ಕೆಲವೇ ನಿಮಿಷದಲ್ಲಿ ಕನ್ನಡದಲ್ಲಿ ಕುರ್ಆನ್ ಸಂದೇಶ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಬಿಸ್ಮಿಲ್ಲಾಹಿ ರಹಮಾನಿ ರಹೀಂ. ಪರಮ ದಯಾಮಯನು ಕರುಣಾನಿಧಿಯೂ ಆದ ನನ್ನ ನಿಮ್ಮೆಲ್ಲರ ಸೃಷ್ಟಿಕರ್ತನ ನಾಮದಿಂದ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಇಂದಿನ ಪ್ರವಚನಕಾರರೇ, ಗಣ್ಯ ಅತಿಥಿಗಳೇ, ಜಮಾತೆ ಇಸ್ಲಾಮಿ ಹಿಂದ್ ಇದರ ಹೊಣೆಗಾರರೇ, ಆದರಣೀಯ ಸಹೋದರ ಸಹೋದರಿಯರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ತಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಅನುಗ್ರಹ ಸದಾ ವರ್ಷಿಸುತ್ತಿರಲಿ. ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ಆಯೋಜಿಸಿರುವಂತಹ ಕನ್ನಡದಲ್ಲಿ ಕುರಾನ್ ಸಂದೇಶ ಎನ್ನುವ ಈ ಸಾರ್ವಜನಿಕ ಕುರಾನ್ ಪ್ರವಚನಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಲು ಆಗಮಿಸಿದ್ದೀರಾ. ತಮ್ಮೆಲ್ಲರನ್ನು ನಾನು ಪ್ರಥಮವಾಗಿ ಅಭಿನಂದಿಸ್ತಾ ಇದ್ದೇನೆ. ಇಂದು ನಮ್ಮ ಸಮಾಜ ಬಹಳಷ್ಟು ಸವಾಲುಗಳನ್ನು ಎದುರಿಸ್ತಾ ಇದೆ. ಆಧುನಿಕತೆಯ ಹೆಸರಿನಲ್ಲಿ ನಮ್ಮ ನೈತಿಕತೆಯು ಅಧಪತನದತ್ತ ಸಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಧರ್ಮಗಳ ಉಪದೇಶಗಳನ್ನು ಅರಿಯಬೇಕಾದುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಧರ್ಮಗ್ರಂಥಗಳ ಉಪದೇಶಗಳನ್ನು ಅರಿತರೆ ಧರ್ಮ ಏನು ಅಧರ್ಮ ಏನು ಎಂಬುದನ್ನು ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ನೈತಿಕತೆ ಎಂದರೇನು, ಅನೈತಿಕತೆ ಎಂದರೇನು ಎಂಬುದನ್ನು ಬೇರ್ಪಡಿಸಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಮಾನವೀಯತೆ ಎಂದರೇನು, ಪೈಶಾಚಿಕತೆ ಎಂದರೇನು ಎಂಬುದನ್ನು ನಮಗೆ ತಿಳಿಲಿಕ್ಕೆ ಸಾಧ್ಯ ಆಗ್ತದೆ. ಅಷ್ಟು ಮಾತ್ರವಲ್ಲ, ಧರ್ಮಗ್ರಂಥಗಳ ಅಧ್ಯಯನ ಮಾಡಿದರೆ, ಧರ್ಮಗ್ರಂಥಗಳ ಸಂದೇಶಗಳನ್ನು ನಾವು ತಿಳಿದುಕೊಂಡರೆ ಓರ್ವ ಸಜ್ಜನ ವ್ಯಕ್ತಿಯಾಗಿ ಪರಿವರ್ತನೆಗೊಳ್ಳಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇದೆ. ಒಂದು ಕುಟುಂಬದ ಸಜ್ಜನ ಸದಸ್ಯನಾಗಿ, ಈ ಸಮಾಜದ ಪ್ರತಿಷ್ಠಿತ ವ್ಯಕ್ತಿಯಾಗಿ, ಈ ದೇಶದ ಅತ್ಯುನ್ನತ ಪ್ರಜೆಯಾಗಿ ನಾವು ಕಂಡುಕೊಳ್ಳಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇದೆ. ಧರ್ಮಗ್ರಂಥಗಳು ಯಾವುದೇ ಸಮುದಾಯದ ಸೊತ್ತಲ್ಲ. ಧರ್ಮಗ್ರಂಥಗಳು ಯಾವುದೇ ಜಾತಿ ಧರ್ಮದ ಖಾಸಗಿ ಸೊತ್ತಲ್ಲ. ಬದಲಾಗಿ ಧರ್ಮ ಗ್ರಂಥಗಳು ಸಕಲ ಮಾನವರ ಸೊತ್ತಾಗಿದೆ. ಧರ್ಮಗ್ರಂಥಗಳನ್ನು ಅಧ್ಯಯನ ಮಾಡಲು, ಧರ್ಮಗ್ರಂಥಗಳನ್ನು ಓದಲು, ಅದನ್ನು ಗ್ರಹಿಸಲು, ಅದರ ಸಂದೇಶಗಳನ್ನು ಜೀವನದಲ್ಲಿ ಅನುಷ್ಠಾನಕ್ಕೆ ತರಲು, ಅದರ ಸಂದೇಶಗಳನ್ನು ಜೀವನದಲ್ಲಿ ಅನುಸರಿಸುವಂತಹ ಹಕ್ಕು ಪ್ರತಿಯೊಬ್ಬನಿಗೂ ಕೂಡ ಇದೆ. ಪವಿತ್ರ ಕುರಾನ್ ಸರ್ವ ಮನುಷ್ಯರ ಮಾರ್ಗದರ್ಶನಕ್ಕಾಗಿ, ಈ ಜಗತ್ತಿನ ಸೃಷ್ಟಿಕರ್ತ, ಈ ಜಗತ್ತಿನ ಒಡೆಯ, ಈ ಜಗತ್ತಿನ ಪರಿಪಾಲಕನಾದಂತಹ ದೇವನು ತನ್ನ ಅಂತಿಮ ಸಂದೇಶವಾಹಕ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮೂಲಕ ಈ ಜಗತ್ತಿಗೆ ಅವತೀರ್ಣಗೊಳಿಸಿದ್ದಾನೆ. ಪವಿತ್ರ ಕುರಾನ್, ಅದರ ಸಂದೇಶಗಳು, ಅದರ ಬೋಧನೆಗಳು, ಅದರ ಉಪದೇಶಗಳು, ಅದು ಎಲ್ಲ ಜನರಿಗಾಗಿದೆ. ಅದು ಕೇವಲ ಮುಸಲ್ಮಾನರಿಗೆ ಮಾತ್ರ ಮಾರ್ಗದರ್ಶನ ಮಾಡುವಂತಹ ಗ್ರಂಥ ಅಲ್ಲ. ಬದಲಾಗಿ ಸಕಲ ಮಾನವರ ಮಾರ್ಗದರ್ಶನಕ್ಕಾಗಿ ನಮ್ಮ ಸೃಷ್ಟಿಕರ್ತನು ಅವತೀರ್ಣಗೊಳಿಸಿದಂತಹ ಗ್ರಂಥವಾಗಿದೆ. ಅದನ್ನು ಪವಿತ್ರ ಕುರಾನ್ನಲ್ಲಿ ಅಲ್ಲಾಹನು ಸ್ವತಃ ಹೇಳಿದ್ದಾನೆ, ಶಹರು ರಮಲಾನ್ ಅಲ್ಲಜಿ ಉನ್ಜಿಲ ಫಿಹಿಲ್ ಕುರಾನ್ ಹುದಲ್ಲಿನ್ನಾಸ್ ಅಂತ ಹೇಳಿ. ನಾವು ಈ ಕುರಾನನ್ನು ರಮಜಾನ್ ತಿಂಗಳಲ್ಲಿ ಅವತೀರ್ಣಗೊಳಿಸಿದ್ದೇವೆ ಸಕಲ ಮಾನವರ ಮಾರ್ಗದರ್ಶನಕ್ಕಾಗಿ ಎಂದು. ಆದ ಕಾರಣ ಪವಿತ್ರ ಕುರಾನ್ ಇದು ಎಲ್ಲ ಜನರ ಮಾರ್ಗದರ್ಶನಕ್ಕಾಗಿ ದೇವನು
ಅವತೀರ್ಣಗೊಳಿಸಿದಂತಹ ಗ್ರಂಥ ಆಗಿದೆ ಮತ್ತು ಅದನ್ನು ಗ್ರಹಿಸಲಿಕ್ಕೆ ಪವಿತ್ರ ಕುರಾನನ್ನು ಬಹಳ ಸುಲಭಗೊಳಿಸಿದ್ದಾನೆ. ಅದು ಎಲ್ಲರಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ಸರಳ ಭಾಷೆಯಲ್ಲಿ ಅಲ್ಲಾಹನು ಅದನ್ನು ಅವತೀರ್ಣಗೊಳಿಸಿದ್ದಾನೆ. ವಲಕದ್ ಯಸ್ಸರ್ನಲ್ ಕುರ್ಆನಲ್ ಜಿಕ್ರಿ ಫಹಲ್ ಮಿನ್ ಮುದ್ದಕಿರ್ ಎಂದು ಪವಿತ್ರ ಕುರಾನ್ ಹೇಳ್ತದೆ. ನಾವು ಪವಿತ್ರ ಕುರಾನನ್ನು ಉಪದೇಶ ಪಡೆಯಲಿಕ್ಕಾಗಿ ಸರಳ ಸಾಧನವಾಗಿ ಮಾಡಿದ್ದೇವೆ. ಉಪದೇಶ ಪಡೆಯುವವರು ಯಾರಾದರೂ ಇದ್ದಾರೆಯೇ ಎಂದು ಪವಿತ್ರ ಕುರಾನ್ ಪ್ರಶ್ನಿಸುತ್ತಾರೆ. ಮನುಷ್ಯನನ್ನು ಅಜ್ಞಾನದ ಅಂಧಕಾರದಿಂದ ಜ್ಞಾನದ ಪ್ರಕಾಶದೆಡೆಗೆ ಕೊಂಡೊಯ್ಯುತ್ತದೆ. ಅದೇ ರೀತಿ ಮನುಷ್ಯನ ಜೀವನದ ಉದ್ದೇಶವನ್ನು ಅದು ತಿಳಿಸಿಕೊಡ್ತದೆ. ಮನುಷ್ಯನ ಇಹಪರ ವಿಜಯದ ದಾರಿಯನ್ನು ಅದು ತೋರಿಸ್ತದೆ. ಇದು ಪವಿತ್ರ ಕುರಾನಿನ ಮುಖ್ಯ ಉದ್ದೇಶವಾಗಿದೆ. ಕುರಾನಿನ ಬೋಧನೆಗಳ ಮೂಲಕ ಯಾವುದು ಒಳಿತು, ಯಾವುದು ಕೆಡುಕು, ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದು ಧರ್ಮ, ಯಾವುದು ಅಧರ್ಮ ಎಂಬುದನ್ನು ತಿಳಿದುಕೊಳ್ಳಲಿಕ್ಕೆ ನಮಗೆ ಖಂಡಿತವಾಗಿಯೂ ಸಾಧ್ಯ ಇದೆ. ಪವಿತ್ರ ಕುರಾನಿನ ಮಾರ್ಗದರ್ಶನ ಅದು ಕೇವಲ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಬದಲಾಗಿ ಮನುಷ್ಯನ ವೈಯಕ್ತಿಕ, ಆತನ ಕೌಟುಂಬಿಕ, ಸಾಮಾಜಿಕ, ಆರ್ಥಿಕ, ವೈಜ್ಞಾನಿಕ, ಶೈಕ್ಷಣಿಕ, ರಾಜಕೀಯ ಹೀಗೆ ಜೀವನದ ಎಲ್ಲ ಕ್ಷೇತ್ರಗಳಿಗೂ ಕೂಡ ಪವಿತ್ರ ಕುರಾನ್ ಮಾರ್ಗದರ್ಶನವನ್ನು ಮಾಡುತ್ತದೆ. ಈ ಅರ್ಥದಲ್ಲಿ ಪವಿತ್ರ ಕುರಾನ್ ಒಂದು ಸಮಗ್ರವಾದಂತಹ ಗ್ರಂಥವಾಗಿದೆ. ಜೀವನದ ಯಾವುದಾದರೂ ಒಂದು ಸೀಮಿತವಾದಂತಹ ಕ್ಷೇತ್ರಕ್ಕೆ ಮಾತ್ರ ಪವಿತ್ರ ಕುರಾನ್ ಮಾರ್ಗದರ್ಶನ ಮಾಡುವುದಲ್ಲ, ಬದಲಾಗಿ ನಮ್ಮ ಜೀವನದ ಯಾವೆಲ್ಲ ರಂಗಗಳಿವೆಯೋ ಆ ಎಲ್ಲ ರಂಗಗಳಿಗೂ ಕೂಡ ಪವಿತ್ರ ಕುರಾನ್ ಮಾರ್ಗದರ್ಶನವನ್ನು ಮಾಡ್ತದೆ. 1400 ವರ್ಷಗಳ ಹಿಂದೆ ಅವತೀರ್ಣವಾದಂತಹ ಗ್ರಂಥ ಪವಿತ್ರ ಕುರಾನ್. 6ನೇ ಶತಮಾನದಲ್ಲಿ ಅವತೀರ್ಣಗೊಂಡಂತಹ ಈ ಪವಿತ್ರ ಕುರಾನ್ ಇಂದಿಗೂ ಕೂಡ ಪ್ರಸ್ತುತವಾಗಿದೆ. ಅದರ ಬೋಧನೆಗಳು, ಅದರ ಸಂದೇಶಗಳು, ಅದರ ಶಿಕ್ಷಣಗಳು ಇಂದಿಗೂ ಕೂಡ ಜನರಿಗೆ ಅಳವಡಿಸಲಿಕ್ಕೆ ಯೋಗ್ಯವಾದುದಾಗಿದೆ ಪವಿತ್ರ ಕುರಾನ್. ಈ ಅರ್ಥದಲ್ಲಿ ಪವಿತ್ರ ಕುರಾನ್ ಸಾರ್ವಕಾಲಿಕವಾದಂತಹ ಒಂದು ಗ್ರಂಥವಾಗಿದೆ. ಎಲ್ಲ ಕಾಲಘಟ್ಟದ ಜನರಿಗೆ ಪವಿತ್ರ ಕುರಾನಿನ ಸಂದೇಶದಂತೆ ತಮ್ಮ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ನಾನು ಈಗಾಗಲೇ ಹೇಳಿದಂತೆ ಪವಿತ್ರ ಕುರಾನ್ ಅದು ಕೇವಲ ಯಾವುದಾದರೂ ಒಂದು ಜನವಿಭಾಗಕ್ಕೆ ಸೀಮಿತವಾದಂತಹ ಗ್ರಂಥ ಅಲ್ಲ, ಬದಲಾಗಿ ಸಕಲ ಮಾನವ ಕುಲದ ಮಾರ್ಗದರ್ಶನವಾಗಿ ದೇವನು ಇದನ್ನು ಅವತೀರ್ಣಗೊಳಿಸಿದ್ದಾನೆ. ಆದ ಕಾರಣ ಪವಿತ್ರ ಕುರಾನ್ ಇದು ಸಾರ್ವತ್ರಿಕವಾದಂತಹ ಒಂದು ಗ್ರಂಥವಾಗಿದೆ. ಪವಿತ್ರ ಕುರಾನ್ ಸಮಗ್ರವಾದಂತಹ ಗ್ರಂಥ, ಪವಿತ್ರ ಕುರಾನ್ ಸಾರ್ವಕಾಲಿಕವಾದಂತಹ ಗ್ರಂಥ, ಪವಿತ್ರ ಕುರಾನ್ ಸಾರ್ವತ್ರಿಕವಾದಂತಹ ಗ್ರಂಥಗಳಾಗಿದೆ. ಪವಿತ್ರ ಕುರಾನ್ನ ಮಾನವೀಯ ಬೋಧನೆಗಳು, ಪವಿತ್ರ ಕುರಾನ್ನಲ್ಲಿರುವಂತಹ ಮಾನವೀಯ ಬೋಧನೆಗಳು, ಅದರ ನೈತಿಕ ಶಿಕ್ಷಣಗಳು, ಅದು ಪ್ರತಿಪಾದಿಸುವಂತಹ ನ್ಯಾಯ ಸಮಾನತೆಯ ಚಿಂತನೆಗಳು, ಇದೆಲ್ಲವನ್ನು ಕೂಡ ಈ ಸಮಾಜಕ್ಕೆ ತಿಳಿಯಪಡಿಸಬೇಕು, ಇಲ್ಲಿನ ಜನರಿಗೆ ಮನವರಿಕೆ ಮಾಡಿಸಿಕೊಳ್ಳಬೇಕು ಎಂಬ ಉದ್ದೇಶದೊಂದಿಗೆ ಜಮಾತೆ ಇಸ್ಲಾಮಿ ಹಿಂದ್ ದೇಶದಾದ್ಯಂತ ಇಂತಹ ಸಾರ್ವಜನಿಕ ಕುರಾನ್ ಪ್ರವಚನವನ್ನು ನಡೆಸ್ತಾ ಬಂದಿದೆ. ಪವಿತ್ರ ಕುರಾನ್ನ ಶ್ರೇಷ್ಠತೆ, ಅದರ ಮಹತ್ವವನ್ನು ಅನೇಕ ದಾರ್ಶನಿಕರು ಕೂಡ ವ್ಯಕ್ತಪಡಿಸಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ಪವಿತ್ರ ಕುರಾನನ್ನು ಅಧ್ಯಯನ ಮಾಡಿ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ಪವಿತ್ರ ಕುರಾನ್ ಪ್ರತಿಪಾದಿಸಿದಂತಹ ಸರಳತೆ, ಅದು ಪ್ರತಿಪಾದಿಸಿದಂತಹ ದಯೆ ಮತ್ತು ಶಾಂತಿಯ ಸಂದೇಶಗಳು ನನ್ನನ್ನು ಹೆಚ್ಚು ಆಕರ್ಷಿಸಿತು ಅಂತ ಹೇಳಿ. ಅದೇ ರೀತಿ ಜಾರ್ಜ್ ಬರ್ನಾರ್ಡ್ ಶಾ ಅವರು ಪವಿತ್ರ ಕುರಾನನ್ನು ಓದಿದ ಬಳಿಕ ಹೇಳ್ತಾರೆ, ಮನುಷ್ಯನ ಸಕಲ ಸಮಸ್ಯೆಗಳಿಗೂ ಕೂಡ ಪವಿತ್ರ ಕುರಾನ್ನಲ್ಲಿ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಅದೇ ರೀತಿ ಥಾಮಸ್ ಕಾರ್ಲೈಲ್ ಅವರು ಹೇಳ್ತಾರೆ, ಪವಿತ್ರ ಕುರಾನ್ ಪ್ರತಿಪಾದಿಸಿದಂತಹ ಸಮಾನತೆಯ ಚಿಂತನೆಗಳು ನನ್ನನ್ನು ಹೆಚ್ಚು ಆಕರ್ಷಿತಗೊಳಿಸಿತು ಅಂತ ಹೇಳಿ. ಸೊ ಈ ರೀತಿ ಪವಿತ್ರ ಕುರಾನ್ ಎನ್ನುವುದು ಅದೊಂದು ಮನುಷ್ಯನ ಕೈಪಿಡಿಯಾಗಿದೆ, ಮನುಷ್ಯನ ಒಂದು ಕ್ಯಾಟ್ಲಾಗ್ ಆಗಿದೆ, ಮನುಷ್ಯನ ಒಂದು ಯೂಸರ್ ಮ್ಯಾನ್ಯಲ್ ಆಗಿದೆ. ಯಾವುದೇ ಒಂದು ವಸ್ತುವನ್ನು ನೀವು ಖರೀದಿಸುವಾಗ ಅದರ ಜೊತೆಗೆ ಒಂದು ಯೂಸರ್ ಮ್ಯಾನ್ಯಲನ್ನು ನೀಡಲಾಗ್ತದೆ, ಕೈಪಿಡಿಯನ್ನು ನೀಡಲಾಗ್ತದೆ. ಆ ಕೈಪಿಡಿಯನ್ನು ಉಪಯೋಗಿಸಿ ಅದನ್ನು ಬಳಸಿಕೊಂಡು ನೀವು ಆ ವಸ್ತುಗಳನ್ನು ಚಲಾಯಿಸ್ತೀರಿ, ಇಲ್ಲದಿದ್ದರೆ ಅದನ್ನು ಉಪಯೋಗಿಸ್ತೀರಿ. ಅದೇ ರೀತಿ ಮನುಷ್ಯನ ಉತ್ಕೃಷ್ಟ ಸೃಷ್ಟಿಯಾದಂತಹ ಮನುಷ್ಯನಿಗೆ ದೇವನು
ಒಂದು ಕೈಪಿಡಿಯನ್ನು ನೀಡಿದ್ದಾನೆ. ಆ ಕೈಪಿಡಿಯಾಗಿದೆ ಪವಿತ್ರ ಕುರಾನ್. ಪವಿತ್ರ ಕುರಾನ್ನಲ್ಲಿ ಮನುಷ್ಯನು ಈ ಭೂಮುಖದ ಮೇಲೆ ಯಾವ ರೀತಿ ಬದುಕಬೇಕು ಎಂಬುದನ್ನು ತೋರಿಸಿಕೊಡಲಾಗಿದೆ. ನಮ್ಮ ಕೈಕಾಲುಗಳು ಹೇಗೆ ಚಲಿಸಬೇಕು, ನಮ್ಮ ಕಣ್ಣು ಏನನ್ನು ನೋಡಬೇಕು, ನಮ್ಮ ಕಿವಿ ಏನನ್ನು ಕೇಳಬೇಕು, ನಮ್ಮ ಮನಸ್ಸು ಏನನ್ನು ಯೋಚಿಸಬೇಕು, ನಮ್ಮ ಬಾಯಿಯಿಂದ ಯಾವ ಮಾತನ್ನು ಆಡಬೇಕು, ಯಾವುದನ್ನು ಆಡಬಾರದು ಎಂಬುದೆಲ್ಲವನ್ನು ಕೂಡ ಬಹಳ ಸ್ಪಷ್ಟವಾಗಿ ವಿವರಿಸುವಂತಹ ಒಂದು ಗ್ರಂಥವಾಗಿದೆ ಪವಿತ್ರ ಕುರಾನ್. ಸೊ ಇದರ ಅಧ್ಯಯನ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಇಂದು ಜನಾಬ್ ಮೊಹಮ್ಮದ್ ಕುಂಞಿಯವರು ಆ ಒಂದು ಪವಿತ್ರ ಕುರಾನ್ನ ಸಂದೇಶವನ್ನು ಕನ್ನಡದಲ್ಲಿ ಈ ಜನತೆಯ ಮುಂದೆ ಇಡಲಿದ್ದಾರೆ. ಜನಾಬ್ ಮೊಹಮ್ಮದ್ ಕುಂಞಿ ಈ ನಾಡಿನ ಉದ್ದಗಲಕ್ಕೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಇಂತಹ ಕುರಾನ್ ಪ್ರವಚನವನ್ನು ಅವರು ನಡೆಸ್ತಾರೆ. ಎಲ್ಲ ಕಡೆಗಳಲ್ಲೂ ಕೂಡ ಬಹಳ ಉತ್ತಮವಾದಂತಹ ಪ್ರತಿಕ್ರಿಯೆ ಇದರಿಂದ ಲಭಿಸ್ತಾ ಇದೆ. ಈ ರೀತಿ ದೇಶದಾದ್ಯಂತ ಅವರಿಗೆ ತಿಳಿದಂತಹ ಭಾಷೆಯಲ್ಲಿ ಪವಿತ್ರ ಕುರಾನ್ನ ಇಂತಹ ಪ್ರವಚನಗಳು ನಡೀತದೆ. ಎಲ್ಲ ಧರ್ಮ ಗ್ರಂಥಗಳು ಕೂಡ ಒಳಿತನ್ನೇ ಸಾರ್ತದೆ, ನೈತಿಕತೆಯನ್ನೇ ಬೋಧಿಸ್ತದೆ. ಎಲ್ಲ ಧರ್ಮ ಗ್ರಂಥಗಳು ಕೂಡ ಮಾನವೀಯ ಸಂದೇಶಗಳನ್ನೇ ಅದು ನೀಡ್ತದೆ. ಆದರೆ ನಾವು ಅದನ್ನು ವ್ಯಾಪಕಗೊಳಿಸಬೇಕು. ಇಂದು ಅತಿ ಅಗತ್ಯವಾಗಿದೆ. ಇಂದು ನೈತಿಕತೆ ಅಧಪತನಗೊಳ್ಳುತ್ತಿರುವಂತಹ ಈ ಒಂದು ಕಾಲಘಟ್ಟದಲ್ಲಿ, ಎಲ್ಲ ಕಡೆಯೂ ಕೂಡ ಮೋಸ ವಂಚನೆಗಳು ನಡೆಯುತ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ, ಅಕ್ರಮ ಅನ್ಯಾಯಗಳು ತಾಂಡವವಾಡುತ್ತಿರುವಂತಹ ಈ ಸಮಾಜದಲ್ಲಿ ಇಂತಹ ಬೋಧನೆಗಳು, ಧರ್ಮ ಗ್ರಂಥಗಳು ಪ್ರತಿಪಾದಿಸುವಂತಹ ಬೋಧನೆಗಳನ್ನು, ಎಲ್ಲ ಧರ್ಮ ಗ್ರಂಥಗಳ ಬೋಧನೆಗಳು ಜನರ ಮುಂದೆ ಬರಬೇಕು. ಈ ರೀತಿ ಒಂದು ಜನರಲ್ಲಿ ಒಂದು ಉತ್ತಮ ಪರಿವರ್ತನೆಯನ್ನು, ಜನರನ್ನು ನೈತಿಕತೆಗೆ ಕಡೆಗೆ ಕೊಂಡೊಯ್ಯುವಂತಹ, ಮಾನವೀಯ ಚಿಂತನೆಗಳನ್ನು ಮೂಡಿಸುವಂತಹ, ಸಮಾಜದಲ್ಲಿ ಒಳಿತನ್ನು ಸ್ಥಾಪಿಸುವಂತಹ ಒಂದು ಪ್ರಕ್ರಿಯೆ ಇಲ್ಲಿ ನಡೆಯಬೇಕು. ಆಗ ಮಾತ್ರ ನಮ್ಮ ದೇಶ ಇಲ್ಲಿ ಪ್ರಗತಿಯನ್ನು ಹೊಂದಲಿಕ್ಕೆ ಸಾಧ್ಯ. ಸರ್ವಶಕ್ತನಾದಂತಹ ದೇವನು ಈ ನಿಟ್ಟಿನಲ್ಲಿ ನಮ್ಮೆಲ್ಲರನ್ನು ಕೂಡ ಅನುಗ್ರಹಿಸಲಿ. ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರವಚನವನ್ನು ನೀಡಲಿರುವಂತಹ ಜನಾಬ್ ಮೊಹಮ್ಮದ್ ಕುಂಞಿ ಇವರು ಖತೀಬರು ಮಸ್ಜಿದುಲ್ ಹುದಾ ತೊಕ್ಕೋಟು, ಅದೇ ರೀತಿ ಶಾಂತಿ ಪ್ರಕಾಶನ ಮಂಗಳೂರು, ಇದರ ವ್ಯವಸ್ಥಾಪಕರು ಕೂಡ ಇವರು ಆಗಿದ್ದಾರೆ. ಖ್ಯಾತ ವಾಗ್ಮಿ ಜನಾಬ್ ಮೊಹಮ್ಮದ್ ಕುಂಞಿ ಅವರನ್ನು ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದ ಉದ್ಘಾಟನಾ ಭಾಷಣವನ್ನು ಮಾಡುವವರು ಶ್ರೀ ರವೀಂದ್ರ ರೈ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಮುಖ್ಯೋಪಾಧ್ಯಾಯರು, ಹರೇಕಳ ವಿದ್ಯಾಸಂಸ್ಥೆ. ಇವರು ನಮ್ಮ ಆಹ್ವಾನಕ್ಕೆ ಹೋಗೊಟ್ಟು ಇಲ್ಲಿ ಬಂದು ನಮ್ಮನ್ನು ಸೇರಿದ್ದಾರೆ. ಉದ್ಘಾಟನಾ ಭಾಷಣಕ್ಕಾಗಿ ನಾನು ಅವರನ್ನು ಬಹಳ ಗೌರವಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ನಮ್ಮ ವೇದಿಕೆಯಲ್ಲಿದ್ದಾರೆ ಶ್ರೀ ಆಲ್ವಿನ್ ಡಿಸೋಜಾ ಅವರು. ಬಹಳ ಸಾಮಾಜಿಕ ಕಳಕಳಿಯನ್ನು ಹೊಂದಿದವರು. ಇವರು ಅಖಿಲ ಭಾರತ ಕ್ರೈಸ್ತ ಒಕ್ಕೂಟ ಇದರ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ದಾರೆ. ನಮ್ಮ ವೆಲ್ವಿಷರ್ ಕೂಡ ಅವರನ್ನು ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಆಧಾರಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ಶ್ರೀ ಪ್ರಸಾದ್ ರೈ ಕಲ್ಲಿಮಾರ್ ಅವರಿದ್ದಾರೆ. ಬಹಳ ಸುಪರಿಚಿತ ವ್ಯಕ್ತಿತ್ವ ಶ್ರೀ ಪ್ರಸಾದ್ ರೈ ಕಲ್ಲಿಮಾರ್. ಎಲ್ಲೆಲ್ಲ ಒಳಿತಿನ ಕಾರ್ಯಗಳಿದೆಯೋ, ಒಳಿತಿನ ಸಭೆ ಸಮಾರಂಭಗಳು ನಡೀತದೋ ಅಲ್ಲೆಲ್ಲವೂ ಕೂಡ ತಾವು ಪ್ರಸಾದ್ ರೈ ಕಲ್ಲಿಮಾರನ್ನು ಕಾಣಬಹುದು. ಸದ್ಭಾವನಾ ವೇದಿಕೆ ಅಂತ ಹೇಳಿ ಒಂದು ವೇದಿಕೆ ಇದೆ. ಎಲ್ಲ ಧರ್ಮದವರು ಒಟ್ಟು ಸೇರಿ ಈ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಗಾಗಿ ಕೆಲಸ ಮಾಡುವಂತಹ ಒಂದು ವೇದಿಕೆ, ಸದ್ಭಾವನಾ ವೇದಿಕೆ. ಅದರ ಅಧ್ಯಕ್ಷರಾಗಿದ್ದಾರೆ ಪ್ರಸಾದ್ ರೈ ಕಲ್ಲಿಮಾರು. ಅವರು ನಿಜವಾಗಿ ಇವತ್ತು ಇಲ್ಲಿ ಪೂನಾದಲ್ಲಿ ಇರಬೇಕಾಗಿತ್ತು. ಅವರೊಂದು ಅಗತ್ಯದ ಕೆಲಸಗಳಿಗಾಗಿ ಇವತ್ತು ಹೋಗಬೇಕಾಗಿತ್ತು. ಆದರೆ ನಮ್ಮ ಕಾರ್ಯಕ್ರಮ ಇದೆ ಅಂತ ಹೇಳಿ ಅವರ ಇಂದಿನ ಪ್ರವಾಸವನ್ನು ಅವರು ರದ್ದುಗೊಳಿಸಿ ನಾಳೆ ವಿಮಾನದಲ್ಲಿ ಅವರು ಅಲ್ಲಿ ಪೂನಾಕ್ಕೆ ಅವರು ಹೋಗಲಿದ್ದಾರೆ. ಈ ಒಂದು ಅವರ ತ್ಯಾಗ ನಮಗೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಿದೆ. ನಾನು ಅವರನ್ನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದಿಸ್ತಾ ಅವರನ್ನು ಬಹಳ ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಜನಾಬ್ PM ಅಬ್ಬಾಸ್ ಹಾಜಿಯವರು ಇದ್ದಾರೆ. ಅಧ್ಯಕ್ಷರು ರಹಮಾನಿಯಾ ಜುಮಾ ಮಸೀದಿ ಅಸೈ ನಾಟೇಕಲ್. ಇವರನ್ನು ನಾನು ಬಹಳ ಗೌರವಪೂರ್ವಕವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಇದರ ಉಳ್ಳಾಲ ಶಾಖೆಯ ಅಧ್ಯಕ್ಷರಾದಂತಹ ಜನಾಬ್
ಅಬ್ದುಲ್ ಕರೀಮ್ರವರಿದ್ದಾರೆ. ಅವರನ್ನು ಕೂಡ ನಾನು ಬಹಳ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ನಿಜವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಬೇಕಾಗಿತ್ತು ಸ್ವಾಮೀಜಿಯವರು ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ, ಮಾನಿಲ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರ ಶ್ರೀಧಾಮ ಮಾನಿಲ. ನಾವು ಬಹಳ ನಿರೀಕ್ಷೆಯಲ್ಲಿ ಇದ್ದೆವು ಅವರ ಮಾತುಗಳನ್ನು ಆಲಿಸಲಿಕ್ಕಾಗಿ. ಆದರೆ ಅವರ ಅನಾರೋಗ್ಯದ ನಿಮಿತ್ತ ಅವರಿಗೆ ಬರಲಿಕ್ಕಾಗಲಿಲ್ಲ ಎಂದು ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ಖಂಡಿತವಾಗಿಯೂ ಬರ್ತೇನೆ ಎನ್ನುವಂತಹ ಭರವಸೆಯನ್ನು ಕೂಡ ಅವರು ನೀಡಿದ್ದಾರೆ. ಅವರ ಆಯುರಾರೋಗ್ಯಕ್ಕಾಗಿ ನಾವೆಲ್ಲರೂ ಕೂಡ ಪ್ರಾರ್ಥಿಸುವ. ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿಯವರ ಆರೋಗ್ಯವನ್ನು ದೇವನು ಉತ್ತಮಗೊಳಿಸಲಿ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಹೋಗೊಟ್ಟು ವಿವಿಧ ಪ್ರದೇಶಗಳಿಂದ ತಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಾ. ನನ್ನೆಲ್ಲ ಗೌರವಾನ್ವಿತ ಹಿರಿಯರು, ಸಹೋದರ ಸಹೋದರಿಯರನ್ನು ಈ ಕಾರ್ಯಕ್ರಮಕ್ಕೆ ಬಹಳ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮಾಧ್ಯಮ ಮಿತ್ರರನ್ನು ಕೂಡ ನಾನು ಬಹಳ ಹೃದಯಂಗಮವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮಗಳನ್ನು ಆಲಿಸುತ್ತಿರುವಂತಹ ನನ್ನೆಲ್ಲ ಸಹೋದರ ಸಹೋದರಿಯರು, ಈ ಊರಿನ ಮಹನೀಯರನ್ನು ನಾನು ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ನನ್ನ ಈ ಒಂದು ಸ್ವಾಗತ ಭಾಷಣವನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ. ವಾಖಿರ್ ದವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವಸ್ತುತಿಯು ಸರ್ವಲೋಕಗಳ ಒಡೆಯನಿಗೆ ಮೀಸಲು. ಬಹಳ ಹೃದಯಂಗಮವಾಗಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಕಾರ್ಯಕ್ರಮದ ಉದ್ದೇಶವನ್ನು ನಮ್ಮುಂದಿಟ್ಟಂತಹ ಡಾಕ್ಟರ್ ಮೊಹಮ್ಮದ್ ಮುಬೀನ್ ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಕನ್ನಡದಲ್ಲಿ ಕುರ್ಆನ್ ಸಂದೇಶ ಇದರ ಉದ್ಘಾಟನಾ ಮಾತಿಗಾಗಿ ಶ್ರೀ ರವೀಂದ್ರ ರೈ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಮುಖ್ಯೋಪಾಧ್ಯಾಯರು, ಹರೇಕಲಾ ವಿದ್ಯಾಸಂಸ್ಥೆ, ಇವರನ್ನು ನಾನು ಪ್ರೀತಿಪೂರ್ವಕ ಪೋಡಿಯಂ ಕಡೆಗೆ ಆಹ್ವಾನಿಸುತ್ತಿದ್ದೇನೆ. ಕನ್ನಡದಲ್ಲಿ ಕುರ್ಆನ್ ಸಂದೇಶ ಎನ್ನುವಂತಹ ಈ ಒಂದು ಬಹಳ ಅರ್ಥಪೂರ್ಣವಾದಂತಹ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಮತ್ತು ಈ ದಿವಸ ಈ ಕುರ್ಆನ್ ಸಂದೇಶವನ್ನು ನಮ್ಮ ಮುಂದೆ ಇಡಲಿಕ್ಕೆ ಇರತಕ್ಕಂತಹ ಖತೀಬರು ಮಸ್ಜಿದುಲ್ ಹಜಾ ತೊಕ್ಕೋಟು ಜನಾಬ್ ಮೊಹಮ್ಮದ್ ಕುಂಜಿಯವರೇ ಮತ್ತು ನನ್ನ ಆತ್ಮೀಯರೇ, ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಅಖಿಲ ಭಾರತ ಕ್ರೈಸ್ತವ ಕೂಟದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಅಲ್ವಿನ್ ಡಿ ಸೋಜಾರ್ ಅವರೇ, ಸದ್ಭಾವನಾ ವೇದಿಕೆ ಉಳ್ಳಾಲದ ಅಧ್ಯಕ್ಷರೂ ಆಗಿರ್ತಕ್ಕಂತಹ ಪ್ರಸಾದ್ ರೈ ಕಲ್ಲಿಮಾರ್ರವರೇ, ರಹಮಾನಿಯಾ ಜಮಾ ಮಸೀದಿ ಅಸೈ ನಾಟಿಕಲ್ ಇದರ ಅಧ್ಯಕ್ಷರಾಗಿರ್ತಕ್ಕ ಜನಾಬ್ PM ಅಬ್ಬಾಸ್ ಹಾಜಿಯವರೇ, ಜಮಾಯತ್ ಇಸ್ಲಾಮಿ ಹಿಂದ್ ಉಳ್ಳಾಲ ಇದರ ಅಧ್ಯಕ್ಷರಾಗಿದ್ದ ಜನಾಬ್ ಅಬ್ದುಲ್ ಕರೀಮ್ರವರೇ, ಇದೀಗ ಸ್ವಾಗತ ಮಾತುಗಳನ್ನು ಆಡಿದಂತಹ ಜಮಾಯತ್ ಇಸ್ಲಾಮಿ ಹಿಂದ್ ಉಳ್ಳಾಲ ಇದರ ಕಾರ್ಯದರ್ಶಿಯವರಾಗಿರ್ತಕ್ಕ ಡಾಕ್ಟರ್ ಮೊಹಮ್ಮದ್ ಮುಬೀನ್ರವರೇ, ಅದೇ ರೀತಿಯಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಧಾರ್ಮಿಕ ಮುಂದಾಳುಗಳೇ ಮತ್ತು ಸಮಾಜ ಬಾಂಧವರೇ, ಇಲ್ಲಿ ನಾವು ಈ ಒಂದು ದೇರಳಕಟ್ಟೆ ಎನ್ನುವಂತಹ ಈ ಒಂದು ಪ್ರದೇಶದಲ್ಲಿ ಇರ್ತಕ್ಕಂತಹ ಒಂದು ಸಿಟಿ ಮೈದಾನ್ ಅಂತ ನಾವು ಏನು ಕರೀತೇವೋ, ಇಲ್ಲಿ ಒಂದು ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಯಾಕೆ ಒಳ್ಳೆಯ ಕಾರ್ಯಕ್ರಮ ಅಂತ ನಾನು ಹೇಳ್ತಾ ಇದ್ದೇನೆ ಅಂತಂದರೆ, ಒಂದು ಸಭೆ ಹೇಗಿದ್ದರೆ ಚೆನ್ನ ಅಂತ ಒಂದು ಮಾತು ಬರ್ತದೆ. ಒಂದು ಈ ನಮ್ಮ ಈ ಗ್ರಂಥಗಳ ಅಧ್ಯಯನ ಮಾಡಿದರೆ ಅಲ್ಲಿ ಬರ್ತದೆ, ಸಭೆ ಹೇಗಿದ್ದರೆ ಚೆನ್ನ ಅಂತ. ಸಭೆ ಹೇಗಿರಬೇಕಂದ್ರೆ ಅಲ್ಲಿ ವಯೋವೃದ್ಧರಿರಬೇಕು, ಜ್ಞಾನವೃದ್ಧರಿರಬೇಕು, ಅದೇ ರೀತಿಯಲ್ಲಿ ತಪೋವೃದ್ಧರಿರಬೇಕು, ಯತಿವರ್ಯರಿರಬೇಕು. ಆ ಸಭೆಯು ಬಹಳ ಒಳ್ಳೆಯ ಸಭೆ. ಅಲ್ಲಿ ಚಿಂತನ ಮಂಥನ ನಡೆಯಬೇಕು, ಒಳ್ಳೆಯ ಸಂದೇಶ ಸಮಾಜಕ್ಕೆ ಹೋಗಬೇಕು ಎನ್ನುವಂತಹ ಒಂದು ಸಭೆ ಇರ್ತದಲ್ಲ, ಆ ಸಭೆಯೇ ಒಳ್ಳೆಯ ಸಭೆ ಅಂತ. ಅಂತಹ ಒಂದು ಒಳ್ಳೆಯ ಸಭೆಯನ್ನು ಇಲ್ಲಿ ಸಂಘಟಿಸಿದಂತಹ ಯಾವ ಸಂಘಟನೆ ಇದೆ, ಈ ಜಮಾಯತ್ ಇಸ್ಲಾಮಿ ಹಿಂದ್ ಉಳ್ಳಾಲ ಎನ್ನುವಂಥ ಈ ಸಂಘಟನೆಗೆ ನಾನು ಮೊದಲಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೊಂದು, ನಾನು ಹೆಚ್ಚು ಸುದೀರ್ಘವಾಗಿ ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಇಲ್ಲಿ ಧರ್ಮ ಗ್ರಂಥಗಳು ಅಂತ ಹೇಳುವಾಗ ಇಲ್ಲಿ ಮುಖ್ಯವಾಗಿ ಅದು ಹಿಂದೂ ಧರ್ಮದ ಧರ್ಮ ಗ್ರಂಥಗಳು ಇವೆ, ಇಸ್ಲಾಮಿನ
ಈ ಕುರಾನ್ ಎನ್ನುವಂತಹ ಧರ್ಮಗ್ರಂಥವೂ ಇದೆ. ಅದೇ ರೀತಿ ಕ್ರೈಸ್ತ ಬಾಂಧವರ ಈ ಒಂದು ಬೈಬಲ್ ಎನ್ನುವಂತಹ ಧರ್ಮಗ್ರಂಥವೂ ಕೂಡ ಇದೆ. ನಾವೆಲ್ಲ ಸಾಮಾನ್ಯವಾಗಿ ಈ ಧರ್ಮಗ್ರಂಥಗಳನ್ನೆಲ್ಲ ಓದಿದವರು. ಆದರೆ ಧರ್ಮಗ್ರಂಥಗಳನ್ನು ಓದುತ್ತಾ ಇರುವಾಗ ನಮಗೆ ಅದನ್ನು ಅರ್ಥೈಸಲಿಕ್ಕೆ ಕಷ್ಟ ಆಗುವಂತಹ ಒಂದು ವಿಚಾರ ಇದೆ. ಆದರೂ ಕೂಡ ಅದರಲ್ಲಿ ಎಲ್ಲಿರತಕ್ಕಂಥ ಎಲ್ಲ ವಾಕ್ಯಗಳು ಬಹಳ ಸರಳವಾದಂಥದ್ದು, ನಮಗೆ ಜೀವನಕ್ಕೆ ಬೇಕಾದಂತಹದ್ದು, ಬಹಳ ಅರ್ಥಪೂರ್ಣವಾದಂತಹದ್ದು. ಆದ ಕಾರಣ ಅದನ್ನು ನಾವು ತಾಳ್ಮೆಯಿಂದ, ಅದಕ್ಕೆ ಸಹನೆ ಬೇಕು, ಸ್ವಲ್ಪ ಸಹನೆ ಬೇಕು, ಸಮಯ ಬೇಕು. ತಾಳ್ಮೆಯಿಂದ ಸಹನೆಯಿಂದ ಅದನ್ನು ಸ್ವಲ್ಪ ಅಧ್ಯಯನ ಮಾಡಿದರೆ ನಮಗೆಲ್ಲ ವಿಚಾರಗಳು ಅದು ನಮಗೆ ತಿಳಿದು ಬರ್ತದೆ. ಆದ ಕಾರಣ ಅದು ಧರ್ಮಗ್ರಂಥಗಳು, ಪವಿತ್ರ ಗ್ರಂಥಗಳು, ಅದನ್ನು ನಾವು ಮನಸಾರ ಏನು ಮಾಡ್ತೇವೆ, ನಮಿಸ್ತಾ ಇದ್ದೇವೆ. ಇಲ್ಲಿ ನಮ್ಮ ದೇಶದ ಇತಿಹಾಸವನ್ನು ನಾವು ಪರಾಂಬರಿಸಿದಾಗ, ವರ್ತಮಾನ ಕಾಲದ ಈ ಒಂದು ಇತಿಹಾಸವನ್ನು ನಾವು ಗಮನಿಸಿದಾಗ ಒಂದು ವಿಚಾರ ನಮಗೆ ತಿಳಿದು ಬರ್ತದೆ. ಏನು ಒಂದು ವಿಚಾರ ತಿಳಿದು ಬರ್ತದೆ ಅಂತಂದರೆ, ಈ ದೇಶದಲ್ಲಾಗಲಿ ಈ ಪ್ರಪಂಚದಲ್ಲಾಗಲಿ ಏನೆಲ್ಲ ಅನಾಹುತಗಳು ಆಗಿದೆಯೋ ಅದೆಲ್ಲ ನಮ್ಮಿಂದಲೇ ಆಗಿದೆ. ನಮ್ಮಿಂದ ಅಂದರೆ ಮನುಷ್ಯರಿಂದ. ಯಾಕೆ ಅಂತಂದರೆ, ನಮಗೆ ದೇವರು ಕೊಟ್ಟಿರ್ತಕ್ಕಂತಹ ಬುದ್ಧಿಶಕ್ತಿ ಉಂಟಲ್ಲ, ಆ ಬುದ್ಧಿಶಕ್ತಿಯ ದುರುಪಯೋಗವನ್ನು ನಾವು ಮಾಡಿಕೊಂಡಿದ್ದೇವೆ. ಅದರಿಂದಾಗಿಯೇ ಈ ರೀತಿ ಅನಾಹುತಗಳೆಲ್ಲ ನಡೆದು ಬಂದಿದೆ. ನಾವು ಧರ್ಮಗ್ರಂಥಗಳ ಅಧ್ಯಯನ ಮಾಡುವುದಿಲ್ಲ, ಧರ್ಮಗ್ರಂಥಗಳನ್ನು ನಾವು ಓದುವುದಿಲ್ಲ. ಧರ್ಮಗ್ರಂಥಗಳಲ್ಲಿರ್ತಕ್ಕಂಥ ಏನು ಮೌಲ್ಯಗಳಿವೆ ಅದನ್ನು ನಮ್ಮ ಬದುಕಿನಲ್ಲಿ ಏನು ಮಾಡುವುದಿಲ್ಲ, ಉಪಯೋಗ ಮಾಡ್ತಾ ಇಲ್ಲ. ಅದೇ ನಮಗೆ ಒಂದು ದೊಡ್ಡ ಸಮಸ್ಯೆಯಾಗಿ ಈಗ ಉಳ್ಕೊಂಡಿದೆ. ಅದನ್ನೇ ಡಾಕ್ಟರ್ ರಾಧಾಕೃಷ್ಣನ್ರವರು ಹೇಳಿದ್ದು ಅದನ್ನೇ. ಏನು ಅಂತಂದರೆ, ನಾವು ಈ ಮತಗಳ ಬಗ್ಗೆ ಎಷ್ಟು ಬೇಕಾದರೂ ಹೋರಾಟ ಮಾಡ್ತೇವೆ, ಪ್ರಾಣವನ್ನಾದರೂ ಕೊಡ್ತೇವೆ. ಆದರೆ ಈ ಮತಗಳು ನಮಗೆ ಕೊಟ್ಟಂತಹ ಏನು ಜೀವನ ಮೌಲ್ಯಗಳಿದೆ, ಏನು ಸಂದೇಶಗಳಿದೆ, ಅದನ್ನು ನಾವು ಅರ್ಥ ಮಾಡಿಕೊಳ್ಳದೆ ನಾವು ಬದುಕನ್ನು ಸಾಗಿಸ್ತಾ ಇದ್ದೇವೆ, ಅನಾಹುತವನ್ನು ಎದುರಿಸ್ತಾ ಇದ್ದೇವೆ ಅಂತವರು ಡಾಕ್ಟರ್ ರಾಧಾಕೃಷ್ಣನ್ ಅವರು ಬಹಳ ಹಿಂದೆಯೇ ಹೇಳಿದಂಥ ಮಾತು ಈಗ ನಾನು ನೆನಪಿಸ್ತಾ ಇದ್ದೇನೆ ನಿಮಗೆ. ಆದ ಕಾರಣ ಈ ಗ್ರಂಥಗಳನ್ನು, ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡಿದರೆ ನಮಗೆ ಅದರ ಉದ್ದೇಶ ಒಂದೇ. ಏನು ಉದ್ದೇಶ ಅಂದರೆ ವಿಶ್ವಶಾಂತಿ, ಲೋಕ ಕಲ್ಯಾಣ. ಎಲ್ಲ ಗ್ರಂಥಗಳ ಉದ್ದೇಶ ಒಂದೇ, ವಿಶ್ವಶಾಂತಿ, ಲೋಕ ಕಲ್ಯಾಣ. ಮಾತ್ರ ಅಲ್ಲದೆ ಅದರೊಟ್ಟಿಗೆ ಅದರ ಮುಖ್ಯ ಗುರಿ ಅಂತಂದರೆ ಜನಹಿತ ಸಾಧನೆ. ಜನಹಿತ ಸಾಧನೆ ಅಂತಂದರೆ ಮನುಷ್ಯನಿಗೆ ಒಳ್ಳೆಯದಾಗಬೇಕು. ಯಾವ ಮನುಷ್ಯನೇ ಆಗಿರಲಿ, ಅವ ಆ ಜಾತಿಯವ ಈ ಜಾತಿಯವ, ಆ ಧರ್ಮದವ ಈ ಧರ್ಮದ ಅಂತವಿಲ್ಲ, ಅವ ಕಪ್ಪಿನವ ಅವ ಬಿಳಿಯ ಅಂತ ಇಲ್ಲ, ಅವ ಮನುಷ್ಯ. ಆ ಮನುಷ್ಯನಿಗೆ ಏನು ತೊಂದರೆ ಆಗಬಾರ್ದು, ಅವ ಸಂತೋಷದಿಂದ ಈ ಭೂಮಿಯಲ್ಲಿ ಬದುಕ್ತಾ ಇರಬೇಕು. ಇದು ಪುಣ್ಯಭೂಮಿ, ಈ ಭೂಮಿಯಲ್ಲಿ ಬದುಕ್ತಾ ಇರಬೇಕು. ಅದಕ್ಕೋಸ್ಕರವೇ ನಮ್ಮ ಹಿರಿಯರು ಹೇಳಿದ್ದು ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಹಸಿ. ಅಂದರೆ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳು, ಜೀವನಾಧಾರವಂತ ಈ ನಾಡು ಇದು ಸ್ವರ್ಗಕ್ಕಿಂತಲೂ ದೊಡ್ಡದು ಅಂತ. ಅದನ್ನು ಯಾರು ಅಲಕ್ಷಿಸ್ತಾರೆ, ಅದರ ಬಗ್ಗೆ ಯಾರು ತಾತ್ಸಾರ ಭಾವನೆಯನ್ನು ಹೊಂದ್ತಾರೆ, ಅವರಿಗೆ ಮನುಷ್ಯತ್ವವೇ ಇಲ್ಲ ಅಂತ ಅರ್ಥ. ಅವರು ಈ ಭೂಮಿಯಲ್ಲಿ ಬದುಕುವುದೇ ಪ್ರಯೋಜನ ಇಲ್ಲ ಅಂತ ನಮ್ಮ ಹಿಂದಿನ ಹಿರಿಯರು ಹೇಳಿಕೊಂಡು ಬಂದಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮಗೆ ನಾನು ನೆನಪಿಸ್ತಾ ಇದ್ದೇನೆ. ಆದ ಕಾರಣ ಮೊದಲು ಜನ್ಮ ಕೊಟ್ಟಂತಹ ತಂದೆ ತಾಯಿಗಳನ್ನು ಪ್ರೀತಿಸಿ ಗೌರವಿಸಿ, ಜೀವನಾಧಾರವಾದಂತಹ ಈ ನಾಡನ್ನು ನಾವು ಮೊದಲಾಗಿ ಪ್ರೀತಿಸಿ ಗೌರವಿಸುವಂತಹ ಈ ಬುದ್ಧಿಯನ್ನು ನಾವೆಲ್ಲ ನಾನೂ ಸೇರಿ ಬೆಳೆಸಿಕೊಂಡಾಗ ನಾವು ಒಳ್ಳೆಯ ಒಂದು ವ್ಯಕ್ತಿಗಳಾಗಿ ಈ ದೇಶಕ್ಕೆ, ಈ ಸಮಾಜಕ್ಕೆ ಸಂಪತ್ತಾಗ್ತೇವೆ. ಈ ಕುರಾನ್ನಲ್ಲಿ ಒಂದು ಮಾತು ಬರ್ತದೆ, ಕುರಾನ್ನ ಬಗ್ಗೆ ಬಹಳಷ್ಟು ಹೇಳಲಿಕ್ಕೆ ನಾನೊಂದು 2-3 ವಿಷಯಗಳನ್ನು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು, ಸತ್ಯ ಎಂದರೆ ಏನು ಅಂತ ಬರ್ತದೆ. ಸತ್ಯ ಎಂದರೆ ಏನು? ಸತ್ಯ ಎಂದರೆ ಕುರಾನ್ ಅದು ಏನು ಉಲ್ಲೇಖಿಸ್ತದೆ ಅಂದರೆ, ಇದ್ದದ್ದನ್ನು ಇದ್ದಾಗೆ ಹೇಳುವುದು, ಹೇಳಿದ್ದನ್ನು ಹೇಳಿದಾಗೆ ಮಾಡಿ ತೋರಿಸುವುದೇ ಸತ್ಯ ಅಂತ. ಗಾಂಧೀಜಿಯವರು ಕೂಡ ಅದನ್ನೇ ಮಾಡಿದ್ದು. ಗಾಂಧೀಜಿಯವರು ಅದನ್ನು ಮಾಡಿದ್ದರಿಂದ ಏನಾಗಿದ್ದಾರೆ ಅಂದರೆ, ಅವರು ಮಹಾತ್ಮರಾಗಿದ್ದಾರೆ. ನಾವು ಇದ್ದದ್ದನ್ನು ಇದ್ದಾಗೆ ಹೇಳಲಿಕ್ಕೆ ನಮಗೆ ಕಷ್ಟ ಆಗೋದು ಮಾತ್ರ ಅಲ್ಲ, ಅದನ್ನು ಹೇಳಿದ್ದನ್ನು ಹೇಳಿದಾಗೆ ಮಾಡಲಿಕ್ಕೂ ನಮಗೆ ಸಾಧ್ಯ ಆಗದಂಥ ಒಂದು ಪರಿಸ್ಥಿತಿ ಉಂಟು. ಅದು ಸತ್ಯ ಅಂತ. ಅದನ್ನೇ ನಮ್ಮ ಹಿಂದೂ ಧರ್ಮವೂ ಕೂಡ ಹೇಳಿದೆ. ಏನು ಅಂತಂದರೆ, ಸತ್ಯಂ ವದ ಧರ್ಮಂ ಚರ ಅಂತ ನಮ್ಮ ಹಿಂದೂ ಧರ್ಮ ಹೇಳಿದ್ದೇ ಅದನ್ನೇ. ಇನ್ನೊಂದು ಕುರಾನ್ನಲ್ಲಿ ಬರ್ತಕ್ಕಂಥ ಒಂದು ಮುಖ್ಯ ವಿಷಯ ಅಂತಂದರೆ, ನಾವು ಸಂಪತ್ತನ್ನು ಸಂಗ್ರಹಿಸಬೇಕು. ವಾಮ ಮಾರ್ಗದಿಂದಲ್ಲ, ಕೆಟ್ಟ ಮಾರ್ಗದಿಂದಲ್ಲ, ಮೋಸ ಮಾಡುವುದರಿಂದಲ್ಲ, ವಂಚನೆ ಮಾಡುವುದರಿಂದಲ್ಲ, ಒಳ್ಳೆಯ ಮಾರ್ಗದಿಂದ ನೀನು ಸಂಪತ್ತನ್ನು ಸಂಗ್ರಹಿಸು, ಹಣವನ್ನು ಸಂಗ್ರಹಿಸಿದಂಥ ಹಣವನ್ನಾಗಲಿ ಸಂಪತ್ತನ್ನಾಗಲಿ ಒಂದು ಅಂಶವನ್ನು ಇನ್ನೊಬ್ಬರಿಗೆ ದಾನ ಮಾಡು ಅಂತ. ಇದು ಕುರಾನ್ನಲ್ಲಿ ಬರತಕ್ಕಂಥ ಒಂದು ಮುಖ್ಯವಾದಂಥ ಸಂದೇಶ. ಅದೇ ರೀತಿಯಲ್ಲಿ ಹಿಂದೂ ಧರ್ಮವೂ ಕೂಡ ಅದನ್ನೇ ಹೇಳುತ್ತದೆ. ಏನು ಹೇಳ್ತದೆ ಅಂದರೆ, ದಾನಂ ಪ್ರಿಯವಾಕ್ ಸಹಿತಂ ಜ್ಞಾನಂ ನಿಗರ್ವಂ
ಕೃಪಾನ್ವಿತಂ ಶೌರ್ಯಂ ಅಂತ ಹಿಂದೂ ಧರ್ಮ ಹೇಳಿದೆ. ಇದರ ಅರ್ಥ ಎರಡರದ್ದು ಕೂಡ ಒಂದೇ, ಅದರ ಗುರಿಯೂ ಎರಡದ್ದು ಕೂಡ ಒಂದೇ. ಇನ್ನೊಂದು ಕುರಾನ್ನಲ್ಲಿ ಬರ್ತಕ್ಕಂಥ ಒಂದು ವಿಚಾರ ಎಂಥದ್ದು ಅಂತಂದರೆ, ನಾವು ಅನಾಥ ಮಕ್ಕಳನ್ನು ಪ್ರೀತಿಸಬೇಕು, ನಾವು ಅನಾಥ ಮಹಿಳೆಯರನ್ನು ಗೌರವಿಸಬೇಕು ಅಂತ ಒಂದು ಕಡೆಯಲ್ಲಿ ಅದು ಬರ್ತದೆ. ಅನಾಥ ಮಕ್ಕಳನ್ನು ಪ್ರೀತಿಸುವುದು, ಅನಾಥ ಮಹಿಳೆಯರನ್ನು ಗೌರವಿಸುವುದು ನಮ್ಮ ಧರ್ಮ ಅಂತ. ಅದನ್ನು ಕೂಡ ಹಿಂದೂ ಧರ್ಮವು ಹೇಳಿದೆ. ಏನು ಅಂತಂದರೆ, ಅನಾಥ ಮಹಿಳೆಯರು ಭಗವದ್ಗೀತೆಯಲ್ಲಿ ಅದರ ಉಲ್ಲೇಖ ಇದೆ. ಅನಾಥ ಮಹಿಳೆಯರನ್ನು, ಅನಾಥ ಮಕ್ಕಳನ್ನು ರಕ್ಷಣೆ ಮಾಡುವಂಥದ್ದು ನಮ್ಮ ಧರ್ಮ ಎನ್ನುವಂಥದ್ದು ಭಗವದ್ಗೀತೆಯಲ್ಲಿ ಉಲ್ಲೇಖ ಆಗಿದೆ. ಆದ ಕಾರಣ ಅಲ್ಲಿಯೂ ಕೂಡ ಸಾಮ್ಯತೆ ಇದೆ. ಮಾತ್ರ ಅಲ್ಲದೆ ಮನುಷ್ಯತ್ವವನ್ನು ಹೊಂದಿರಬೇಕು ಅಂತ. ಅಂದರೆ ಆ ಮನುಷ್ಯತ್ವ ಹೊಂದಿರತಕ್ಕಂಥದ್ದು ಏನು ಅಂತ ಅಂದರೆ, ಇನ್ನೊಬ್ಬರಿಗೆ ನಮ್ಮಿಂದ ಆಗುವಂಥ ಏನಾದರೂ ಒಂದು ಉಪಕಾರವನ್ನು ನಾವು ಮಾಡಬೇಕು. ನಮ್ಮಲ್ಲಿ ನಾವು ಬದುಕಿದ್ದವರೆಗೆ ನಾವು ಒಳ್ಳೆಯ ವ್ಯಕ್ತಿಗಳಾಗಿ ಇರಬೇಕು ಎನ್ನುವಂಥದ್ದನ್ನು ಕುರಾನ್ ಒಂದು ಕಡೆಯಲ್ಲಿ ಪ್ರಸ್ತಾಪಿಸ್ತದೆ. ಅದೇ ವಿಚಾರವನ್ನು ಹಿಂದೂ ಧರ್ಮವೂ ಕೂಡ ಪ್ರಸ್ತಾಪಿಸಿದೆ. ಏನು ಅಂದರೆ, ಸಚ್ಚಿಂತನೆ, ಸತ್ಕರ್ಮ, ಸತ್ಕಾರ್ಯಗಳೊಂದಿಗೆ ನಿನ್ನ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳುವುದು. ನೀನು ಯಾವಾಗಲೂ ಒಳ್ಳೆಯ ಚಿಂತನೆಯನ್ನು, ಈಗ ನಾವು ಮಾಡುವಂಥದ್ದು ಅದೇ, ಒಳ್ಳೆಯ ಚಿಂತನೆಯನ್ನು ಮಾಡು, ಒಳ್ಳೆಯ ಕಾರ್ಯವನ್ನು ನೀನು ಮಾಡು. ಆ ಮೂಲಕ ನಿನ್ನ ಬದುಕನ್ನು ನೀನು ಸಾರ್ಥಕಪಡಿಸಿಕೋ. ಎಷ್ಟು ಸಮಯ ನೀನು ಬದುಕಿದ್ದಿ ಎನ್ನುವುದು ಮುಖ್ಯ ಅಲ್ಲ, ಬದುಕಿದ್ದಾಗ ಹೇಗೆ ಬದುಕಿದ್ದೇ ಎನ್ನುವುದೇ ಇಲ್ಲಿ ಮುಖ್ಯ ಆಗಿರ್ತದೆ. ಆದ ಕಾರಣ ಬದುಕಿರುವಾಗ ಏನನ್ನಾದರೂ ಒಳ್ಳೆಯ ಕೆಲಸವನ್ನು ನೀನು ಮಾಡು, ನಿನ್ನಲ್ಲಿ ಮನುಷ್ಯತ್ವ ಇರಲಿ ಅಂತ ಹೇಳಿದೆ. ಆದ ಕಾರಣ ನಾವು ಯಾವುದೇ ದುಶ್ಚಟಗಳಿಗೆ ನಾವು ಒಳಗಾಗಬಾರ್ದು ಅಂತಲೇ ಕುರಾನ್ ಹೇಳ್ತಾ ಉಂಟು. ಅದು ಯಾವುದೇ ದುಶ್ಚಟಗಳು, ನಮ್ಮ ಸಮಾಜದಲ್ಲಿರ್ತಕ್ಕಂಥ ಏನೇನು ದುಶ್ಚಟಗಳಿದೆ ಅದನ್ನು ನಾವು ಬದುಕಿನಲ್ಲಿ ಅನುಸರಿಸಲೇಬಾರದು, ಅದನ್ನು ಮಾಡಲೇಬಾರದು ಎನ್ನುವಂಥದ್ದು ಕುರಾನ್ ಸ್ಪಷ್ಟವಾಗಿ ಹೇಳಿದೆ. ಎಲ್ಲ ಧರ್ಮಗಳು ಅದನ್ನು ಹೇಳಿದೆ. ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡಬಾರದು ಅಂತ ಹೇಳಿದ. ಅಹಿಂಸಾ ಧರ್ಮದ ಒಂದು ಇದು ಬೋಧನೆ ಇದೆ ನಮಗೆ. ನಾವು ಅಹಿಂಸೆ ಅಂದರೆ ಏನು, ನಮ್ಮ ಧರ್ಮ ಏನು ಹೇಳಿದೆ ಅಂದರೆ, ಇನ್ನೊಬ್ಬರ ಮನಸ್ಸಿಗೆ ನೋವುಂಟು ಮಾಡದೆ, ಇನ್ನೊಬ್ಬರನ್ನು ಕೊಲ್ಲದೇ ಇರುವುದು ಮಾತ್ರ ಅಲ್ಲ, ಇನ್ನೊಬ್ಬರ ಮನಸ್ಸಿಗೆ ನೋವುಂಟು ಮಾಡದೇ ಇರುವುದು ಕೂಡ ಅದು ಅಹಿಂಸಾ ಧರ್ಮ ಅಂತ ಹೇಳಿದೆ. ಆ ರೀತಿಯಲ್ಲಿ ಎಲ್ಲ ಧರ್ಮಗಳು ಕೂಡ ಈ ರೀತಿಯಲ್ಲಿ ಬಹಳಷ್ಟು ಜೀವನ ಮೌಲ್ಯಗಳನ್ನು ನಮ್ಮ ಸಂದೇಶ ರೂಪದಲ್ಲಿ ನಮಗೆ ಕೊಟ್ಟಿದೆ. ಯಾಕೆ ಕೊಟ್ಟಿದೆ ಅಂದರೆ, ಒಂದು ಕಾಲದಲ್ಲಿ ಈ ಪ್ರಪಂಚದಲ್ಲಾಗಲಿ ಈ ದೇಶದಾಗಲಾಗಲಿ ಏನಾಗಿದೆ, ಅನಾಹುತಗಳೆಲ್ಲ ಆಗ್ತಾ ಇತ್ತು. ಬೇಡದನ್ನೆಲ್ಲ ನಾವು ಮಾಡ್ತಾಯಿದ್ವಿ, ಮನುಷ್ಯರಾಗಿದ್ದರೂ ಕೂಡ ನಾವು ಬೇಡದನ್ನೆಲ್ಲ ಮಾಡ್ತಾ ಇದ್ದೇವೆ. ಆದ ಕಾರಣ ಏನಾಯಿತು ಅಂದರೆ, ಒಂದು ಕಡೆಯಲ್ಲಿ ಅಜ್ಞಾನ, ಮತ್ತೊಂದು ಕಡೆಯಲ್ಲಿ ಇನ್ನೊಬ್ಬರ ಒಂದು ದರೋಡೆ ಇರ್ಬೋದು, ವಂಚನೆ ಇರ್ಬೋದು, ಮೋಸ, ಬೇರೆ ಬೇರೆ ಅನಾಹುತಗಳನ್ನೆಲ್ಲ ಮಾಡ್ತಾ ಇರುವಂಥ ಕಾಲದಲ್ಲಿ ಈ ಜನಗಳನ್ನೆಲ್ಲ ಒಂದು ಕಡೆಯಲ್ಲಿ ಒಂದು ಒಳ್ಳೆಯ ಮಾರ್ಗದಲ್ಲಿ ಅವರನ್ನು ಸಾಗಿಸಬೇಕು ಎನ್ನುವಂಥ ಉದ್ದೇಶದಿಂದಾಗಲಿ ನಾವು ಅದೆಲ್ಲ ಧರ್ಮಕರ್ತರು ಅಂದರೆ ಅಲ್ಲಾಹ ಅವರು ಏನು ಮಾಡಿದಂದರೆ ದಾರಿ ತೋರಿಸಿಕೊಟ್ಟದ್ದು. ನೀನು ಒಳ್ಳೆಯ ಮಾರ್ಗದಲ್ಲಿ ನಡಿ, ಇಂತಹ ಒಳ್ಳೆಯ ಗುಣಗಳನ್ನೆಲ್ಲ ಬೆಳೆಸಿಕೊಂಡು ಮನುಷ್ಯನಾಗಿ ನೀನು ಬದುಕು ಅಂತ ಅವರು ನಮಗೆ ದಾರಿ ತೋರಿಸಿಕೊಟ್ಟಿದ್ದಾರೆ. ಆ ದಾರಿಯನ್ನು ಎಲ್ಲ ಧರ್ಮ ಪಂಥಗಳು ಹೇಳಿದೆ. ಆದ ಕಾರಣ ಒಟ್ಟಾಗಿ ಎಲ್ಲಾದರೂ ಇರು, ಹೇಗಾದರಿರು, ಒಟ್ಟಾರೆ ನೀನು ಮಾನವನಾಗಿರು, ನಿನ್ನಲ್ಲಿ ಮನುಷ್ಯತ್ವ ಇರಲಿ, ನೀನು ರಾಕ್ಷಸನಾಗಿರುವುದು ಬೇಡ, ನಿನ್ನಿಂದ ಯಾವತ್ತೂ ಕೂಡ ಇನ್ನೊಬ್ಬರಿಗೆ ವಂಚನೆ ಆಗಲಿ, ಮೋಸ ಆಗಲಿ ಅಥವಾ ತೊಂದರೆ ಆಗಬಾರ್ದು ಎನ್ನುವಂತಹ ಸಂದೇಶವನ್ನು ಎಲ್ಲ ಧರ್ಮಗ್ರಂಥಗಳು ಕೊಟ್ಟಿದೆ. ಇದನ್ನು ನಾವು ಅರ್ಥೈಸಿಕೊಂಡು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ನಾವು ಗೌರವದಿಂದ ನಾವು ಬದುಕಿದರೆ ನಮಗೆ ಯಾವುದೇ ರೀತಿಯ ಸಮಸ್ಯೆಗಳಾಗೋದಕ್ಕೆ ಸಾಧ್ಯತೆ ಇಲ್ಲ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಅದರ ಒಟ್ಟಿಗೆ ಕೊನೆಯದಾಗಿ ನಾನು ಹೇಳುವಂಥದ್ದು ಎಂಥದ್ದು ಅಂದರೆ, ನಾವು ಈಗ ಎಲ್ಲ ಅಲ್ಲಲ್ಲಿ ಹಬ್ಬಗಳನ್ನೆಲ್ಲ ಆಚರಿಸ್ತಾ ಇದ್ದೇವೆ. ಎಲ್ಲ ಬೇರೆ ಬೇರೆ ಹಬ್ಬಗಳು, ಅದು ಹಿಂದೂ ಧರ್ಮದ ಹಬ್ಬಗಳಿರ್ಬೋದು, ಮುಸಲ್ಮಾನ್ ಧರ್ಮದ ಹಬ್ಬಗಳಿರ್ಬೋದು, ಕ್ರಿಶ್ಚಿಯನ್ ಧರ್ಮದ ಹಬ್ಬಗಳಿರ್ಬೋದು. ಎಲ್ಲ ಹಬ್ಬಗಳ ಹಿಂದೆ ಇರುವಂಥದ್ದು ಎಂದರೆ ತಾನೂ ಸಂತೋಷ ಪಡಬೇಕು, ಇತರರಿಗೆ ಸಂತೋಷ ಕೊಡಬೇಕು, ತಾನೂ ಬದುಕಬೇಕು, ಇತರರನ್ನು ಕೊಡಬೇಕು. ಇದು ಹಬ್ಬಗಳ ಹಿಂದಿರುವಂಥ ಸಂದೇಶ. ನಾವು ಈಗ ಏನಾಗ್ತಾ ಉಂಟು, ಒಂದು ಹಬ್ಬ ಆಗಬೇಕಾಗಿದ್ದರೆ ಪೊಲೀಸ್ ಸ್ಟೇಷನಲ್ಲಿ ಸಭೆ ನಡೆಯಲೇಬೇಕು. ಅಲ್ಲಿ ರಾತ್ರಿ ಇಡೀ ಪಾಪ ಪೊಲೀಸರು ನಮ್ಮನ್ನು ಕಾಯ್ತಾ ಇರಬೇಕು. ನೋಡಿ, ಈ ರೀತಿಯ ಇದನ್ನು ನಾವು ಮಾಡಿಟ್ಟಿದೆ. ಆದ ಕಾರಣ ಹಬ್ಬಗಳು ಅಂದರೆ ಇನ್ನೊಬ್ಬರಿಗೆ ಭಯವನ್ನು ಹುಟ್ಟಿಸುವಂಥದ್ದಲ್ಲ. ಹಬ್ಬಗಳು ಅಂದರೆ ನಮಗೆ ಸಂತೋಷ ಕೊಡತಕ್ಕಂಥದ್ದು, ನಮ್ಮ ಮನಸ್ಸಿಗೆ ನಮ್ಮ ಬದುಕಿಗೆ ನೆಮ್ಮದಿಯನ್ನು ಕೊಡತಕ್ಕಂಥದ್ದು, ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡತಕ್ಕಂಥ ಹಬ್ಬಗಳಲ್ಲ. ಅದು ಮಾನಸಿಕವಾದಂಥ ನೆಮ್ಮದಿಯನ್ನು ಕೊಡುವಂಥದ್ದು, ಮನುಕುಲಕ್ಕೆ ಸಂತೋಷವನ್ನು ಕೊಡ್ತಕ್ಕಂಥದ್ದು.
ಅದು ಯಾವುದು ಮನುಕುಲಕ್ಕೆ ಸಂತೋಷವನ್ನು ಕೊಡ್ತಾ ಇರ್ತದೋ ಅದೆಲ್ಲವೂ ಕೂಡ ದೇವತಾ ಆರಾಧನೆ ಅಂತ ನಾವು ಹೇಳಿಕೊಂಡು ಬಂದವರು. ಆದ ಕಾರಣ ಅಂತಹ ಕೆಲಸಗಳು ನಾವು ಮಾಡಬೇಕು. ಉಳ್ಳಾಲ ತಾಲೂಕು ಬಹಳ ಖುಷಿ ಉಂಟು. ಉಳ್ಳಾಲ ತಾಲೂಕಿನಲ್ಲಿ ಅಂಥದ್ದಕ್ಕೆಲ್ಲ ಹೆಚ್ಚು ಆಸ್ಪದ ಅವಕಾಶಗಳು ಇಲ್ಲ. ನಾವು ಎಲ್ಲ ಹಿಂದೂ ಮುಸಲ್ಮಾನರೆಲ್ಲರೂ ಕೂಡ ಬಹಳ ಒಟ್ಟಾಗಿ ಬಹಳ ಸಂತೋಷದಿಂದ ಖುಷಿಯಿಂದ, ಅಂದರೆ ಒಮ್ಮತದೆ, ಒಂದು ಸ್ವಲ್ಪ ಏನಾದರೂ ಭಿನ್ನತೆ ಬಂದರೂ ಕೂಡ ಅಲ್ಲಲ್ಲಿ ಅದನ್ನು ನಿಲ್ಲಿಸಿ ನಾವು ಏನು ಮಾಡ್ತಾಯಿದ್ದೇವೆ, ಒಟ್ಟಾಗಿ ವಾಸ ಮಾಡ್ತಾಯಿದ್ದೆ, ಬದುಕ್ತಾ ಇದ್ದಿದ್ದು ಬಹಳ ಖುಷಿ ಕೊಡ್ತಕ್ಕಂಥ ವಿಚಾರ. ಇಲ್ಲೊಂದು ಪೆಲತ್ತಡಿಯಲ್ಲಿ ಒಂದು ಜಾತ್ರೆ ಆಗ್ತಾ ಇದೆ ಅಂತಂದರೆ ನಮ್ಮ ಉರುಸನ್ನು ಕೂಡ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡಿ, ಅಂದರೆ ಮುಂದೆ ಹಾಕಿ ನಾವು ಜಾತ್ರೆಗೂ ತೊಂದರೆ ಆಗಬಾರ್ದು, ಉರುಸಿಗೂ ತೊಂದರೆ ಆಗಬಾರ್ದು ಅಂತ ಇಲ್ಲಿ ಮಾಡ್ತಾ ಇದ್ದಾರೆ ಅಂತಾದರೆ ನಾನು ಎಲ್ಲಿಯ ಪೇಪರ್ನಲ್ಲಿ ನೋಡಿದೆ. ಅದು ನೋಡಿ, ಅದು ಇಂತಹ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಕೊಡ್ತದೆ ಎನ್ನುವುದನ್ನು ನೀವು ಇಲ್ಲಿ ಗಮನಿಸಬಹುದು. ಅಂತಹ ಕೆಲಸವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಈ ರೀತಿಯಲ್ಲಿ ಸರ್ವಧರ್ಮ ಸಮನ್ವಯದ ಕ್ಷೇತ್ರವಾಗಿರ್ತಕ್ಕಂಥ ಉಳ್ಳಾಲ ತಾಲೂಕಿಗೆ ಯಾವ ಜನಾಂಗದವರು ಕೂಡ ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಲೋಪ ಆಗದ ರೀತಿಯಲ್ಲಿ, ತೊಂದರೆ ಆಗದ ರೀತಿಯಲ್ಲಿ, ಕೆಟ್ಟ ಸಂದೇಶ ಹೋಗದ ರೀತಿಯಲ್ಲಿ ನಾವು ಬದುಕುವಂಥ ಕೆಲಸವನ್ನು ಮಾಡುವ. ಅದೇ ರೀತಿಯಲ್ಲಿ ಈ ವೇದಿಕೆ ಅಂತಹ ಒಂದು ಒಳ್ಳೆಯ ಸಂದೇಶವನ್ನು ಈ ಸಮಾಜಕ್ಕೆ ಕೊಡಲಿ. ಈ ಒಂದು ಸಂಘಟನೆ ಯಾವ ಜಮಾಯತ್ ಇಸ್ಲಾಮಿ ಹಿಂದ್ ಉಳ್ಳಾಲ ತಾಲೂಕು ಈ ಸಂಘಟನೆ ಇಂತಹ ಒಳ್ಳೊಳ್ಳೆ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಕೂಡ ಮಾಡ್ತಾ ಹೋಗಲಿ. ಅದರಲ್ಲಿ ನಾವು ಯಾವುದೇ ರೀತಿಯಾದ ಹಿಂಜರಿಕೆ ಮಾಡುವಂಥದ್ದು ಅಗತ್ಯ ಇಲ್ಲ. ಈಗ ಸಾಮಾನ್ಯವಾಗಿ ಇತ್ತೀಚೆಗೆಲ್ಲ ಕೆಲವು ನಮ್ಮ ಶಿಕ್ಷಕರು ಕೂಡ ಹಾಗೆ, ಈಗ ಇಂದು ಈ ಜೋಕ್ಲಿ ನನ್ನ ಕಲ್ಪದ ಪ್ರಯೋಜನ ಇಜ್ಜಿ, ಈ ಜೋಕ್ಲಿನ ನಮ್ಮ ತೂವೇಂದ್ರ ಸಾಧ್ಯ, ಈ ರೀತಿಯ ಒಂದು ಏನೋ ಒಂದು ಎಂಥದ್ದು ಇದರಲ್ಲಿ ನಾವು ನಡೆದೆವು ಅಂತಾರೆ. ಅದು ಹಾಗೆ ನಾವು ಇರಬಾರ್ದು. ಶಿಕ್ಷಕರು ಒಳ್ಳೆಯ ಪಾಠವನ್ನು ಮಾಡಲೇಬೇಕು, ಒಳ್ಳೆಯ ಸಂದೇಶವನ್ನು ಮಕ್ಕಳಿಗೆ ಕೊಡಲೇಬೇಕು. ಅದೇ ರೀತಿಯಲ್ಲಿ ಇಂತಹ ಸಂಘ ಸಂಸ್ಥೆಗಳು ಕೂಡ ಹಿಂಜರಿಯಬಾರ್ದು, ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇರಬೇಕು. ಅದರಲ್ಲಿ 100ರಲ್ಲಿ 50 ಮಂದಿ ಆದರೂ ಅದನ್ನು ತಗೊಳ್ತಾರೆ ಎನ್ನುವಂಥ ಭರವಸೆ ನನಗೆ ಇದೆ. ಇದು ಈ ರೀತಿಯಲ್ಲಿ ಮುಂದುವರಿಯಲಿ. ನಿಮಗೆ ನಾವು ನಮ್ಮ ಸಮಸ್ತ ಜನತೆಯ ಪರವಾಗಿ ಈ ಸಂಘಟನೆಗೆ ನಾನು ಈ ಸಂದರ್ಭದಲ್ಲಿ ಮನಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸಿ ನಾನು ಮಾತು ತಿಳಿಸ್ತೇನೆ. ನಮಸ್ಕಾರ. ಬಹಳ ಅತ್ಯುತ್ತಮ ವಿದ್ಯಾಸಂಸ್ಥೆಯ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಮುಖ್ಯೋಪಾಧ್ಯಾಯರಾದಂತಹ ಶ್ರೀ ರವೀಂದ್ರ ರೈ ತಮಗೆ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಶ್ರೀ ರವೀಂದ್ರ ರೈ ಇವರಿಗೆ ಉಲ್ಲಾಲ ಜಮಾತೆ ಇಸ್ಲಾಮಿ ಹಿಂದ್ ಇದರ ಅಧ್ಯಕ್ಷರಾದಂತಹ ಅಬ್ದುಲ್ ಕರೀಂ ರವರು ಗೌರವ ಸ್ಮರಣಿಕೆಯನ್ನು ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಕುರ್ಆನ್ ಸಂದೇಶವನ್ನು ನೀಡಲಿದ್ದಾರೆ ಜನಾಬ್ ಮೊಹಮ್ಮದ್ ಕುಂಜಿ. ಅದಕ್ಕಾಗಿ ಅವರಲ್ಲಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. والتين والزيتون وطور سينين وهذا البلد الأمين لقد خلقنا الإنسان في أحسن تقويم ثم رددناه أسفل سافلين إلا الذين آمنوا وعملوا الصالحات فلهم أجر غير ممنون فما يكذبك بعد بالدين أليس الله بأحكم الحاكمين. ಪರಮದಯಾಮಯನು ಕರುಣಾನಿಧಿಯಾದ ನಮ್ಮೆಲ್ಲರನ್ನು ಸೃಷ್ಟಿಸಿರುವ, ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ ನಮ್ಮೆಲ್ಲರ ಸೃಷ್ಟಿಕರ್ತನ ನಾಮದಿಂದ ಸಕಲ ಸ್ತುತಿ ಸ್ತೋತ್ರಗಳು ನಮ್ಮೆಲ್ಲರ ಸೃಷ್ಟಿಕರ್ತನಿಗೆ ಮೀಸಲು. ಅವನ ಅನುಗ್ರಹಗಳು ಜಗತ್ತಿನಲ್ಲಿ ಒಳಿತಿನ ಸಂಸ್ಥಾಪನೆ ಮತ್ತು ಕೆಡುಕಿನ ನಿರ್ಮೂಲನಕ್ಕಾಗಿ ಆಗಮಿಸಿದ ಎಲ್ಲ ಪ್ರವಾದಿಗಳ ಮೇಲೆ, ಮಹಾಪುರುಷರ ಮೇಲೆ, ಸಜ್ಜನರ ಮೇಲೆ ಸದಾ ವರ್ಷಿಸುತ್ತಿರಲಿ. ಅಂಜೂರ ಮತ್ತು ಇಪ್ಪೆಯಾಣೆ, ಸೀನಾಯಿ ಪರ್ವತದಾಣೆ, ನಾವು ಮಾನವ ಮತ್ತು ಈ ಶಾಂತಿಪೂರ್ಣ ನಗರದಾಣೆ, ನಾವು ಮಾನವನನ್ನು ಅತ್ಯುತ್ತಮ ಪ್ರಕೃತಿಯಲ್ಲಿ ಸೃಷ್ಟಿಸಿದ್ದೇವೆ. ತರುವಾಯ ನಾವು ಅವನನ್ನು ಪಲ್ಲಟಗೊಳಿಸಿ ನೀಚರಲ್ಲಿ ಅತ್ಯಂತ ನೀಚನಾಗಿ ಮಾಡಿದೆವು. ಆದರೆ ವಿಶ್ವಾಸವಿರಿಸಿಕೊಂಡ ಮತ್ತು ಸತ್ಕರ್ಮವೆಸಗುತ್ತಿದ್ದವರ ಹೊರತು
ಅವರಿಗೆ ಎಂದೆಂದಿಗೂ ಮುಗಿಯದಂತಹ ಸತ್ಫಲವಿದೆ. ಸಂದೇಶವಾಹಕರೇ, ಇದರ ನಂತರ ಇನ್ನಾರು ತಾನೇ ಪುರಸ್ಕಾರ ಮತ್ತು ಶಿಕ್ಷೆಯ ವಿಷಯದಲ್ಲಿ ನಿಮ್ಮನ್ನು ಸುಳ್ಳಾಗಿಸಬಲ್ಲರು? ಅಲ್ಲಾಹನು ಎಲ್ಲ ಅಧಿಪತಿಗಳಿಗಿಂತ ಮಹಾ ಅಧಿಪತಿ ಅಲ್ಲವೇ? ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಬಹಳ ಅತ್ಯುತ್ತಮವಾದ ಸಂದೇಶಗಳನ್ನು ಈ ವೇದಿಕೆಯಲ್ಲಿ ಹಂಚಿಕೊಂಡಿರುವ ಗೌರವಾನ್ವಿತ ರವೀಂದ್ರ ರೈಯವರೇ, ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಆದರಣೀಯ ಅತಿಥಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಗೌರವಾನ್ವಿತ ಹಿರಿಯರೇ, ಪ್ರೀತಿಯ ಸಹೋದರಿಯರೇ, ಸಹೋದರರೇ, ಮಾಧ್ಯಮ ಮಿತ್ರರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಈ ಕಾರ್ಯಕ್ರಮದ ಉದ್ದೇಶ ಏನು ಎಂಬುದರ ಬಗ್ಗೆ ಪ್ರಾಸ್ತಾವಿಕ ನುಡಿಗಳಲ್ಲಿ ಸ್ಪಷ್ಟವಾಗಿ ನಿಮಗೆ ವಿವರಿಸಿ ಕೊಡಲಾಗಿದೆ. ಇದು ಒಂದು ಆರೋಗ್ಯಪೂರ್ಣ ಸಮಾಜದ ಚಿಂತನೆಯನ್ನು ಮಾಡುವಂತಹ ಕಾರ್ಯಕ್ರಮ. ಇದು ಸಮಾಜವನ್ನು ಕಟ್ಟುವ, ಸಮಾಜವನ್ನು ಜೋಡಿಸುವ, ಸಮಾಜವನ್ನು ಬೆಸೆಯುವ ಮಾರ್ಗಗಳೇನು ಎಂಬುದನ್ನು ಕಂಡುಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಇದು. ಎಲ್ಲರೂ ಎಲ್ಲ ಸಂದೇಶಗಳನ್ನು ಆಲಿಸುವುದಾದರೆ, ಒಟ್ಟಿಗೆ ಕುಳಿತುಕೊಂಡು ಆಲಿಸುವುದಾದರೆ, ಗೀತೆಯ ಸಂದೇಶ, ಬೈಬಲ್ನ ಸಂದೇಶ, ಬಸವಣ್ಣನವರ ವಚನ ಸಂದೇಶ, ಪವಿತ್ರ ಕುರ್ಆನ್ನ ಸಂದೇಶ, ಹೀಗೆ ಎಲ್ಲ ಸಂದೇಶಗಳನ್ನು ಎಲ್ಲರೂ ಒಟ್ಟಿಗೆ ಕುಳಿತುಕೊಂಡು ಆಲಿಸುವ ಅವಕಾಶ ಇರುವುದಾದರೆ ಅದು ನಮ್ಮ ಹೃದಯಗಳನ್ನು ಬೆಸೆಯುತ್ತದೆ, ಅದು ನಮ್ಮನ್ನು ಪರಸ್ಪರ ನಿಕಟಗೊಳಿಸ್ತದೆ, ಅದು ನಮ್ಮ ಸಂಬಂಧವನ್ನು ಬಲಪಡಿಸ್ತದೆ. ಕುರ್ಆನ್ ಪ್ರವಚನ ಕಾರ್ಯಕ್ರಮದ ಮೂಲ ಉದ್ದೇಶ ನಮ್ಮ ಸಮಾಜದಲ್ಲಿ ಅಪರಿಚಿತತೆ ಹೆಚ್ಚಾಗ್ತಾ ಇದೆ. ಈ ಕಾಲದ ಬಗ್ಗೆ ಹೇಳಲಾಗುವುದು, ಈ ಕಾಲದ ಬಗ್ಗೆ ನಮಗೆ ಗೊತ್ತಿದೆ, ಇದು ಅಂತರ ಬಹಳ ಕಡಿಮೆಯಾಗಿರುವ ಕಾಲ. ಆಕಾಶ ಮತ್ತು ಭೂಮಿಯ ಮಧ್ಯೆ, ಒಂದು ಸಮುದ್ರ ತೀರದಿಂದ ಇನ್ನೊಂದು ಸಮುದ್ರದ ತೀರದ ಮಧ್ಯೆ, ನಗರಗಳು ಮತ್ತು ನಗರಗಳ ಮಧ್ಯೆ, ದೇಶಗಳು ಮತ್ತು ದೇಶಗಳ ಮಧ್ಯೆ ಅಂತರ ಇವತ್ತು ಬಹಳ ಕಡಿಮೆ. ನೀವು ವೇಗವಾಗಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ, ಭೂಮಿಯಿಂದ ಆಕಾಶದ ಕಡೆಗೆ ಬಹಳ ಬೇಗವಾಗಿ ನೀವು ತಲುಪಬಲ್ಲಿರಿ. ಅಂದರೆ ಅಂತರ ಬಹಳ ಕಡಿಮೆಯಾಗಿರುವ ಕಾಲ ಇದು. ಆದರೆ ಮನುಷ್ಯರ ಮಧ್ಯೆ ಅಂತರ ಕಡಿಮೆಯಾಗ್ತಾ ಇದೆಯೇ ಅಥವಾ ಹೆಚ್ಚಾಗ್ತಾ ಇದೆಯೇ ಅಂತ ಕೇಳಿದರೆ ಉತ್ತರ ನಮಗೆಲ್ಲರಿಗೂ ಗೊತ್ತಿದೆ. ಕಮ್ಯುನಿಕೇಷನ್ನ ಎಲ್ಲ ಮಾಧ್ಯಮಗಳಿರುವಾಗಲೂ, ಅಂತರ ಬಹಳ ಕಡಿಮೆಯಾಗುತ್ತಿರುವ ಈ ಕಾಲದಲ್ಲೂ ಮನುಷ್ಯರ ಮಧ್ಯೆ ಅಂತರ ಹೆಚ್ಚಾಗ್ತಲೇ ಇದೆ. ಮನುಷ್ಯರ ಮಧ್ಯೆ ಅಪರಿಚಿತತೆ ಹೆಚ್ಚಾಗ್ತಲೇ ಇದೆ. ಅದನ್ನು ಖಂಡಿತವಾಗಿಯೂ ಹೋಗಲಾಡಿಸಬೇಕಾದದ್ದು, ಅಂತರ ಕಡಿಮೆ ಮಾಡಬೇಕಾದದ್ದು ಕಾಲದ ಅನಿವಾರ್ಯವಾದಂತಹ ಬೇಡಿಕೆಯಾಗಿದೆ. ಸಮಾಜದಲ್ಲಿ ಕೆಡುಕುಗಳಿವೆ, ಸಮಾಜದಲ್ಲಿ ಹಗೆತನವನ್ನು, ವಿದ್ವೇಷವನ್ನು ಉತ್ಪಾದಿಸಲಾಗುತ್ತಾ ಇದೆ, ವಿಭಜನೆಯ ವಿಷ ಕುಡಿಸಲಾಗುತ್ತಾ ಇದೆ ಜನರಿಗೆ. ಇದೆಲ್ಲವೂ ನಡೆಯುವಾಗ ಒಂದು ಸಮಾಜವನ್ನು ತಿದ್ದುವ, ಒಂದು ಸಮಾಜದ ಆರೋಗ್ಯವನ್ನು ರಕ್ಷಿಸುವ ಬಹಳ ದೊಡ್ಡ ಕೆಲಸ ಮಾಡಬೇಕಾದದ್ದು ನಿಜವಾಗಿಯೂ ಮನುಷ್ಯರನ್ನು ಪ್ರೀತಿಸುವ, ಸಮಾಜವನ್ನು ಪ್ರೀತಿಸುವ, ದೇಶವನ್ನು ಪ್ರೀತಿಸುವ ಮನುಷ್ಯರ ಬಹಳ ದೊಡ್ಡ ಜವಾಬ್ದಾರಿಯಾಗಿದೆ. ಪವಿತ್ರ ಕುರ್ಆನ್ನಲ್ಲಿ ಒಂದು ಸಂದೇಶ ಇದೆ. ವಲಾ ಯಸ್ತವಿಲ್ ಹಸನತು ವಲ ಸಯ್ಯಿಅ ಇದ್ಫಾ ಬಿಲ್ಲತಿ ಹಿಯ ಅಹ್ಸನ್ ಫಇದಲ್ಲದಿ ಬೈನಕ ವ ಬೈನಹು ಅದಾವತುನ್ ಕಅನ್ನಹು ವಲಿಯುನ್ ಹಮೀಮ್. ಒಳಿತು ಮತ್ತು ಕೆಡುಕು ಸಮಾನ ಅಲ್ಲ ಅಂತ ಕುರ್ಆನ್ ಹೇಳು. ಒಳಿತು ಮತ್ತು ಕೆಡುಕು ಸಮಾನ ಅಲ್ಲ. ಇದ್ಫಾ ಬಿಲ್ಲತಿ ಹಿಯ ಅಹ್ಸನ್, ಎಲ್ಲ ಕೆಡುಕುಗಳನ್ನು ನೀವು ಒಳಿತಿನ ಮೂಲಕ ನಿವಾರಿಸಬೇಕು. ಹಗೆತನವನ್ನು ಹಗೆತನದ ಮೂಲಕ, ವಿದ್ವೇಷವನ್ನು ವಿದ್ವೇಷದ ಮೂಲಕ,
ಅಕ್ರಮವನ್ನು ಅಕ್ರಮದ ಮೂಲಕ, ಸುಳ್ಳನ್ನು ಸುಳ್ಳಿನ ಮೂಲಕ ಹಾಗೆ ನಿವಾರಿಸಲಿಕ್ಕೆ ಖಂಡಿತ ಸಾಧ್ಯವೇ ಇಲ್ಲ. ಎಲ್ಲ ಕೆಡುಕುಗಳನ್ನು ನೀವು ಒಳಿತಿನ ಮೂಲಕ ನಿವಾರಿಸಿ. ಫೈದಲ್ಲದಿ ಬೈನಕ ವ ಬೈನಹು ಅದಾವತುನ್ ಕಅನ್ನಹು ವಲಿಯುನ್ ಹಮೀಮನ್. ಹಾಗೆ ಕೆಡುಕುಗಳನ್ನು ಒಳಿತುಗಳ ಮೂಲಕ ನಿವಾರಿಸುವಾಗ ನಿಮ್ಮ ಶತ್ರುಗಳು ನಿಮ್ಮ ಮಿತ್ರರಾಗುತ್ತಾರೆ ಎಂದು ಕುರ್ಆನ್ ಕಲಿಸಿಕೊಡುತ್ತದೆ. ಆದ್ದರಿಂದ ಕುರ್ಆನ್ ಪ್ರವಚನದ ಬಹಳ ಮೂಲ ಉದ್ದೇಶ ಅದು. ಸಮಾಜದಲ್ಲಿ ಹಗೆತನದ, ವಿದ್ವೇಷದ, ಅಪರಿಚಿತತೆಯ, ಅಪನಂಬಿಕೆಯ ಒಂದು ವಾತಾವರಣ ಸೃಷ್ಟಿಯಾಗುವಾಗ ಅದನ್ನು ಪ್ರೀತಿಯ, ಸಹೋದರತೆಯ, ವ್ಯಾಲ್ಯೂಸ್ಗಳ ಸಂದೇಶಗಳೊಂದಿಗೆ ನೀವು ಅದನ್ನು ಎದುರಿಸಬೇಕು. ಹಾಗೆ ನಮ್ಮ ಮಕ್ಕಳು, ನಮ್ಮ ಯುವಕರು, ಒಂದು ತಲೆಮಾರು ಅವರು ಒಳ್ಳೆಯದನ್ನು ಆಲಿಸ್ತಾ ಇರಬೇಕು. ಸಮಾಜದಲ್ಲಿ ಎಲ್ಲ ಕಡೆಯಿಂದ ನಿಮ್ಮ ಮಕ್ಕಳು ಕೆಟ್ಟದ್ದನ್ನು ಆಲಿಸುವುದಾದರೆ ನಿಮ್ಮ ಮನೆಗಳಲ್ಲಿ, ವೇದಿಕೆಗಳಿಂದ, ಸಮಾಜದಲ್ಲಿ ಎಲ್ಲ ಕಡೆಗಳಿಂದಲೂ ಹಗೆತನ, ವಿದ್ವೇಷ, ವಿಭಜನೆ ಈ ಸಂದೇಶಗಳನ್ನೇ ಆಲಿಸುವುದಾದರೆ ನಾಳೆಯ ತಲೆಮಾರು ಈ ಸಮಾಜಕ್ಕೆ ಅತಿ ದೊಡ್ಡ ಮಾರಕ ಆಗ್ಬೋದು. ಆದ್ದರಿಂದ ನನ್ನ ಮತ್ತು ನಿಮ್ಮ ಮಕ್ಕಳು ಎಲ್ಲ ಕಡೆಯಲ್ಲೂ ಒಳ್ಳೆಯ ವಿಚಾರಗಳನ್ನು ಆಲಿಸ್ತಾ ಇರಲಿ. ನಮ್ಮ ಮನೆಗಳಲ್ಲಿ ಅವರು ಒಳ್ಳೆಯ ವಿಷಯಗಳನ್ನು ನಿರಂತರ ಆಲಿಸ್ತಾ ಇರಲಿ. ಮನುಷ್ಯರನ್ನು ಪ್ರೀತಿಸುವ, ಮನುಷ್ಯರನ್ನು ಗೌರವಿಸುವ, ಮನುಷ್ಯನ ಘನತೆಯ ಬಗ್ಗೆ, ಅವನ ಜೀವದ ಬೆಲೆಯ ಬಗ್ಗೆ ನಮ್ಮ ಮನೆಗಳಲ್ಲಿ, ನಮ್ಮ ವೇದಿಕೆಗಳಿಂದ, ನಮ್ಮ ಆರಾಧನಾಲಯಗಳಿಂದ, ನಮ್ಮ ಸಮಾಜದಲ್ಲಿ ನಿರಂತರವಾಗಿ ಹಾಗೆ ನಮ್ಮ ಮಕ್ಕಳು, ಒಂದು ತಲೆಮಾರು ಒಳ್ಳೆಯ ಸಂದೇಶಗಳನ್ನು ನಿರಂತರ ಆಲಿಸುವುದಾದರೆ ಆ ಮಕ್ಕಳಲ್ಲಿ ಖಂಡಿತವಾಗಿಯೂ ಒಳಿತಿನ, ಸತ್ಯದ, ಮನುಷ್ಯತ್ವದ ಪವರ್ ಖಂಡಿತವಾಗಿಯೂ ನಮ್ಮ ಮಕ್ಕಳಲ್ಲಿ ಬೆಳೆಯುತ್ತದೆ. ಆದ್ದರಿಂದ ಕುರ್ಆನ್ ಪ್ರವಚನ ಕಾರ್ಯಕ್ರಮ ನಡೆಸುವಾಗ ಜಮಾಯತೆ ಇಸ್ಲಾಮಿಯ ಉದ್ದೇಶ, ಸಹೋದರರೇ, ಧರ್ಮ ಅಂದರೆ ನಾವೆಲ್ಲ ಧರ್ಮನಿಷ್ಠೆ ಇರುವವರು. ಈ ದೇಶ ಸನಾತನ ಧಾರ್ಮಿಕ ಸಂಸ್ಕೃತಿ ಇರುವ ದೇಶ. ನಮಗೆಲ್ಲ ಧರ್ಮನಿಷ್ಠೆ ಇದೆ. ನಾವೆಲ್ಲ ಧರ್ಮವನ್ನು ಪ್ರೀತಿಸುವವರು, ಧರ್ಮವನ್ನು ಗೌರವಿಸುವವರು, ಧರ್ಮದಲ್ಲಿ ನಂಬಿಕೆ ಇರುವವರು. ಧರ್ಮ ಅಂದರೇನು? ಧರ್ಮ ಅಂದರೆ ಮನುಷ್ಯನಿಗೆ ಬೆಳಕನ್ನು ತೋರುತ್ತದೆ. ಧರ್ಮ ಮನುಷ್ಯನಿಗೆ ಸಾಂತ್ವನವನ್ನು ಕೊಡುತ್ತದೆ. ಧರ್ಮ ಮನುಷ್ಯನನ್ನು ವಿಮೋಚನೆಗೊಳಿಸ್ತದೆ. ಧರ್ಮ ಮನುಷ್ಯನಿಗೆ ಬೆಳಕು ತೋರಿಸ್ತದೆ. ಜಗತ್ತಿನಲ್ಲಿ ಯಾವ ಧರ್ಮಗಳು ಒಂದೊಂದು ಸಮುದಾಯವನ್ನು ಪ್ರತಿನಿಧಿಸುವ ದೇವರ ಬಗ್ಗೆ ಜಗತ್ತಿನ ಯಾವ ಧರ್ಮಗಳು ಹೇಳಿಕೊಡಲಿಲ್ಲ. ಒಂದೊಂದು ಸಮುದಾಯಕ್ಕೆ ಒಂದೊಂದು ದೇವರಿದ್ದಾರೆ ಎಂಬ ಪಾಠ. ಮುಸ್ಲಿಮರನ್ನು ಸೃಷ್ಟಿಸಿದ ದೇವ ಬೇರೆ, ಹಿಂದೂಗಳನ್ನು ಸೃಷ್ಟಿಸಿದ ದೇವ ಇನ್ನೊಬ್ಬ, ಕ್ರೈಸ್ತರನ್ನು ಸೃಷ್ಟಿಸಿದ ದೇವ ಬೇರೊಬ್ಬ. ಹೀಗೆ ಒಂದೊಂದು ಸಮುದಾಯಗಳನ್ನು ಪ್ರತಿನಿಧಿಸುವ ದೇವರ ಬಗ್ಗೆ ಜಗತ್ತಿನ ಯಾವ ಧಾರ್ಮಿಕ ಗ್ರಂಥಗಳು ಕಲಿಸಿಕೊಡಲಿಲ್ಲ. ನೀವೆಲ್ಲ ಧಾರ್ಮಿಕ ಗ್ರಂಥವನ್ನೊಮ್ಮೆ ತೆರೆದು ನೋಡಿ. ಒಂದೊಂದು ಸಮುದಾಯವನ್ನು ಪ್ರತಿನಿಧಿಸುವ ದೇವರುಗಳ ಬಗ್ಗೆ ಜಗತ್ತಿನ ಯಾವ ಧಾರ್ಮಿಕ ಗ್ರಂಥಗಳಲ್ಲೂ ಯಾವ ಪ್ರಸ್ತಾಪವೂ ಇಲ್ಲ. ಅದೇ ರೀತಿ ಮನುಷ್ಯರು ಸೃಷ್ಟಿಸಿಕೊಂಡಿರುವ ದೇವರುಗಳ ಬಗ್ಗೆಯೂ ಧರ್ಮಗಳು ಮಾತಾಡಲಿಲ್ಲ. ಧರ್ಮಗಳು ಮಾತಾಡಿರುವುದು ಮನುಷ್ಯನನ್ನು, ಜಗತ್ತನ್ನು, ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ಒಬ್ಬ ಶಕ್ತಿಯ ಬಗ್ಗೆ, ಒಬ್ಬ ದೇವನ ಬಗ್ಗೆ ಜಗತ್ತಿನ ಎಲ್ಲ ಧರ್ಮಗಳು ಮಾತಾಡಿದೆ. ಯಾ ಅಯ್ಯುಹನ್ನಾಸ್ ಉಅ್ಬುದು ರಬ್ಬಕುಂ ಅಲ್ಲದೀ ಖಲಕಕುಂ ವಲ್ಲದೀನ ಮಿನ್ ಕಬಲಿಕುಂ. ಪವಿತ್ರ ಕುರ್ಆನ್ನ ಸಂದೇಶ ಅದು. ಮನುಷ್ಯರೇ, ನಿಮ್ಮನ್ನು, ನಿಮ್ಮ ಪೂರ್ವಿಕರನ್ನು ಸೃಷ್ಟಿಸಿದ, ಭೂಮಿ ಆಕಾಶಗಳನ್ನು ಸೃಷ್ಟಿಸಿರುವ, ಈ ಯೂನಿವರ್ಸ್ ಬ್ರಹ್ಮಾಂಡವನ್ನು ಸೃಷ್ಟಿಸಿರುವ ನಿಮ್ಮ ದೇವನನ್ನು ನೀವು ಆರಾಧಿಸಬೇಕು. ಅವನ ದಾಸ್ಯ ಆರಾಧನೆ ಮಾಡಬೇಕು. ಆದ್ದರಿಂದ ಜಗತ್ತಿಗೆ ಎಲ್ಲ ಧರ್ಮಗಳು ಕಲಿಸಿಕೊಟ್ಟಿರುವುದು ಬ್ರಹ್ಮಾಂಡವನ್ನು ಸೃಷ್ಟಿಸಿರುವ ಒಬ್ಬ ದೇವನ ಬಗ್ಗೆ, ಜಗತ್ತಿನ ಎಲ್ಲ ಮನುಷ್ಯರನ್ನು ಸೃಷ್ಟಿಸಿರುವ ಒಬ್ಬ ದೇವನ ಬಗ್ಗೆ. ಪವಿತ್ರ ಕುರ್ಆನ್ನಲ್ಲಿ ಏಕದೇವ ವಿಶ್ವಾಸವನ್ನು ಬಹಳ ಪ್ರಬಲವಾಗಿ ಪ್ರತಿಪಾದಿಸಲಾಯಿತು. ಕುಲ್ ಹುವಲ್ಲಾಹು ಅಹದ್ ಅಲ್ಲಾಹು ಸಮದ್ ಲಂ ಯಲಿದ್ ವಲಂ ಯೂಲದ್ ವಲಂ ಯಕುಲ್ಲಹು ಕುಫುವನ್ ಅಹದ್. ದೇವ ಏಕೈಕ, ಅವನು ನಿರಪೇಕ್ಷ, ಅವನು ಯಾರಿಗೂ ಹುಟ್ಟಿದವನೂ ಅಲ್ಲ, ಅವನು ಯಾರನ್ನು ಹುಟ್ಟಿಸಿಯೂ ಇಲ್ಲ. ವಲಂ ಯಕುಲ್ಲಹು ಕುಫುವನ್ ಅಹದ್, ಅವನಿಗೆ ಸರಿಸಮಾನರು ಯಾರೂ ಇಲ್ಲ. ಹೀಗೆ ದೇವನ ಏಕತೆಯನ್ನು ಬಹಳ ಪ್ರಬಲವಾಗಿ ಪ್ರತಿಪಾದಿಸ್ತದೆ ಕುರ್ಆನ್. ಆ ದೇವನ ಏಕತೆಯನ್ನು ಪ್ರತಿಪಾದಿಸುವಾಗ ಅಥವಾ ಒಬ್ಬ ದೇವನ ದಾಸರು ಎಂಬ ಸತ್ಯವನ್ನು ನೀವು ಒಪ್ಪಿಕೊಂಡಾಗ ಏನಾಗ್ತದೆ? ನಿಮ್ಮ ಮನಸ್ಸು ಜಗತ್ತಿನಷ್ಟು ವಿಶಾಲ ಆಗ್ತದೆ.
ನಿಮ್ಮ ಮನಸ್ಸು ಜಗತ್ತಿನಷ್ಟು ವಿಶಾಲ ಆಗ್ತದೆ. ಯಾಕೆಂದರೆ ಈ ಜಗತ್ತಿನಲ್ಲಿರುವ ಎಲ್ಲರನ್ನು ಒಬ್ಬನೇ ದೇವ ಸೃಷ್ಟಿಸಿದ್ದಾನೆ. ನನ್ನನ್ನು ಯಾವ ದೇವ ಸೃಷ್ಟಿಸಿದ್ದಾನೋ, ನನ್ನ ಹಿಂದೂ ಸಹೋದರರನ್ನು, ನನ್ನ ಕ್ರೈಸ್ತ ಸಹೋದರರನ್ನು, ಎಲ್ಲರನ್ನೂ ಅದೇ ದೇವ ಸೃಷ್ಟಿಸಿರುವುದು. ನಮ್ಮ ಧರ್ಮಗಳೆಲ್ಲ ಬೇರೆ ಬೇರೆ ಇರಬಹುದು, ನಮ್ಮ ನಂಬಿಕೆ ಆಚಾರಗಳೆಲ್ಲ ಬೇರೆ ಬೇರೆ ಇರಬಹುದು, ಆದರೆ ಮೂಲ ಸತ್ಯ, ಒರಿಜಿನಲ್ ಸತ್ಯ ಏನೆಂದರೆ ನಮ್ಮನ್ನೆಲ್ಲ ಒಬ್ಬನೇ ದೇವ ಸೃಷ್ಟಿಸಿದ್ದಾನೆ. ನಮ್ಮನ್ನೆಲ್ಲ ಒಬ್ಬನೇ ದೇವ ಸೃಷ್ಟಿಸಿರುವುದಾದರೆ ನಮ್ಮ ಮಧ್ಯೆ ಇರುವ ಸಂಬಂಧ ನೀವೆಲ್ಲರೂ ಸಹೋದರರು ಮತ್ತು ಸಹೋದರಿಯರು ಎಂಬ ಸಂಬಂಧ ಮಾತ್ರ. ನಾವೆಲ್ಲ ಸಹೋದರರು ಮತ್ತು ಸಹೋದರಿಯರು. ಈ ಸಂಬಂಧವನ್ನು ಪವಿತ್ರ ಕುರ್ಆನ್ ಪ್ರತಿಪಾದಿಸ್ತದೆ. ಆದ್ದರಿಂದ ಒಬ್ಬ ದೇವನ ಮೇಲಿರುವ ವಿಶ್ವಾಸ ಅಂದರೆ ಅದು ಎಲ್ಲ ಮನುಷ್ಯರನ್ನು ಅಕಮಡೇಟ್ ಮಾಡಲಿಕ್ಕೆ ಸಾಧ್ಯ ಇರುವ, ಎಲ್ಲ ಮನುಷ್ಯರನ್ನು ಅಕಮಡೇಟ್ ಮಾಡಲಿಕ್ಕೆ, ಜಗತ್ತಿನ ಎಲ್ಲ ಮನುಷ್ಯರನ್ನು ಅಕಮಡೇಟ್ ಮಾಡಲಿಕ್ಕೆ ಸಾಧ್ಯ ಇರುವ, ನಿಮ್ಮ ಮನಸ್ಸನ್ನು ಜಗತ್ತಿನಷ್ಟು ವಿಶಾಲಗೊಳಿಸುವ ಬಹಳ ಶ್ರೇಷ್ಠವಾದ ಒಂದು ಚಿಂತನೆಯಾಗಿದೆ ನಿಮಗೊಬ್ಬ ದೇವನಿದ್ದಾನೆ ಎಂಬ ಫಿಲಾಸಫಿ, ನಿಮಗೊಬ್ಬ ದೇವನಿದ್ದಾನೆ ಎಂಬ ನಂಬಿಕೆ, ನಿಮಗೊಬ್ಬ ದೇವ ಮಾತ್ರ ಇದ್ದಾನೆ ಎಂಬ ಆದರ್ಶ. ಆದ್ದರಿಂದ ಸಹೋದರ ಸಹೋದರಿಯರೇ, ಜಗತ್ತಿಗೆ ಎಲ್ಲ ದಾರ್ಶನಿಕರು, ಎಲ್ಲ ಪ್ರವಾದಿಗಳು, ಮಹಾಪುರುಷರು, ಸಾಧು ಸಂತರು ಅವರೆಲ್ಲ ಈ ಜಗತ್ತನ್ನು ಸೃಷ್ಟಿಸಿರುವ, ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ದೇವನ ಬಗ್ಗೆ ನಮಗೆ ಪರಿಚಯ ಮಾಡಿಕೊಟ್ಟಿರುವುದು. ಕುರ್ಆನ್ನಲ್ಲೂ ಆ ದೇವನ ಬಗ್ಗೆಯೇ ಪರಿಚಯ ಇರುವುದು. ನಮ್ಮ ಇವತ್ತಿನ ಚರ್ಚೆಯ ವಿಷಯ ಲಕದ್ ಖಲಕ್ನಲ್ ಇನ್ಸಾನ ಫೀ ಅಹ್ಸನಿ ತಕ್ವೀಮ್ ಎಂಬುದು. ಮನುಷ್ಯರನ್ನು ನಾವು ಅತ್ಯುತ್ತಮ ಪ್ರಕೃತಿಯಲ್ಲಿ ಸೃಷ್ಟಿಸಿದ್ದೇವೆ ಅಂತ ದೇವ ಹೇಳುವುದು. ಮನುಷ್ಯ ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಜೀವಿ. ಮನುಷ್ಯನಿಗೆ ವಿವೇಕ ಇದೆ, ಮನುಷ್ಯನಿಗೆ ಗ್ರಹಣ ಶಕ್ತಿ ಇದೆ, ಅವನಿಗೆ ಅರಿವಿದೆ, ಅವನಿಗೆ ಜ್ಞಾನ ಇದೆ. ಆದ್ದರಿಂದಲೇ ಜಗತ್ತಿನಲ್ಲಿ ಮನುಷ್ಯನಿಗಿಂತ ಹೆಚ್ಚು ಶಕ್ತಿಶಾಲಿಗಳಾದ ಪ್ರಾಣಿಗಳು, ಪಕ್ಷಿಗಳೆಲ್ಲ ಇವೆ. ಆದರೆ ಜಗತ್ತಿನ ಎಲ್ಲ ಪ್ರಾಣಿಗಳನ್ನು, ಪಕ್ಷಿಗಳನ್ನು ಮನುಷ್ಯ ತನ್ನ ಉಪಯೋಗಕ್ಕಾಗಿ ಬಳಸ್ತಾ ಇದ್ದಾನೆ. ಅವೆಲ್ಲವನ್ನು ಮನುಷ್ಯ ತನ್ನ ಅಧೀನಕ್ಕೆ ಒಳಪಡಿಸಿಕೊಂಡಿದ್ದಾನೆ. ಅದಕ್ಕೆ ಕಾರಣ ಏನೆಂದರೆ ನಿಮಗೆ ಕೊಡಲಾಗಿರುವ ವಿಶೇಷ ಬುದ್ಧಿ, ನಿಮಗೆ ನೀಡಲಾಗಿರುವ ಗ್ರಹಣ ಶಕ್ತಿ, ನಿಮ್ಮ ಜ್ಞಾನದ ಪವರ್, ನಿಮಗೆ ಕೊಡಲಾಗಿರುವ ವಿವೇಕದ ಕಾರಣದಿಂದ ಜಗತ್ತಿನಲ್ಲಿ ಮನುಷ್ಯ ಎಲ್ಲವನ್ನು ತನ್ನ ಅಧೀನಕ್ಕೆ ಒಳಪಡಿಸ್ತಾನೆ. ಎಲ್ಲವನ್ನು ಮನುಷ್ಯ ತನ್ನ ಉಪಯೋಗಕ್ಕಾಗಿ ಉಪಯೋಗಿಸ್ತಾನೆ. ಲಕದ್ ಖಲಕ್ನಲ್ ಇನ್ಸಾನ ಫೀ ಅಹ್ಸನಿ ತಕ್ವೀಮ್. ಮನುಷ್ಯರನ್ನು ನಾವು ಅತ್ಯುತ್ತಮ ಪ್ರಕೃತಿಯಲ್ಲಿ ಸೃಷ್ಟಿಸಿದ್ದೇವೆ. ಮನುಷ್ಯನ ಬಗ್ಗೆ ಕುರ್ಆನ್ ಹೇಳುವುದು ನೀವು ಯಾರು ಎಂಬ ಒಂದು ಪ್ರಶ್ನೆ ಇದೆ ಅಲ್ಲ. ನೀವು ಯಾರು ಎಂಬ ಪ್ರಶ್ನೆ ಬಹಳ ಮುಖ್ಯ. ನನ್ನೊಂದಿಗೆ ನೀನು ಯಾರು ಅಂತ ಕೇಳಿದರೆ ನಾನೇನು ಹೇಳುವುದು? ನೀನು ಯಾರು ಅಂತ ಕೇಳಿದರೆ ನಾನು ನನ್ನ ಹೆಸರು ಹೇಳಿದರೆ ಅದಕ್ಕೆ ಅರ್ಥ ಇಲ್ಲಲ್ಲ. ನಿನ್ನ ಹೆಸರೇನು ಅಂತ ಕೇಳಿದರೆ ನನ್ನ ಹೆಸರು ಹೇಳ್ಬೋದು. ನೀನು ಯಾರು ಅಂತ ಕೇಳಿದರೆ ನಾವು ಯಾವ ಉತ್ತರ ಕೊಡ್ತೇವೆ? ಪವಿತ್ರ ಕುರ್ಆನ್ನಲ್ಲಿ ನೀವು ಯಾರು ಎಂಬ ಪ್ರಶ್ನೆಗೆ ಒಂದು ಉತ್ತರ ಇದೆ. ಇನ್ನಿ ಜಾಯಿಲುನ್ ಫಿಲ್ ಅರ್ಲಿ ಖಲೀಫಾ. ಮನುಷ್ಯ ಯಾರು ಎಂಬ ಪ್ರಶ್ನೆಗೆ ದೇವ ಕೊಡುವ ಉತ್ತರ ನೀವು ಈ ಜಗತ್ತಿನಲ್ಲಿ ದೇವನ ಪ್ರತಿನಿಧಿಗಳು ಅಂತ. ಈ ಜಗತ್ತನ್ನು ಎಲ್ಲ ಮನುಷ್ಯರು ಬಹಳ ನೆಮ್ಮದಿಯಿಂದ, ಬಹಳ ಸಮಾಧಾನದಿಂದ ಬದುಕುವ ತಾಣವನ್ನಾಗಿ ಮಾರ್ಪಡಿಸುವ ಜವಾಬ್ದಾರಿ ಇರುವ ದೇವನ ಪ್ರತಿನಿಧಿಗಳು ನೀವು. ಭೂಮಿಯನ್ನು ನರಕ ಮಾಡಲಿಕ್ಕೆ ಬಂದವರಲ್ಲ ನೀವು. ಭೂಮಿಯಲ್ಲಿ ಮನುಷ್ಯನ ಬದುಕನ್ನು ಹಾಳು ಮಾಡಲಿಕ್ಕೆ ಇರುವವರಲ್ಲ ನೀವು. ಭೂಮಿಯಲ್ಲಿ ಮನುಷ್ಯನ ಬದುಕನ್ನು ಕಸೀಲಿಕ್ಕೆ ಬಂದವರಲ್ಲ ನೀವು. ಈ ಭೂಮಿಯನ್ನು ಪೈಶಾಚಿಕತೆಯ ತಾಣವನ್ನಾಗಿ ಮಾಡಲಿಕ್ಕೆ ನೀವು ಬಂದವರಲ್ಲ. ಬದಲಾಗಿ ಖಲೀಫಾ, ದೇವನ ಪ್ರತಿನಿಧಿಗಳು ನೀವು ಭೂಮಿಯಲ್ಲಿ. ದೇವನ ಪ್ರತಿನಿಧಿಗಳಾಗಿ ಭೂಮಿಯನ್ನು ಎಲ್ಲರೂ ನೆಮ್ಮದಿಯಿಂದ ಬದುಕುವ, ವ್ಯಾಲ್ಯೂಸ್ಗಳಿರುವ, ಎಲ್ಲರೂ ಸಮಾಧಾನದಿಂದ ಬದುಕುವ, ಎಲ್ಲರೂ ಗೌರವದೊಂದಿಗೆ ಬದುಕುವ ಅತ್ಯಂತ ಸುಂದರ ತಾಣವನ್ನಾಗಿ ಪರಿವರ್ತಿಸುವ ಜವಾಬ್ದಾರಿ ನಿಮಗೆ ಇದೆ ಎಂದು ಪವಿತ್ರ ಕುರ್ಆನ್ ಮನುಷ್ಯನ ಬಗ್ಗೆ ಹೇಳುತ್ತದೆ. ಜಗತ್ತಿನಲ್ಲಿ ಎಲ್ಲ ಪ್ರಾಣಿಗಳು, ಪಕ್ಷಿಗಳು ಭೂಮಿಗೆ ಸಮಾನಾಂತರವಾಗಿ ಇರುವುದು, ಪ್ಯಾರಲ್ಲಾಗಿ ಇರುವುದು. ಪ್ರಾಣಿಗಳು, ಪಕ್ಷಿಗಳೆಲ್ಲ ಹೀಗೆ ಇರುವುದಲ್ವ, ಹೀಗೆ ಭೂಮಿಗೆ ಸಮಾನಾಂತರವಾಗಿ ಇರುವುದೆಲ್ಲೋ ಪ್ಯಾರಲ್ ಆಗಿ ಇರುವುದು.
ಮನುಷ್ಯ ಮಾತ್ರ ಭೂಮಿಗೆ ಲಂಬಾಗಿ ಇರುವುದು, ವರ್ಟಿಕಲ್ ಆಗಿ ಇರುವುದು ಮನುಷ್ಯ ಮಾತ್ರ. ಬೇರೆಲ್ಲವೂ ಹೀಗೆ ಇರುವುದು, ಸಮಾನಾಂತರವಾಗಿ ಪ್ಯಾರಲಲ್ ಆಗಿ ಇರುವುದು. ಮನುಷ್ಯ ಮಾತ್ರ ಹೀಗೆ ವರ್ಟಿಕಲ್ ಆಗಿ ಇರುವುದು, ಲಂಬವಾಗಿ. ಅವನ ಪಾದ ಮಣ್ಣಿನಲ್ಲಿರುತ್ತದೆ, ಅವನ ತಲೆ ಮೇಲ್ಭಾಗದಲ್ಲಿರುತ್ತದೆ. ಅಂದರೆ ನಿಮ್ಮ ಪಾದ ನಿಮ್ಮ ಶರೀರವನ್ನು ಪ್ರತಿನಿಧಿಸುವುದಾದರೆ, ಮೇಲಕ್ಕೆ ಎದ್ದು ನಿಂತಿರುವ ನಿಮ್ಮ ತಲೆ ಅದು ನಿಮ್ಮ ಆತ್ಮವನ್ನು ಪ್ರತಿನಿಧಿಸ್ತದೆ ಅಂತ. ಮನುಷ್ಯ ಅಂದರೆ ಶರೀರ ಮಾತ್ರ ಅಲ್ಲಲ್ಲ, ಮನುಷ್ಯ ಅಂದರೆ ಶರೀರ ಮತ್ತು ಆತ್ಮ ಎರಡೂ ಸೇರಿ, ಶರೀರ ಮತ್ತು ಆತ್ಮ ಎರಡೂ ಸೇರಿದ್ದು ಮನುಷ್ಯ. ಶರೀರದ ಶುಚಿತ್ವ, ಶರೀರದ ಸೌಂದರ್ಯ, ಶರೀರದ ಆರೋಗ್ಯ, ಇದರ ಬಗ್ಗೆ ನಮಗೆ ವಿಶೇಷವಾದ ಕಾಳಜಿ ಇದೆ. ನಮ್ಮಲ್ಲಿ ಕೆಲವರು ದಿನಕ್ಕೆ 2 ಗಂಟೆ ಸ್ನಾನ ಮಾಡುವವರಿದ್ದಾರೆ. ನಮ್ಮಲ್ಲಿ ಕೆಲವರು ದಿನಕ್ಕೆ 2 ಗಂಟೆ ಕನ್ನಡಿಯ ಮುಂದೆ ನಿಂತುಕೊಳ್ಳುವವರಿದ್ದಾರೆ. ದಿನಕ್ಕೆ 2-3 ಗಂಟೆ ಕಷ್ಟಪಟ್ಟು ವ್ಯಾಯಾಮ ಮಾಡುವವರಿದ್ದಾರೆ. ಅಂದರೆ ಈ ಶರೀರದ ಸೌಂದರ್ಯ, ಈ ಶರೀರದ ಸ್ವಚ್ಛತೆ, ಈ ಶರೀರದ ಆರೋಗ್ಯ, ಇದರ ಬಗ್ಗೆ ನಮಗೆ ವಿಶೇಷವಾದ ಕಾಳಜಿ ಇದೆ. ಇದರ ಸಂರಕ್ಷಣೆಯ ಬಗ್ಗೆ ನಾವು ಹೆಚ್ಚು ಅದಕ್ಕಾಗಿ ಪರಿಶ್ರಮ ಪಡುತ್ತೇವೆ. ಆದರೆ ಮನುಷ್ಯ ಶರೀರ ಮಾತ್ರ ಅಲ್ಲ, ಮನುಷ್ಯನಿಗೆ ಆತ್ಮ ಇದೆ. ಆತ್ಮಕ್ಕೆ ಸಾವಿಲ್ಲ ಎಂಬುದು ಜಗತ್ತಿನ ಎಲ್ಲ ಧರ್ಮಗಳು ಕಲಿಸಿಕೊಟ್ಟ ಪಾಠ. ಆತ್ಮಕ್ಕೆ ಸತ್ತು ಹೋಗುವುದಿಲ್ಲ, ಆತ್ಮಕ್ಕೆ ಸಾವು ಎಂಬುದಿಲ್ಲ. ಆದ್ದರಿಂದ ನಾವು ಶರೀರದ ಸೌಂದರ್ಯದ ಬಗ್ಗೆ, ಅದರ ಸ್ವಚ್ಛತೆ, ಅದರ ಆರೋಗ್ಯದ ಬಗ್ಗೆ ಎಷ್ಟು ಗಮನ ಹರಿಸುತ್ತೇವೆಯೋ ಅದೇ ರೀತಿಯ ಗಮನ ನಿಮ್ಮ ಆತ್ಮದ ಕಡೆಗೂ ಇರಬೇಕು ಎಂಬುದು ಕುರ್ಆನ್ ಕಲಿಸಿಕೊಟ್ಟ ತತ್ವ. ಒಬ್ಬ ಸಂತನ ಬಳಿ ಒಬ್ಬರು ಬಂದು ನನಗೆ ಉಪದೇಶ ಮಾಡಿ ಅಂತ ಹೇಳ್ತಾರೆ, ನನಗೇನಾದರೂ ಉಪದೇಶ ಮಾಡಿ ಅಂತ. ಆವಾಗ ಸಂತ ಅವನೊಂದಿಗೆ ಕೇಳಿದ್ರು, ನೀನು ಪಾತ್ರೆ ತೊಳೆದಿದ್ದೀಯಾ ಅಂತ ಕೇಳ್ತಾರೆ. ಪಾತ್ರೆ, ಅಡಿಗೆ ಮಾಡುವ ಪಾತ್ರೆ ಇದೆಯಲ್ಲ, ಅದನ್ನು ತೊಳೆದಿದ್ದೀಯಾ ಅಂತ ಕೇಳ್ತಾರೆ. ಆ ಯುವಕನಿಗೆ ಅರ್ಥ ಆಗಲಿಲ್ಲ, ನಾನು ಕೇಳುವ ಉಪದೇಶಕ್ಕೂ ಇವರು ಹೇಳುವ ಪಾತ್ರ ತೊಳೆಯುವಿಕೆಗೂ ಏನು ಸಂಬಂಧ ಅಂತ ಅವನಿಗೆ ಪಾಪ ಅರ್ಥ ಆಗಲಿಲ್ಲ. ಅವ ಹೇಳಿದ, ಹೌದು ನಾನು ಪಾತ್ರೆ ತೊಳೆದಿದ್ದೇನೆ. ಆವಾಗ ಸಂತ ಹೇಳಿದರು, ಪಾತ್ರೆ ತೊಳೆಯುವಾಗ ಅದರ ಹೊರಗಿನ ಶುಚಿತ್ವಕ್ಕಿಂತ ಅದರ ಒಳಗಿನ ಶುಚಿತ್ವಕ್ಕೆ ಮಹತ್ವ ಕೊಡಲಾಗುತ್ತದೆ. ನೀವು ಅಡಿಗೆ ಮಾಡುವ ಪಾತ್ರೆ ಅಥವಾ ನೀವು ಊಟ ಮಾಡುವ ಪ್ಲೇಟ್ ಅದನ್ನು ಸ್ವಚ್ಛಗೊಳಿಸುವಾಗ ಅದರ ಹೊರಭಾಗದ ಶುಚಿತ್ವಕ್ಕೆ ಎಷ್ಟು ಮಹತ್ವ ಕೊಡುತ್ತೀರೋ ಅದಕ್ಕಿಂತ ಹೆಚ್ಚು ಮಹತ್ವ ಅದರ ಒಳಭಾಗದ ಶುಚಿತ್ವಕ್ಕೆ ನೀವು ಕೊಡುತ್ತೀರಿ. ಯಾಕೆಂದರೆ ಬೇಯುವುದು ಅದರ ಒಳಭಾಗದಲ್ಲಿ. ಅದೇ ರೀತಿ ನಿನ್ನ ಈ ಶರೀರದ ಸೌಂದರ್ಯ, ಇದರ ಆರೋಗ್ಯ ಕಾಪಾಡಿಕೊಳ್ಳಿಕ್ಕೆ ಎಷ್ಟು ಪ್ರಯತ್ನ ಪಡುತ್ತೀಯೋ ನಿನ್ನ ಒಳಗೆ ಇರುವ ಆತ್ಮ, ನಿನ್ನ ಮನಸ್ಸು, ನಿನ್ನ ಹೃದಯ, ಅದರ ಸ್ವಚ್ಛತೆಗೆ ನೀನು ಅತಿ ಹೆಚ್ಚು ಗಮನ ಕೊಡಬೇಕು ಅಂತ ಆ ಸಂತ ಆ ಯುವಕನಿಗೆ ಉಪದೇಶ ಮಾಡ್ತಾರೆ. ಸಹೋದರ ಸಹೋದರಿಯರೇ, ನಮ್ಮ ಆತ್ಮ ಕೆಟ್ಟು ಹೋಗುವುದರ ಬಗ್ಗೆ ನಮಗೆ ಕಾಳಜಿ ಇರಬೇಕು. ಕಣ್ಣಿನಿಂದ ನೀವು ಕೆಟ್ಟದ್ದು ನೋಡಿದರೆ ಕಣ್ಣಿಗೇನು ಸಮಸ್ಯೆ ಆಗುವುದಿಲ್ಲ, ಸಮಸ್ಯೆ ಆಗುವುದು ನಿಮ್ಮ ಆತ್ಮಕ್ಕೆ. ಕಿವಿಯಿಂದ ಆಲಿಸಬಾರದನ್ನು ಆಲಿಸಿದರೆ ಕಿವಿಗೇನು ಸಮಸ್ಯೆ ಆಗುವುದಿಲ್ಲ, ಸಮಸ್ಯೆ ಆಗುವುದು ನಿಮ್ಮ ಆತ್ಮಕ್ಕೆ. ನಾಲಿಗೆಯಿಂದ ಮಾತಾಡಬಾರ್ದನ್ನೆಲ್ಲ ಮಾತಾಡಿದರೆ ಏನಾಗ್ತದೆ, ನಾಲಿಗೆಗೇನು ಸಮಸ್ಯೆ ಆಗುವುದಿಲ್ಲ, ನಾಲಿಗೆ ಸ್ಟಾಪ್ ಆಗುವುದಿಲ್ಲ, ಬದಲಾಗಿ ಸಮಸ್ಯೆ ಆಗುವುದು ನಿಮ್ಮ ಆತ್ಮಕ್ಕೆ. ಹೀಗೆ ನಿಮ್ಮ ಆತ್ಮ ಹಾಳಾಗ್ತದೆ, ನಿಮ್ಮ ಮನಸ್ಸು ಹಾಳಾಗ್ತದೆ. ಆದ್ದರಿಂದ ನಿಮ್ಮ ಆತ್ಮವನ್ನು, ನಿಮ್ಮ ಮನಸ್ಸನ್ನು, ನಿಮ್ಮ ಹೃದಯವನ್ನು ಅಲಾವ ಇನ್ನ ಫಿಲ್ ಜಸದಿಲ್ಲ ಮುಲ್ಗ ಇದಾ ಸಲುಹತ್ ಸಲುಹಲ್ ಜಸದು ಕುಲ್ಲುಹು ವ ಇದಾ ಫಸದತ್ ಫಸದಲ್ ಜಸದು ಕುಲ್ಲುಹು ಅಲಾ ವಹಿಯಲ್ ಕಲ್ಬ್ ಅಂತ ಹೇಳಿದರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಿಮ್ಮ ಶರೀರದಲ್ಲಿ ಒಂದು ಮಾಂಸದ ತುಂಡಿದೆ, ಅದು ಒಳ್ಳೆಯದಾದರೆ ನಿಮ್ಮ ವೈಯಕ್ತಿಕ ಬದುಕು, ನಿಮ್ಮ ವ್ಯವಹಾರ, ನಿಮ್ಮ ಕುಟುಂಬ, ನಿಮ್ಮ ಸಾಮಾಜಿಕ ಜೀವನ, ನಿಮ್ಮ ರಾಜಕೀಯ ಜೀವನ ಅದೆಲ್ಲವೂ ಸ್ವಚ್ಛ ಆಗ್ತದೆ, ಅದೆಲ್ಲವೂ ಶುದ್ಧವಾಗ್ತದೆ. ಶರೀರದ ಆ ಒಂದು ಸಣ್ಣ ಮಾಂಸದ ತುಂಡು ಕೆಟ್ಟು ಹೋದರೆ ಫಸದಲ್ ಜಸದು ಕುಲ್ಲು, ನಿಮ್ಮ ಇಡೀ ಬದುಕು ಹಾಳಾಗ್ತದೆ, ನಿಮ್ಮ ವ್ಯವಹಾರ ಕೆಟ್ಟು ಹೋಗ್ತದೆ, ನಿಮ್ಮ ಸಂಬಂಧ ಹಾಳಾಗ್ತದೆ, ನಿಮ್ಮ ಕುಟುಂಬ ಜೀವನ ಹಾಳಾಗ್ತದೆ, ನಿಮ್ಮ ವೈಯಕ್ತಿಕ ಬದುಕು ಹಾಳಾಗ್ತದೆ. ಅಲಾ ವಹಿಯಲ್ ಕಲ್ಬ್, ಅದು ನಿಮ್ಮ ಹೃದಯವಾಗಿದೆ, ನಿಮ್ಮ ಹೃದಯವಾಗಿದೆ ಎಂದು ಕಲಿಸಿಕೊಟ್ಟರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ.
ಆ ಹೃದಯ ಸಂಸ್ಕರಣೆಯ ಬಗ್ಗೆಯೇ ಜಗತ್ತಿನಲ್ಲಿ ವಿವೇಕಾನಂದರು ಮಾತಾಡಿರುವುದು. ಆ ಹೃದಯ ಸಂಸ್ಕರಣೆ ಬಗ್ಗೆಯೇ ಜಗತ್ತಿನಲ್ಲಿ ರಾಮಕೃಷ್ಣ ಪರಮಹಂಸರು ಮಾತಾಡಿರುವುದು. ಆ ಹೃದಯದ ಸಂಸ್ಕರಣೆಯ ಬಗ್ಗೆಯೇ ಜೀಸಸ್ ಕ್ರೈಸ್ಟ್ ಮಾತಾಡಿರುವುದು. ಆ ಹೃದಯದ ಸಂಸ್ಕರಣೆಯ ಬಗ್ಗೆಯೇ ಬಸವಣ್ಣನವರು ಮಾತಾಡಿರುವುದು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟರು, ಅಲಾ ವಹಿಯಲ್ ಕಲ್ಬ್, ನಿಮ್ಮ ಹೃದಯ. ಆಂತರಿಕ ಸ್ವಚ್ಛತೆ ಅಂತ ಒಂದಿದೆಯಲ್ಲ, ಇಂಟರ್ನಲ್ ಆಡಿಟಿಂಗ್ ಅಂತ ಒಂದಿದೆ. ನನ್ನನ್ನು ಆಡಿಟ್ ಮಾಡುವುದು, ಆಂತರಿಕ ಸ್ವಚ್ಛತೆ, ನನ್ನ ಅಂತರಂಗ ಸ್ವಚ್ಛವಾಗಿರುವುದು. ಧರ್ಮಗಳು ಕಲಿಸಿಕೊಟ್ಟ ಪಾಠ ಅದು. ನಿಮ್ಮ ಆಂತರಿಕ ಸ್ವಚ್ಛತೆಯನ್ನು ನೀವು ಅತಿ ಹೆಚ್ಚು ಪರಿಗಣಿಸಬೇಕು. ಹಾಗೆ ನಿಮ್ಮ ಲಕದ್ ಖಲಕ್ನಲ್ ಇನ್ಸಾನ ಫೀ ಅಹ್ಸನಿ ತಕ್ವೀಮ್, ಮನುಷ್ಯರನ್ನು ನಾವು ಅತ್ಯುತ್ತಮ ಪ್ರಕೃತಿಯಲ್ಲಿ ಸೃಷ್ಟಿಸಿದ್ದೇವೆ ಎಂದು ಹೇಳುವಾಗ ನಿಮ್ಮ ಶರೀರದಂತೆಯೇ ನಿಮ್ಮ ಆತ್ಮ ಸ್ವಚ್ಛವಾಗಿರಬೇಕು, ನಿಮ್ಮ ಮನಸ್ಸು ಸ್ವಚ್ಛವಾಗಿರಬೇಕು. ನಿಮ್ಮ ಮನಸ್ಸು ಸ್ವಚ್ಛವಾದರೆ ಜಗತ್ತಿನಲ್ಲಿ ಯಾವ ಸಮಸ್ಯೆಗಳು ಇರುವುದಿಲ್ಲ. ಜಗತ್ತಿನ ಎಲ್ಲ ಸಮಸ್ಯೆಗಳ ಕಾರಣ ಏನು? ನಮ್ಮ ಶರೀರ ಕೆಟ್ಟು ಹೋಗಿರುವುದಲ್ಲ. ಶರೀರ ಬಹಳ ಚಂದ ಇದೆ ನಮ್ಮದೆಲ್ಲ. ನಾವು ಹಾಕಿರುವ ಡ್ರೆಸ್ಸು, ನಮ್ಮ ಹಾವಭಾವಗಳು, ಓಡಾಡುತ್ತಿರುವ ಕಾರುಗಳು, ಕೈಯಲ್ಲಿರುವ ಮೊಬೈಲ್, ಇದೆಲ್ಲ ಬಹಳ ಸುಂದರವಾಗಿದೆ, ಬಹಳ ಸುಂದರವಾಗಿದೆ. ಆದರೆ ಅಂತರಂಗ ಮಾತ್ರ ಕೆಟ್ಟು ಹೋಯಿತು. ಕುರ್ಆನ್ನಲ್ಲಿ ಹೇಳಲಾಯಿತು, ಲಕದ್ ಖಲಕ್ನಲ್ ಇನ್ಸಾನ ಫೀ ಅಹ್ಸನಿ ತಕ್ವೀಮ್, ನಿಮ್ಮನ್ನು ಅತ್ಯುತ್ತಮ ಸೃಷ್ಟಿಯಲ್ಲಿ, ಅತ್ಯುತ್ತಮ ಪ್ರಕೃತಿಯಲ್ಲಿ ಸೃಷ್ಟಿಸಲಾಗಿದೆ ಎಂದು ಹೇಳಿದ ಕುರ್ಆನ್ ಹೇಳಿತು. ಸುಮ್ಮ ರದದ್ನಾಹು ಅಸ್ಫಲ ಸಾಫಿಲೀನ್, ಒಂದು ಮನುಷ್ಯ ಕೆಟ್ಟು ಹೋದರೆ ಅವ ನೀಚರಾಗಿ ಬಿಡುತ್ತಾನೆ ಎಂದು ಕುರ್ಆನ್ ಹೇಳಿತು. ಮನುಷ್ಯ ಒಳ್ಳೆಯವನಾದರೆ ಅವ ಅತ್ಯುತ್ತಮ ಸೃಷ್ಟಿ ಜಗತ್ತಿನಲ್ಲಿ, ಅವನಿಗಿಂತ ಶ್ರೇಷ್ಠವಾದದ್ದು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಆದರೆ ಅವ ಕೆಟ್ಟು ಹೋದರೆ ಅವನ ಅತಿಯಾಸೆ, ದುರಾಸೆ, ಸ್ವಾರ್ಥ, ಕಾಮ, ಕ್ರೋಧ, ಮೋಹ, ಲೋಭ ಇತ್ಯಾದಿ ದುರ್ಗುಣಗಳು ಮನುಷ್ಯನನ್ನು ಇತ್ಯಾದಿ ದುರ್ಗುಣಗಳ ಗುಲಾಮನಾಗಿ ಬಿಟ್ಟರೆ ನೀವು ಸುಮ್ಮ ರದದ್ನಾಹು ಅಸ್ಫಲ ಸಾಫಿಲಿನ್, ನೀಚರಲ್ಲಿ ನೀವು ನೀಚರಾಗಿ ಬಿಡುತ್ತೀರಿ. ಎಷ್ಟರ ತನಕ ನೀಚರಂದರೆ ನೀವು ಪ್ರಾಣಿಗಳಾಗುವುದಲ್ಲ, ನೀವು ಪಿಶಾಚಿಗಳಾಗ್ತೀರಿ. ಈ ಕಾಲದ ಬಗ್ಗೆ ಹೇಳಲಾಗುವುದು ಪಿಶಾಚಿಗೆ ಕೆಲಸ ಇಲ್ಲದ ಕಾಲ ಅಂತ. ಪಿಶಾಚಿ ಜಾಬ್ಲೆಸ್ ಆಗಿರುವ ಕಾಲ ಅಂತ. ಯಾಕೆಂದರೆ ಪಿಶಾಚಿ ಮಾಡುವ ಎಲ್ಲ ಕೆಲಸಗಳನ್ನು ಮನುಷ್ಯ ಮಾಡ್ತಾ ಇದ್ದಾನೆ. ಪೈಶಾಚಿಕತೆಯ ಪ್ರತಿನಿಧಿಗಳಾಗ್ತಾ ಇದ್ದಾರೆ ಮನುಷ್ಯರು. ನಿಮ್ಮನ್ನು ಮನುಷ್ಯ ಕೆಟ್ಟು ಹೋದರೆ ಅವ ಪ್ರಾಣಿಯಾಗುವುದಲ್ಲ, ಅವ ಪಿಶಾಚಿ ಆಗ್ತಾನೆ. ಕಾಡಿನಲ್ಲಿ ಪ್ರಾಣಿಗಳು ಸಾಮೂಹಿಕ ಹತ್ಯಾಕಾಂಡ ನಡೆಸುವುದಿಲ್ಲಲ್ಲ, ಸೇಡಿನ ಕಾರಣಕ್ಕೆ, ಜನಾಂಗೀಯತೆಯ ಮಾನಸಿಕತೆಯಿಂದ ಕಾಡಿನಲ್ಲಿ ಪ್ರಾಣಿಗಳು ಸಾಮೂಹಿಕ ಹತ್ಯೆ ನಡೆಸುವುದಿಲ್ಲ. ಒಂದು ಪ್ರಾಣಿಯನ್ನು ಕೊಲ್ಲುವುದು ಅದರ ಹೊಟ್ಟೆ ತುಂಬಿಸಲಿಕ್ಕೆ ಮಾತ್ರ, ಹಸಿವು ನೀಗಿಸಲಿಕ್ಕೆ ಮಾತ್ರ. ತನ್ನ ಹೊಟ್ಟೆ ತುಂಬಿದರೆ ಅದು ಯಾವ ಪ್ರಾಣಿಯನ್ನು ಕೊಲ್ಲುವುದಿಲ್ಲ. ಕಾಡಿನಲ್ಲಿ ಎಷ್ಟು ಕ್ರೂರ ಪ್ರಾಣಿಯಾದರೂ ತನ್ನ ಹೊಟ್ಟೆ ತುಂಬಿದ ಮೇಲೆ ಅದು ಇನ್ನೊಂದು ಪ್ರಾಣಿಯನ್ನು ಕೊಲ್ಲುವುದಿಲ್ಲ. ಕಾಡಿನಲ್ಲಿ ಪ್ರಾಣಿಗಳು ಸಾಮೂಹಿಕ ಹತ್ಯೆ ನಡೆಸುವುದಿಲ್ಲ. ಆದರೆ ಮನುಷ್ಯ ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಮನುಷ್ಯರನ್ನು ಕೊಲ್ತಾನೆ, ಸೇಡು ತೀರಿಸುವುದಕ್ಕೆ, ಜನಾಂಗೀಯತೆಯ ಮಾನಸಿಕತೆಗೆ. ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಸಾಮೂಹಿಕ ಹತ್ಯಾಕಾಂಡ ನಡೆಸ್ತಾನೆ, ಲಕ್ಷಗಟ್ಟಲೆ ಮನುಷ್ಯರನ್ನು ಅವ ಕೊಲ್ತಾನೆ. ಈ ಕೆಲಸವನ್ನು ಪ್ರಾಣಿಗಳು ಮಾಡುವುದಿಲ್ಲಲ್ಲ. ಆದ್ದರಿಂದ ಮನುಷ್ಯ ಕೆಟ್ಟು ಹೋದರೆ ಅವನನ್ನು ಪ್ರಾಣಿ ಅಂತ ಹೇಳಬಾರದು. ಕಾಡಿನಲ್ಲಿ ಪ್ರಾಣಿಗಳು ಸಾಮೂಹಿಕ ಅತ್ಯಾಚಾರ ನಡೆಸಿ ಪ್ರಾಣಿಗಳನ್ನು ಕೊಂದು ಹಾಕುವುದು ಕಾಡಿನಲ್ಲಿ ನಡೆಯುವುದೇ ಇಲ್ಲ. 5-6 ಪ್ರಾಣಿಗಳು ಒಂದು ಹೆಣ್ಣು ಪ್ರಾಣಿಯ ಮೇಲೆ ರೇಪ್ ಮಾಡಿ ಆ ಪ್ರಾಣಿಯನ್ನು ಕೊಲ್ಲುವ ಒಂದು ಘಟನೆ ಕಾಡಿನಲ್ಲಿ ನಡೆಯುವುದೇ ಇಲ್ಲ. ಆದರೆ ನಾಡಿನಲ್ಲಿ ಮನುಷ್ಯ ಸಾಮೂಹಿಕ ಅತ್ಯಾಚಾರ, 4 ವಯಸ್ಸು ಪ್ರಾಯದ ಹೆಣ್ಣು ಮಗಳ ಮೇಲೆ, 70 ವರ್ಷ ಪ್ರಾಯದ ವೃದ್ಧೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿ ಕೊಲ್ಲುವುದು ಕಾಡಿನಲ್ಲಿ ಇಲ್ಲಿನ ತನಕ ಅಂತ ಘಟನೆ ನಡೀಲಿಲ್ಲಲ್ಲ. ಮನುಷ್ಯ ಮಾಡ್ತಾ ಇದ್ದಾನೆ. ಅತ್ಯಾಚಾರ ಮಾಡಿ ಕೊಂದು ಪೀಸ್ ಮಾಡಿ ಫ್ರಿಡ್ಜಿನಲ್ಲಿ ಇಡುವುದು. ಇದು ಪ್ರಾಣಿಗಳಿಗೆಲ್ಲ ನಡೆಸಕ್ಕೆ, ಪ್ರಾಣಿಗಳಿಂದ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಪೀಸ್ ಮಾಡಿ ಫ್ರಿಡ್ಜಿನಲ್ಲಿ ಇಡುವುದು. ಎಷ್ಟು ಕೆಟ್ಟವ ಮನುಷ್ಯ. ತನ್ನ ಪ್ರಿಯಕರನ ಜೊತೆಗೆ ಓಡಿ ಹೋಗುವುದಕ್ಕಾಗಿ ತನ್ನ ಸ್ವಂತ ಮಗುವನ್ನು ಕೊಲ್ಲುವ ಘಟನೆ ಕಾಡಿನಲ್ಲಿ ಎಂದೂ ನಡೆಯುವುದಿಲ್ಲ. ಯಾವ ಪ್ರಾಣಿಗಳು ಮಾಡುವುದಿಲ್ಲ. ತನ್ನ ಸ್ವಂತ ಮಗುವನ್ನು, ತಾನು ಜನ್ಮ ನೀಡಿದ ಮಗುವನ್ನು ಕೊಂದು ಹಾಕಿ
ಇನ್ನೊಂದು ಪ್ರಾಣಿಯ ಜೊತೆ ಓಡಿ ಹೋಗುವ ಕೆಲಸ ಕಾಡಿನಲ್ಲಿ ಯಾವ ಪ್ರಾಣಿಗಳು ಮಾಡುವುದಿಲ್ಲ. ಮನುಷ್ಯ ನಮ್ಮ ರಾಜ್ಯದಲ್ಲೇ, ನಮ್ಮ ಬೆಂಗಳೂರಿನಲ್ಲೇ ತನ್ನ ಪ್ರಿಯಕರನ ಜೊತೆಗೆ ಓಡಿ ಹೋಗುವುದಕ್ಕಾಗಿ ಒಬ್ಬ ಮಹಿಳೆ ತಾನು ಜನ್ಮ ನೀಡಿದ 4 ವರ್ಷದ ಮಗುವನ್ನು ಕೊಂದು ಬಿಡುತ್ತಾಳೆ. ಒಂದು ಉದಾಹರಣೆ ಅಲ್ಲ, 100 ಉದಾಹರಣೆಗಳಿವೆ ಈ ಸಮಾಜದಲ್ಲಿ. ಮನುಷ್ಯ ಕೆಟ್ಟು ಹೋದರೆ ಸುಮ್ಮರದನಾಹು ಅಸ್ಫಲ ಸಾಫಿಲೀನ್. ಮನುಷ್ಯ ಕೆಟ್ಟು ಹೋದರೆ ಅವ ನೀಚರಲ್ಲಿ ನೀಚನಾಗ್ತಾನೆ, ಅಧಮರಲ್ಲಿ ಅಧಮರಾಗ್ತಾನೆ. ಅವ ಪ್ರಾಣಿಯಾಗುವುದಲ್ಲ, ಅವ ಪಿಶಾಚಿಯಾಗ್ತಾನೆ. ಇನ್ನ ಶೈತ್ವಾನ ಲಕುಂ ಅದುವ್ವುನ್ ಮುಬೀನ್ ಅಂತ ಕುರಾನ್ ಹೇಳಿದೆ. ಪಿಶಾಚಿ ನಿಮ್ಮ ಪ್ರತ್ಯಕ್ಷ ಶತ್ರು. ಸಮಾಜದಲ್ಲಿ ಯಾರು ಯಾರಿಗೂ ಶತ್ರುಗಳಲ್ಲ. ಮುಸ್ಲಿಮರು ಹಿಂದೂಗಳ ಶತ್ರುಗಳು ಅಲ್ಲ, ಹಿಂದೂಗಳು ಮುಸ್ಲಿಮರ ಶತ್ರುಗಳು ಅಲ್ಲ, ಮುಸ್ಲಿಮರು ಕ್ರೈಸ್ತರ ಶತ್ರುಗಳು ಅಲ್ಲ, ಯಾರು ಯಾರಿಗೂ ಶತ್ರುಗಳಲ್ಲ. ನಮಗೆಲ್ಲ ಸಮಾನವಾದ ಒಂದು ಶತ್ರು ಇದೆ, ಅದು ಪಿಶಾಚಿ. ಇನ್ನ ಶೈತ್ವಾನ ಲಕುಂ ಅದುವ್ವುನ್ ಮುಬೀನ್. ಪಿಶಾಚಿ ನಿಮ್ಮ ಶತ್ರು. ಪಿಶಾಚಿ ನಿಮ್ಮನ್ನು ದಾರಿ ತಪ್ಪಿಸ್ತಾನೆ, ಪಿಶಾಚಿ ನಿಮ್ಮನ್ನು ಹಾಳು ಮಾಡುತ್ತಾನೆ. ಆದ್ದರಿಂದ ಪೈಶಾಚಿಕತೆಯ ವಿರುದ್ಧ ಹೋರಾಟ ನಡೆಸಬೇಕಾದದ್ದು ಪ್ರತಿಯೊಬ್ಬ ಧರ್ಮೀಯರ ಮೂಲಭೂತ ಕರ್ತವ್ಯ. ಅದು ಬಹಳ ದೊಡ್ಡ ಜವಾಬ್ದಾರಿ. ಅದು ಸಹೋದರರೇ, ಪವಿತ್ರ ಕುರಾನ್ ಹೇಳುವುದು ಸುಮ್ಮರದನಾಹು ಅಸ್ಫಲ ಸಾಫಿಲೀನ್. ಮನುಷ್ಯರನ್ನು ನಾವು ಅತ್ಯುತ್ತಮ ಪ್ರಕೃತಿಯಲ್ಲಿ ಸೃಷ್ಟಿಸಿದ್ದೇವೆ. ಅವರು ಒಳ್ಳೆಯವರಾದರೆ ಅವರಿಗಿಂತ ಶ್ರೇಷ್ಠರು ಯಾರೂ ಇರುವುದಿಲ್ಲ. ಆದರೆ ಅವರು ಕೆಟ್ಟು ಹೋದರೆ ಅಧಮರಲ್ಲಿ ಅಧಮರಾಗ್ತಾರೆ, ನೀಚರಲ್ಲಿ ನೀಚರಾಗ್ತಾರೆ ಅವರು. ಕುರ್ಆನ್ ಕಲಿಸಿಕೊಟ್ಟ ಬಹಳ ಮೂಲಭೂತವಾದ ಸಂದೇಶ ಮನುಷ್ಯ ಗೌರವಾರ್ಹ ಎಂಬುದು. ವಲಕದ್ ಕರ್ರಮ್ನಾ ಬನಿ ಆದಂ ವಹಮಲ್ನಾಹುಂ ಫಿಲ್ ಬರ್ರಿ ವಲ್ ಬಹ್ರ್ ವರಜಕ್ನಾಹುಂ ಮಿನತ್ ತಯ್ಯಿಬಾತಿ ವಫಲ್ಲಲ್ನಾಹುಂ ಅಲಾ ಕಸೀರಿನ್ ಮಿಮ್ಮನ್ ಖಲಕ್ನಾ ತಫ್ದೀಲಾ ಅಂತ ಹೇಳಿತ್ತು ಕುರ್ಆನ್. ನಾವು ಜಗತ್ತಿನ ಎಲ್ಲ ಮನುಷ್ಯರನ್ನು ಗೌರವಿಸಿದ್ದೇವೆ ಅಂತ ದೇವ ಹೇಳು. ಎಲ್ಲ ಜಾತಿಯ, ಲಿಂಗದ ಯಾವ ವ್ಯತ್ಯಾಸವೂ ಇಲ್ಲದೆ, ಧರ್ಮದ ಯಾವ ವ್ಯತ್ಯಾಸವೂ ಇಲ್ಲದೆ, ವಲಕದ್ ಕರ್ರಮ್ನಾ ಬನಿ ಆದಂ, ಮನುಷ್ಯರನ್ನು ನಾವು ಗೌರವಿಸಿದ್ದೇವೆ. ಆದ್ದರಿಂದ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಮನುಷ್ಯರನ್ನು ಗೌರವಿಸಬೇಕಾದದ್ದು ಅವನ ಧರ್ಮ, ಅವನ ಜಾತಿ, ಅವನ ಲಿಂಗ, ಅವರ ಲಿಂಗ ಅದು ಯಾವುದೇ ಇರಲಿ, ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಮನುಷ್ಯರನ್ನು ಗೌರವಿಸಬೇಕಾದದ್ದು ನಿಮ್ಮ ಧಾರ್ಮಿಕ ಹೊಣೆಗಾರಿಕೆ ಎಂದು ಕುರ್ಆನ್ ಕಲಿಸಿಕೊಡುತ್ತದೆ. ಕುರ್ಆನ್ನ ಮೂಲ ಸಿದ್ಧಾಂತ ಲಾ ಇಲಾಹ ಇಲ್ಲಲ್ಲಾ ಎಂಬುದಾಗಿದೆ. ಯಾವ ಆರಾಧ್ಯರುಗಳು ಇಲ್ಲ, ನೀವು ಯಾರ ಗುಲಾಮರು ಅಲ್ಲ. ಲಾ ಇಲಾಹ, ನೀವು ಯಾರ ಗುಲಾಮರು ಅಲ್ಲ, ಯಾರ ದಾಸರು ಅಲ್ಲ ನೀವು. ಇಲ್ಲಲ್ಲ, ಒಬ್ಬ ದೇವನ ಹೊರತು ನಿಮ್ಮನ್ನು ಸೃಷ್ಟಿಸಿರುವ, ನಿಮ್ಮೆಲ್ಲರನ್ನೂ ಸೃಷ್ಟಿಸಿ ಪರಿಪಾಲಿಸುತ್ತಿರುವ, ಜಗತ್ತಿಗೆ ಎಲ್ಲ ಧರ್ಮಗಳು ಪರಿಚಯಿಸಿಕೊಟ್ಟಿರುವ, ಬ್ರಹ್ಮಾಂಡವನ್ನು ಸೃಷ್ಟಿಸಿ ನಿಯಂತ್ರಿಸುತ್ತಿರುವ ಒಬ್ಬ ದೇವನ ಹೊರತು ನೀವು ಯಾರ ದಾಸರು ಅಲ್ಲ, ಯಾರ ಗುಲಾಮರು ಅಲ್ಲ. ಪವಿತ್ರ ಕುರ್ಆನ್ನ ಅತ್ಯಂತ ಮೂಲ ಆಶಯ ಅದು. ವಯಲೌ ಅನ್ಹುಂ ಮಿಸ್ರಹುಂ ವಲ್ ಅಗ್ಲಾಲಲ್ಲತಿ ಕಾನತ್ ಅಲೈಹಿಂ. ಪ್ರವಾದಿಗಳ ದೌತ್ಯ ಏನು ಅಂತ ಕುರ್ಆನ್ ವಿವರಿಸ್ತದೆ. ಈ ಜಗತ್ತಿನಲ್ಲಿ ಪ್ರವಾದಿಗಳು ಮಾಡಿದ ಕೆಲಸ ಮನುಷ್ಯರನ್ನು ಎಲ್ಲ ಬಂಧನಗಳಿಂದ ವಿಮೋಚನೆಗೊಳಿಸುವುದು, ಅವರ ಮೇಲೆ ಹೇರಲ್ಪಟ್ಟ ಎಲ್ಲ ಹೊರೆಗಳನ್ನು ಇಳಿಸುವುದು, ಹಾಗೆ ಎಲ್ಲ ದಾಸ್ಯತನಗಳಿಂದ, ಎಲ್ಲ ರೀತಿಯ ಬಂಧನಗಳಿಂದ, ಗುಲಾಮಗಿರಿಯಿಂದ ಮನುಷ್ಯರನ್ನು ವಿಮೋಚನೆಗೊಳಿಸಿ ನೀವೊಬ್ಬ ದೇವನ ದಾಸ ಮಾತ್ರ. ಒಬ್ಬ ದೇವನ ದಾಸರು ನೀವೆಲ್ಲರೂ ಎಲ್ಲ ಮನುಷ್ಯರು ಒಬ್ಬ ದೇವನ ದಾಸರು. ಇದು ನಿಮಗೆ ಗೌರವವನ್ನು ಕೊಡುವ ಸಂದೇಶ. ಇದು ಮನುಷ್ಯನಿಗೆ ಸ್ವಾತಂತ್ರ್ಯವನ್ನು, ಘನತೆಯನ್ನು ಕೊಡುವಂತಹ ಐಡಿಯಾಲಜಿ ಅದು. ಅದೇ ರೀತಿ ಕುರ್ಆನ್ ಕಲಿಸಿಕೊಟ್ಟಿತ್ತು ಮನುಷ್ಯರೆಲ್ಲರೂ ಸಮಾನರು ಅಂತ. ಈ ಜಗತ್ತಿನಲ್ಲಿ ಒಬ್ಬ ಶ್ರೇಷ್ಠ, ಒಬ್ಬ ಕನಿಷ್ಠ ಅಂತ ಖಂಡಿತ ಇರಲೇಬಾರದು. ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರು ಸಮಾನರು. ಕುರ್ಆನ್ನ ಕರೆಯ ಅಯ್ಯುಹನ್ನಾಸ್ ಅಂತ, ಮನುಷ್ಯರೇ ಅಂತ ಕುರ್ಆನ್ ಕರೆಯೋದು. ಇವತ್ತಿಗೂ ಆಧುನಿಕ ಜಗತ್ತಿನಲ್ಲಿ 21ನೇ ಶತಮಾನದಲ್ಲೂ ಜಗತ್ತಿಗೆ ಮನುಷ್ಯರೇ ಅಂತ ಹೇಳಲಿಕ್ಕೆ ಸಾಧ್ಯವೇ? ಖಂಡಿತ ಸಾಧ್ಯ ಇಲ್ಲ. 6ನೇ ಶತಮಾನದಲ್ಲಿ ಕುರ್ಆನ್ನ ಕರೆ ಮನುಷ್ಯರೇ ಅಂತ, ರಬ್ಬುಲ್ ಆಲಮೀನ್ ಅಂತ ದೇವನನ್ನು ಕುರ್ಆನ್ ಪರಿಚಯ ಮಾಡಿಕೊಟ್ಟಿರೋದು. ಜಾತಿ ನೋಡದೆ, ಧರ್ಮ ನೋಡದೆ, ದೇಶ ನೋಡದೆ, ಭಾಷೆ ನೋಡದೆ ಎಲ್ಲರನ್ನು ಸಂರಕ್ಷಿಸುವ ದೇವ, ಎಲ್ಲರನ್ನು ಕಾಪಾಡುವ ದೇವ ರಬ್ಬುಲ್ ಆಲಮೀನ್, ಸರ್ವಲೋಕಗಳ ಪ್ರಭು. ಯಾವ ಜಾತಿ ಧರ್ಮ ನೋಡದೆ ಅವ ನಿಮ್ಮನ್ನು ಕಾಪಾಡುತ್ತಾನೆ. ನಿಮ್ಮ ಜಾತಿ ಧರ್ಮ ಯಾವುದೂ ನೋಡದೆ ಅವ ನಿಮ್ಮನ್ನು ಸಂರಕ್ಷಿಸ್ತಾನೆ.
ನೀವೆಲ್ಲರೂ ಸಮಾನರು. ಕುರ್ಆನ್ನಲ್ಲಿ ಪೈಶಾಚಿಕತೆಯ ಬ್ಯಾಕ್ಗ್ರೌಂಡ್ ಯಾವುದು ಅಂತ ಕಲಿಸಿಕೊಡಲಾಗಿದೆ. ಪೈಶಾಚಿಕತೆಯ ಬ್ಯಾಕ್ಗ್ರೌಂಡ್ ಕುರ್ಆನ್ ಹೇಳಿತ್ತು ಜನಾಂಗೀಯತೆ ಅಂತ. ಜನಾಂಗೀಯತೆ, ಅನ ಖೈರುಂ ಮಿನ್ಹು ಎಂಬ ಮಾನಸಿಕತೆ. ನಾನು ನಿಮಗಿಂತ ಶ್ರೇಷ್ಠ, ನಾನು ನಿನಗಿಂತ ಶ್ರೇಷ್ಠ, ನನ್ನ ಧರ್ಮ ನಿನ್ನ ಧರ್ಮಕ್ಕಿಂತ ಶ್ರೇಷ್ಠ, ನನ್ನ ಆರಾಧನಾಲಯ ನಿನ್ನ ಆರಾಧನಾಲಯಕ್ಕಿಂತ ಶ್ರೇಷ್ಠ. ಹೀಗೆ ಈ ನಾನು ಶ್ರೇಷ್ಠ ಎಂಬ ಜನಾಂಗೀಯತೆ ಅದು ಪೈಶಾಚಿಕತೆಯ ಅಡಿಪಾಯ ಅಂತ ಕುರ್ಆನ್ ಹೇಳಿತ್ತು. ಅದು ಪೈಶಾಚಿಕತೆಯ ಬ್ಯಾಕ್ಗ್ರೌಂಡ್. ಅದು ಜಗತ್ತಿನಲ್ಲಿ ಇವತ್ತು ಕೂಡ ಯಾವುದೆಲ್ಲ ಅನ್ಯಾಯ, ಅಕ್ರಮ, ರಕ್ತಪಾತ, ಯುದ್ಧ ಇದೆಲ್ಲ ನಡೆಯುತ್ತಿದೆ ಎಂದಾದರೆ ಅದಕ್ಕೆ ಕಾರಣ ಜನಾಂಗೀಯತೆ. ಅನ ಖೈರುಂ ಮಿನ್ಹು, ನಿನಗಿಂತ ನಾನು ಶ್ರೇಷ್ಠ, ನಿನಗಿಂತ ನಾನು ಶ್ರೇಷ್ಠ. ನಿನ್ನ ಜೀವಕ್ಕೆ ಇರುವ ಬೆಲೆ ನನ್ನ ಜೀವಕ್ಕೆ ಇರುವ ಬೆಲೆ ನಿನ್ನ ಜೀವಕ್ಕೂ ಇದೆ ಎಂಬುದನ್ನು ಒಪ್ಪಿಕೊಳ್ಳಿಕ್ಕೆ ಜಗತ್ತಿಗೆ ಇವತ್ತಿಗೂ ಸಾಧ್ಯ ಇಲ್ಲ. ಕಪ್ಪು ಚರ್ಮದವನ ಜೀವಕ್ಕೆ ಎಷ್ಟು ಬೆಲೆ ಇದೆಯೋ ಬಿಳಿ ಚರ್ಮದವನ ಜೀವಕ್ಕೂ ಅದೇ ಬೆಲೆ ಇರುವುದು ಎಂಬ ಸತ್ಯವನ್ನು ಒಪ್ಪಿಕೊಳ್ಳಿಕ್ಕೆ ಜಗತ್ತಿಗೆ ಇವತ್ತಿಗೂ ಸಾಧ್ಯವೇ? ಅಮೇರಿಕಾದವನ, ಬ್ರಿಟನ್ನವನ ಜೀವಕ್ಕೆ ಎಷ್ಟು ಬೆಲೆ ಇದೆಯೋ ಆಫ್ರಿಕಾದವನ ಜೀವಕ್ಕೂ ಅದೇ ಬೆಲೆ ಇದೆ ಎಂಬುದನ್ನು ಒಪ್ಪಿಕೊಳ್ಳಿಕ್ಕೆ ಸಹೋದರರ ಜಗತ್ತಿಗೆ ಇವತ್ತಿಗೂ ಸಾಧ್ಯವೇ? ಒಬ್ಬ ಕಾರ್ಪೊರೇಟ್ ಮಾಲೀಕನ ಜೀವಕ್ಕೆ ಎಷ್ಟು ಬೆಲೆ ಇದೆಯೋ ಒಬ್ಬ ಕೂಲಿ ಕಾರ್ಮಿಕನ ಜೀವಕ್ಕೂ ಅದೇ ಬೆಲೆ ಇದೆ ಎಂಬುದನ್ನು ಒಪ್ಪಿಕೊಳ್ಳಿಕ್ಕೆ 21ನೇ ಶತಮಾನದಲ್ಲೂ ಮನುಷ್ಯನಿಗೆ ಸಾಧ್ಯವೇ? ಖಂಡಿತ ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಇವತ್ತಿಗೂ ಜಗತ್ತಿನಲ್ಲಿರುವುದು ಜನಾಂಗೀಯತೆ. ಇಸ್ರೇಲ್ನವರ ಜೀವಕ್ಕೆ ಎಷ್ಟು ಬೆಲೆ ಇದೆಯೋ ಅಷ್ಟೇ ಜೀವ ಫೆಲಸ್ತೀನಿಗಳ ಜೀವಕ್ಕೂ ಇದೆ ಎಂಬುದನ್ನು ಒಪ್ಪಿಕೊಳ್ಳಿಕ್ಕೆ ಖಂಡಿತ ಈ ಜಗತ್ತಿಗೆ ಸಾಧ್ಯ ಇಲ್ಲ, ಆಗ್ತಾ ಇಲ್ಲ. ಯಾಕೆಂದರೆ ಮನುಷ್ಯನ ಜನಾಂಗೀಯತೆಯ ಮಾನಸಿಕತೆ ಅನ ಖೈರುಂ ಮಿನ್ಹು, ನಿನಗಿಂತ ನಾನು ಶ್ರೇಷ್ಠ, ನಿನಗಿಂತ ನಾನು ಪವಿತ್ರ. ಈ ಜನಾಂಗೀಯತೆ ಮನುಷ್ಯನನ್ನು ಹಾಳು ಮಾಡುತ್ತದೆ. ಈ ಜನಾಂಗೀಯತೆ ಎಲ್ಲ ಸಮಸ್ಯೆಗಳ ಕಾರಣ, ಪೈಶಾಚಿಕತೆಯ ಅಡಿಪಾಯ ಅಂತ ಕುರ್ಆನ್ ಪರಿಚಯಿಸಿದ್ದದನ್ನು. ಆದ್ದರಿಂದಲೇ ಕುರ್ಆನ್ ಕಲಿಸಿಕೊಟ್ಟಿತ್ತು ಅನ್ನಾಸು ಸವಾಸಿಯುನ್ ಕ ಅಶ್ನಾನಿಲ್ ಮುಷ್ತ್. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಎಲ್ಲ ಮನುಷ್ಯರು ಬಾಚಣಿಗೆಯ ಹಲ್ಲುಗಳಂತೆ ಸಮಾನರು ಅಂತ. ಬಾಚಣಿಗೆಯ ಹಲ್ಲಿನಲ್ಲಿ ಒಂದು ಶ್ರೇಷ್ಠ ಒಂದು ಕನಿಷ್ಠ ಅಂತ ಇಲ್ಲಲ್ಲ. ನೀವು ತಲೆ ಬಾಚುವ ಬಾಚಣಿಗೆಯಲ್ಲಿ ಬಾಚಣಿಗೆಯ ಹಲ್ಲುಗಳಂತೆ ನೀವೆಲ್ಲರೂ ಸಮಾನರು. ಕುಲ್ಲುಕುಂ ಮಿನ್ ಆದಮ್ ವ ಆದಮು ಮಿನ್ ತುರಾಬ್. ನೀವೆಲ್ಲರೂ ಒಬ್ಬ ತಂದೆ ಮತ್ತು ತಾಯಿಯ ಮಕ್ಕಳು. ನಿಮ್ಮೆಲ್ಲರ ತಂದೆ ಆಡಮ್, ಈವ್, ಹವ್ವ, ನಿಮ್ಮೆಲ್ಲರ ಇಡೀ ಮಾನವ ಕುಲದ ತಂದೆ ಒಬ್ಬ ಮತ್ತು ತಾಯಿ ಓರ್ವರು. ಆದ್ದರಿಂದ ನೀವೆಲ್ಲರೂ ಸಮಾನರು. ನಿಮ್ಮಲ್ಲಿ ಒಬ್ಬ ಶ್ರೇಷ್ಠ ಒಬ್ಬ ಕನಿಷ್ಠ ಅಂತ ಖಂಡಿತ ಇಲ್ಲ. ಕುಲ್ಲುಕುಂ ಮಿನ್ ಆದಮ್ ವ ಆದಮು ಮಿನ್ ತುರಾಬ್. ಕತ್ತರ್ನಲ್ಲಿ ಒಂದು ವಿಶ್ವಕಪ್ ಫುಟ್ಬಾಲ್ ನಡೆದಿತ್ತು 1 ವರ್ಷ ಮುಂಚೆ. ಜಗತ್ತಿನ ಸುಮಾರು 400 ಕೋಟಿಗಿಂತ ಹೆಚ್ಚು ಜನರು ವೀಕ್ಷಿಸಿರುವಂತಹ ಫುಟ್ಬಾಲ್ ಟೂರ್ನಮೆಂಟ್ ಅದು. ಅಂದರೆ ಜಗತ್ತಿನಲ್ಲಿ ಅತ್ಯಂತ ಜನಪ್ರಿಯತೆ ಇರುವ ಆಟ ಫುಟ್ಬಾಲ್. ಕತ್ತರ್ನ ಫುಟ್ಬಾಲ್ ಟೂರ್ನಮೆಂಟಿನ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟರು. ಮಾರ್ಗನ್ ಫ್ರೀಮ್ಯಾನ್ ಎಂಬ ಅಮೇರಿಕಾದ ಖ್ಯಾತ ನಟ, ಆಸ್ಕರ್ ವಿಜೇತ ನಟ, ಖ್ಯಾತ ನಿರ್ದೇಶಕ ಮಾರ್ಗನ್ ಫ್ರೀಮ್ಯಾನ್ ಮತ್ತು ಗಾನಿಮುಲ್ ಮುಫ್ತಾಹ್ ಎಂಬ ಕತರ್ನ ಫುಟ್ಬಾಲ್ನ ರಾಯಭಾರಿ, 2.5 ಫೀಟ್ ಮಾತ್ರ ಉದ್ದ ಇರುವ ಕತರ್ನ ಬಹಳ ದೊಡ್ಡ ಬಿಸ್ನೆಸ್ ಮ್ಯಾನ್, ಫುಟ್ಬಾಲ್ನ ರಾಯಭಾರಿಯಾಗಿದ್ದರು ಅವರು. ಅವರ ಮಧ್ಯೆ ಒಂದು ಸಂಭಾಷಣೆ ನಡೆಯುತ್ತದೆ ಫುಟ್ಬಾಲ್ ಗ್ರೌಂಡಿನ ಉದ್ಘಾಟನಾ ಸಮಾರಂಭದಲ್ಲಿ. ಮಾರ್ಗನ್ ಫ್ರೀಮ್ಯಾನ್ ಗಾನಿಮುಲ್ ಮುಫ್ತಾಹರೊಂದಿಗೊಂದು ಪ್ರಶ್ನೆ ಕೇಳ್ತಾರೆ. ಜಗತ್ತಿನಲ್ಲಿ ಹಲವಾರು ಭಾಷೆಗಳು, ಹಲವಾರು ಸಂಪ್ರದಾಯಗಳು, ಹಲವಾರು ಆಚಾರ ವಿಚಾರಗಳು, ಹಲವಾರು ಭಾಷೆಗಳು, ಹೀಗೆ ಭಿನ್ನ ಭಿನ್ನವಾಗಿರುವ ಮಾನವ ಕುಲವನ್ನು ಒಂದುಗೂಡಿಸಲಿಕ್ಕೆ ಸರಳವಾದ ದಾರಿ ಯಾವುದು ಎಂಬ ಪ್ರಶ್ನೆ. ಭಿನ್ನ ಭಿನ್ನವಾಗಿರುವ ಮಾನವ ಕುಲವನ್ನು ಒಂದುಗೂಡಿಸಲಿಕ್ಕೆ ಸರಳವಾದ ಮಾರ್ಗ ಯಾವುದು ಎಂಬ ಪ್ರಶ್ನೆ ಕತರ್ನ ಫುಟ್ಬಾಲ್ ಗ್ರೌಂಡಿನ ಉದ್ಘಾಟನಾ ಸಮಾರಂಭದಲ್ಲಿ ಮೊಳಗುತ್ತದೆ. ಅದಕ್ಕೆ ಗಾನಿಮುಲ್ ಮುಫ್ತಾಹ್ ಕೊಡುವ ಒಂದು ಉತ್ತರ ಇದೆ, ಜಗತ್ತಿಗೆ ಕೊಟ್ಟ ಸಂದೇಶ. ಅವರು ಯಾ ಅಯ್ಯುಹನ್ನಾಸ್, ಕುರ್ಆನ್ನ ಒಂದು ಸೂಕ್ತವನ್ನು ಓದಿ ಹೇಳ್ತಾರೆ ಅವರು. ಯಾ ಅಯ್ಯುಹನ್ನಾಸ್ ಇನ್ನಾ ಖಲಕ್ನಾಕುಂ ಮಿನ್ ದಕರಿಂ ವ ಉನ್ಸಾ ವಜಅಲ್ನಾಕುಂ ಶುಊಬಂ ವ ಕಬಾಯಿಲ ಲಿತಅರಫು
ಇನ್ನ ಅಕ್ರಮಕ್ಕುಂ ಇಂದಲ್ಲಾಹಿ ಅತ್ಕಾಕುಂ. ಜಗತ್ತಿನ ಎಲ್ಲ ಮನುಷ್ಯರನ್ನು ಒಂದುಗೂಡಿಸಲಿಕ್ಕೆ ಇರುವ ಸರಳವಾದ ಸೂತ್ರ. ಮನುಷ್ಯರೇ, ನಿಮ್ಮೆಲ್ಲರನ್ನು ಒಬ್ಬ ಪುರುಷ ಮತ್ತು ಒಬ್ಬ ಸ್ತ್ರೀಯಿಂದ ಸೃಷ್ಟಿಸಲಾಗಿದೆ. ಜಗತ್ತಿನ ಎಲ್ಲ ಮನುಷ್ಯರನ್ನು, ಎಲ್ಲ ದೇಶಗಳ, ಎಲ್ಲ ಪ್ರಾಂತ್ಯಗಳ, ಎಲ್ಲ ಜನಾಂಗಗಳ, ಎಲ್ಲ ಧರ್ಮಗಳ ಎಲ್ಲ ಮನುಷ್ಯರನ್ನು ಮಿನ್ ದಕರಿಂ ವ ಉನ್ಸಾ, ಒಬ್ಬ ತಂದೆ ಮತ್ತು ಒಬ್ಬ ತಾಯಿಯಿಂದ ನೀವು ಸೃಷ್ಟಿಸಲ್ಪಟ್ಟವರು. ವಜಅಲ್ನಾಕುಂ ಶುಊಬಂ ವ ಕಬಾಯಿಲ ಲಿತಆರಫು, ನಿಮ್ಮನ್ನು ಗೋತ್ರಗಳನ್ನಾಗಿ ನಾವು ಮಾಡಿದ್ದೇವೆ. ಬೇರೆ ಬೇರೆ ಚರ್ಮದ ಬಣ್ಣ ಬೇರೆ ಇರ್ಬೋದು, ಬೇರೆ ಬೇರೆ ಗೋತ್ರಗಳಿರ್ಬೋದು. ಇದರಲ್ಲಿ ತಆರಫು, ನೀವು ಪರಸ್ಪರ ಪರಿಚಯ ಪಟ್ಟುಕೊಳ್ಳಲಿಕ್ಕಾಗಿ, ಪರಸ್ಪರ ಪರಿಚಯ ಪಟ್ಟುಕೊಳ್ಳಲಿಕ್ಕಾಗಿ ಮಾತ್ರ. ಇನ್ನ ಅಕ್ರಮಕ್ಕುಂ ಇಂದಲ್ಲಾಹಿ ಅತ್ಕಾಕುಂ, ದೇವನ ಬಳಿ ಶ್ರೇಷ್ಠತೆ ಇರುವುದು ನಿಮ್ಮಲ್ಲಿ ಯಾರು ದೇವಭಯ ಮತ್ತು ಸಚ್ಚಾರಿತ್ರ್ಯವಂತರಿದ್ದಾರೋ ಅವರು ಮಾತ್ರ ದೇವನ ಬಳಿ ಶ್ರೇಷ್ಠರು. ಈ ಸತ್ಯವನ್ನು ನೀವು ಒಪ್ಪಿಕೊಳ್ಳುವುದಾದರೆ, ನಾವೆಲ್ಲ ಒಬ್ಬ ದೇವನ ಸೃಷ್ಟಿಗಳು ಎಂಬ ಸತ್ಯವನ್ನು ನಿಮಗೆ ಒಪ್ಪಿಕೊಳ್ಳಲು ಸಾಧ್ಯ ಇದೆ ಎಂದಾದರೆ, ಎಲ್ಲ ಧರ್ಮದ ಮನುಷ್ಯರನ್ನು ಒಬ್ಬ ದೇವ ಸೃಷ್ಟಿಸಿದ್ದಾನೆ ಎಂಬ ವಾಸ್ತವಿಕತೆಯನ್ನು ನೀವು ಒಪ್ಪಿಕೊಳ್ಳಲು ಸಿದ್ಧರಿರುವುದಾದರೆ, ನಿಮ್ಮ ಮಧ್ಯೆ ಎಷ್ಟು ಭಿನ್ನತೆಗಳಿದ್ದರೂ, ಯಾವುದೆಲ್ಲ ವೈವಿಧ್ಯತೆಗಳಿದ್ದರೂ, ಮನುಷ್ಯರನ್ನು ಒಟ್ಟುಗೂಡಿಸಲಿಕ್ಕೆ ಇರುವ ಅತ್ಯಂತ ಸರಳವಾದ ಸೂತ್ರ, ಎಲ್ಲರನ್ನು ಒಬ್ಬ ದೇವ ಸೃಷ್ಟಿಸಿದ್ದಾನೆ. ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ದೇವನೇ ಈ ಜಗತ್ತಿನ ಎಲ್ಲ ಮನುಷ್ಯರನ್ನು ಸೃಷ್ಟಿಸಿದ್ದಾನೆ. ಎಲ್ಲರ ತಂದೆ ಒಬ್ಬನೇ, ಎಲ್ಲರ ತಾಯಿ ಒಬ್ಬಳೇ ಎಂಬ ಸತ್ಯ ನಿಮಗೆ ಅರಿವಾದರೆ, ಬಹಳ ಸರಳವಾದ ಸತ್ಯವನ್ನು ನೀವು ಅರ್ಥ ಮಾಡಿಕೊಂಡ್ರೆ, ನಿಮ್ಮ ಮಧ್ಯೆ ಸಮಸ್ಯೆಗಳು ಖಂಡಿತ ಇರುವುದಿಲ್ಲ, ನಿಮ್ಮ ಮಧ್ಯೆ ಗೊಂದಲಗಳಿರುವುದಿಲ್ಲಲ್ಲ. ಆದ್ದರಿಂದಲೇ ಆ ಶ್ರೇಷ್ಠವಾದ ಒಂದು ಸಂದೇಶವನ್ನು ಜಗತ್ತಿಗೆ ಆ ಗ್ರೌಂಡಿನಲ್ಲಿ ಕೊಡಲಾಗುತ್ತೆ. ಪವಿತ್ರ ಕುರ್ಆನ್ ಕಲಿಸಿಕೊಟ್ಟಿರುವ ಸಂದೇಶ ಅದು. ಸಹೋದರರೇ, ಮನುಷ್ಯ ಅತ್ಯುತ್ತಮ ಪ್ರಕೃತಿಯಲ್ಲಿ ನಿಮ್ಮನ್ನು ಸೃಷ್ಟಿಸಲಾಗಿದೆ ಎಂದು ಹೇಳುವಾಗ ಅವ ಅತ್ಯುತ್ತಮನಾಗಿ ಬದುಕಲೇಬೇಕಾಗುತ್ತದೆ. ಮನುಷ್ಯನ ಗೌರವ ಇರುವುದು ವ್ಯಾಲ್ಯೂಸ್ಗಳಲ್ಲಿ. ವ್ಯಾಲ್ಯೂಸ್ಗಳಿದ್ದರೆ ಮಾತ್ರ ಮನುಷ್ಯನಿಗೆ ಗೌರವ ಇರುತ್ತದೆ. ನಿಮ್ಮ ಬದುಕಿಗೆ ವ್ಯಾಲ್ಯೂಸ್ಗಳಿಲ್ಲ ಎಂದಾದರೆ ಬದುಕಿನಲ್ಲಿ ಯಾವ ಗೌರವವೂ ನಿಮಗೆ ಇರುವುದಿಲ್ಲ. ವ್ಯಾಲ್ಯೂಸ್ಗಳಿಲ್ಲದ ಸಮಾಜ ನಮ್ಮದು. ಮೈ ಬಾಡಿ ಮೈ ಚಾಯ್ಸ್ ಅಂತ ಕಲ್ಚರಲ್ ಲಿಬರಲಿಸಮ್ ವ್ಯಾಪಕ ಆಗ್ತಾ ಇದೆ ಸಮಾಜದಲ್ಲಿ. ಮೈ ಬಾಡಿ ಮೈ ಚಾಯ್ಸ್, ನನ್ನ ಶರೀರ ನನ್ನ ಆಯ್ಕೆ, ನಾನು ಏನು ಮಾಡ್ಬೋದು, ಏನು ಮಾಡಿದರೂ ನೀವು ಪ್ರಶ್ನಿಸುವಂತಿಲ್ಲ, ಏನು ಬೇಕಾದರೂ ಆಗ್ಬೋದು, ಏನು ಬೇಕಾದರೂ ಆಗ್ಬೋದು. ನೀವು ಮೊನ್ನೆ ನ್ಯೂ ಇಯರ್ ಸೆಲೆಬ್ರೇಷನ್ ಆಯ್ತಲ್ಲ ನೋಡಿ, ನೀವು ನ್ಯೂ ಇಯರ್ ಸೆಲೆಬ್ರೇಷನ್ 2024ಕ್ಕೆ ವಿದಾಯ ಹೇಳಿ 2025 ಸ್ವಾಗತಿಸಿದೆ. ಹೇಗೆ? ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಒಂದು ದಿವಸ 800 ಕೋಟಿ ರೂಪಾಯಿಯ ಮದ್ಯ ಮಾರಾಟ ಆಯಿತು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಲಿಕ್ಕೆ. 800 ಕೋಟಿ ರೂಪಾಯಿಯ ಮದ್ಯ ಒಂದು ದಿವಸ ಮಾರಾಟ ಆಗೋದು ನೀವು ನೋಡಿದ್ದೀರಲ್ಲ ಪತ್ರಿಕೆಯಲ್ಲಿ. ಯುವಕರು ಯುವತಿಯರು ವಿದ್ಯಾವಂತರು ಕುಡಿದು ತೂರಾಡಿ, ಮೈ ಮೇಲೆ ಬಟ್ಟೆ ಇಲ್ಲ, ಎಚ್ಚರ ಇಲ್ಲವರಿಗೆ, ಯಾರ್ಯಾರೋ ಮೈ ಮೇಲೆ. ಇದನ್ನು ನಮ್ಮ ಮಾಧ್ಯಮಗಳು ಹೇಗೆ ವರ್ಣಿಸುವುದು? ಬಹಳ ಸಂಭ್ರಮದಿಂದ ವರ್ಣಿಸುವುದು ಇದನ್ನಲ್ಲ. ಇದು ಕೆಟ್ಟ ಕೆಲಸ, ಇದು ಪಾಪ, ಇದು ಅಪರಾಧ, ಇದು ನಡೀಬಾರದು ಎಂಬ ರೀತಿಯಲ್ಲಿ ಅಲ್ಲ ನಿಮ್ಮ ಮಾಧ್ಯಮಗಳು ಇದನ್ನು ಚರ್ಚೆ ಮಾಡುವುದು. ಇದೇನೋ ಒಂದು ಆಧುನಿಕತೆ ಎಂಬ ರೀತಿಯಲ್ಲಿ, ಇದು ನಡೆಯಲೇಬೇಕಾದ ಕ್ರಮ ಎಂಬ ರೀತಿಯಲ್ಲಿ, ಅಥವಾ ಇದೆಲ್ಲ ಸಾಮಾನ್ಯ ಎಂಬ ರೀತಿಯಲ್ಲಿ ಸಮಾಜ ಅದನ್ನು ಅರ್ಥ ಮಾಡುವುದು, ಮಾಧ್ಯಮಗಳದರ ಬಗ್ಗೆ ವರದಿ ಮಾಡುವುದು, ಸಮಾಜ ತಿಳಿಯುವುದು ಎಲ್ಲ ಹೀಗೆ. ಅಂದರೆ ನಿಮಗೆ ಏನು ಆಗ್ಬೋದು ನೀವು ಮೈ ಬಾಡಿ ಮೈ ಚಾಯ್ಸ್ ಅಂತ, ನನ್ನ ಶರೀರ ನನ್ನ ಆಯ್ಕೆ. ಮನುಷ್ಯ ಬೆಳೆದ ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ವಿಜ್ಞಾನ ತಂತ್ರಜ್ಞಾನ ಇನ್ಫ್ರಾಸ್ಟ್ರಕ್ಚರ್ ಎಲ್ಲೋ ಬೆಳೆದಿದೆ. ಆದರೆ ನಾವು ಅಡ್ವಾನ್ಸ್ಡ್ ಆಗಿ ಅಪರಾಧ ಮಾಡ್ತಾ ಇದ್ದೇವೆ. ಮೊದಲೆಲ್ಲ ಮದ್ಯದ ಅಂಗಡಿಗಳಿದ್ದದ್ದು ಎಲ್ಲೋ ಮೂಲೆಯಲ್ಲಿ ಕತ್ತಲಿರುವ ಪ್ರದೇಶದಲ್ಲಿ. ಅಂದರೆ ಮದ್ಯಪಾನ ಮಾಡುವವನಿಗೂ ಒಂದು ಸಣ್ಣ ನೈತಿಕತೆ ಇತ್ತು, ಬೇರೆಯವರಿಗೆ ಗೊತ್ತಾಗಬಾರ್ದು ಅಂತ. ಆದ್ದರಿಂದ ಅದೆಲ್ಲೋ ಒಂದು ಕತ್ತಲಿನ ಜಾಗದಲ್ಲಿದ್ದದ್ದು ಮದ್ಯದ ಅಂಗಡಿಗಳು, ಶರಾಬು ಅಂಗಡಿ ಅಂತ ಎಲ್ಲೋ ಕತ್ತಲಿರುವ ಮೂಲೆಯಲ್ಲಿದ್ದದ್ದು ಮೊದಲೆಲ್ಲ. ಈಗ ಹಂಪನಕಟ್ಟೆಯಲ್ಲೇ ಸೂಪರ್ ಮಾರ್ಕೆಟ್ ಇರುವುದು ಮದ್ಯದ ಅಂಗಡಿ. ಹಂಪನಕಟ್ಟೆಯಲ್ಲೇ, ತೊಕ್ಕೊಟ್ಟು ಜಂಕ್ಷನ್ನಲ್ಲೇ ಇರುವುದು. ಅಲ್ಲಿ ಹೋಗಿ ಯಾವ ನಾಚಿಕೆಯೂ ಇಲ್ಲದೆ ನಿರ್ಲಜ್ಜೆಯಿಂದ ಯುವಕರು ಯುವತಿಯರು ಸಾಲಾಗಿ ನಿಲ್ಲುವುದು, ಮದ್ಯ ಸೇದುವುದು.
ಅಂದರೆ ನೀವು ಬೆಳೆದಂತೆ ಅಡ್ವಾನ್ಸ್ಡ್ ಆಗಿ ನೀವು ಅಪರಾಧ ಮಾಡುವುದು. ಮೊದಲೆಲ್ಲ ಕಳ್ಳತನ ಮಾಡಬೇಕಾದರೆ ಪಾಪ ಈ ಕಳ್ಳ 1 ಗಂಟೆ ರಾತ್ರಿಯ ತನಕ ನಿದ್ದೆಗೆಟ್ಟು 2 ಗಂಟೆಗೆ ಮನೆಗೆ ಹೋಗಿ ಬೀಗ ಮುರಿದು ಕಳ್ಳತನ ಮಾಡ್ತಾ ಇದ್ದದ್ದು. ಈಗ ಯಾರೋ ನಿಮಗೆ ಫೋನ್ ಮಾಡಿ OTP ಕೇಳ್ತಾರೆ. ನೀವು OTP ಕೊಟ್ಟರೆ ನಿಮ್ಮ ದುಡ್ಡೆಲ್ಲ ಕಲಾಸ್, ನಿಮ್ಮ ಬ್ಯಾಂಕಿನಲ್ಲಿ ಎಷ್ಟು ದುಡ್ಡಿದ್ರು ಕಲಾಸ್. ಅಡ್ವಾನ್ಸ್ಡ್ ಕಳ್ಳರು ನೋಡ್ತಾ ಇದ್ದೇವಲ್ಲ ಯಾವುದೆಲ್ಲ ರೀತಿಯಲ್ಲಿ ನಡೀತಾ ಇದೆ ಅಂತ. ಅಂದರೆ ಮನುಷ್ಯ ಬೆಳೆದಂತೆ, ನೀವು ಹೆಚ್ಚು ಹೆಚ್ಚು ತಿಳುವಳಿಕೆ ಗಳಿಸಿಕೊಂಡಂತೆ ನೀವೆಲ್ಲ ಅಡ್ವಾನ್ಸ್ಡ್ ಅಪರಾಧಿಗಳು. ಸಹೋದರ ವ್ಯಾಲ್ಯೂಸ್ಗಳಿಲ್ಲದ ಬದುಕು, ಆ ಬದುಕು ಅದಕ್ಕೆ ಗೌರವ ಎಂಬುದು ಇರಲಿಕ್ಕೆ ಸಾಧ್ಯವೇ ಇಲ್ಲ, ಅದಕ್ಕೆ ಘನತೆ ಎಂಬುದು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇಸ್ಲಾಮಿನಲ್ಲಿ ನಮಾಜ್ ಮಾಡುವುದು ಕಡ್ಡಾಯ. 5 ಸಲದ ನಮಾಜ್ ಮಾಡಲೇಬೇಕು ಅಂತ ಕುರ್ಆನ್ನ ಕಟ್ಟುನಿಟ್ಟಾದ ಆದೇಶ. ರಂಜಾನ್ ತಿಂಗಳಲ್ಲಿ 1 ತಿಂಗಳು ಉಪವಾಸ ಆಚರಿಸಲೇಬೇಕು, ಕಟ್ಟುನಿಟ್ಟಾದ ಆದೇಶ. ಆದರೆ ನಮಾಜ್ ಮಾಡಲಿಕ್ಕೆ ಒಬ್ಬನಿಗೆ ನಿಂತುಕೊಂಡು ನಮಾಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂದಾದರೆ ಕುಳಿತುಕೊಂಡು ಮಾಡಿ, ಪರ್ಮಿಷನ್ ಇದೆ, ಕುಳಿತುಕೊಂಡು ಮಾಡಿ. ಕುಳಿತುಕೊಂಡು ನಿಮಗೆ ಸಾಧ್ಯ ಆಗುವುದಿಲ್ಲ ಎಂದಾದರೆ ಮಲಗಿಕೊಂಡು ನಮಾಜ್ ಮಾಡಿ ಅಂತ ಪರ್ಮಿಷನ್ ಕೊಡಲಾಗಿದೆ. ಇನ್ನು ಉಪವಾಸ ನಿಮಗೆ ಆಚರಿಸಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಆರೋಗ್ಯ ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತಾದರೆ ಬೇಡ, ಉಪವಾಸ ಆಚರಿಸುವುದು ಬೇಡ ಅಂತ ಹೇಳಲಾಗಿದೆ. ಹಜ್ಜಿಗೆ ಹೋಗಬೇಕಾದದ್ದು ನಿಮ್ಮ ಕೈಯಲ್ಲಿ ದುಡ್ಡಿದೆ, ಆರೋಗ್ಯ ಇದೆ, ಇದ್ದರೆ ಮಾತ್ರ ಹೋದರೆ ಸಾಕು ಹಜ್ಜಿಗೆ. ಎಲ್ಲ ಆರಾಧನೆಗಳಲ್ಲೂ ಕನ್ಸೆಷನ್ ಇದೆ, ಆದರೆ ಸುಳ್ಳು ಹೇಳಲಿಕ್ಕೆ ನಿಮಗೆ ಕನ್ಸೆಷನ್ ಕೊಡಲೇ ಇಲ್ಲ. ಸುಳ್ಳು ಹೇಳುವುದಕ್ಕೆ ನಿಮಗೆ ಪರ್ಮಿಷನೇ ಇಲ್ಲ. ನಮಾಜ್ ಬೇಕಾದರೆ ನಿಂತುಕೊಂಡು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಕುಳಿತುಕೊಂಡು ಮಾಡಿ. ಅದೇ ಕುರ್ಆನ್ನಲ್ಲಿ ಬದುಕಿನ ಕೊನೆಯ ಕ್ಷಣದ ತನಕ ಸುಳ್ಳು ಹೇಳುವುದಕ್ಕೆ ನಿಮಗೆ ಅನುಮತಿ ಕೊಡಲಾಗಿಲ್ಲ. ಬದುಕಿನ ಕೊನೆಯ ಕ್ಷಣದ ತನಕ ವಂಚನೆ ಮಾಡಲಿಕ್ಕೆ ನಿಮಗೆ ಅನುಮತಿ ಕೊಡಲಾಗಿಲ್ಲ. ಬದುಕಿನ ಕೊನೆಯ ಕ್ಷಣದ ತನಕ ಮೋಸ ಮಾಡಲಿಕ್ಕೆ ನಿಮಗೆ ಪರ್ಮಿಷನ್ ಕೊಡಲಾಗಿಲ್ಲ. ನಿಷಿದ್ಧ ಅದು. ಸಹೋದರರೇ, ವ್ಯಾಲ್ಯೂಸ್ಗಳು ಕುರ್ಆನ್ ಕಲಿಸಿಕೊಟ್ಟ ಬಹಳ ದೊಡ್ಡ ಪಾಠ. ಪ್ರೀತಿ, ಸಹಾನುಭೂತಿ. ಈಗದ ಯುವ ಜನಾಂಗಕ್ಕೆಲ್ಲ ಅವರು ಹಳೆಯದನ್ನೆಲ್ಲ ವಿರೋಧಿಸ್ತಾ ಇದ್ದಾರೆ. ಹಳೆಯದೆಲ್ಲ ಓಲ್ಡ್ ಅಂತ. ಹಳೆಯದನ್ನೆಲ್ಲ ವಿರೋಧಿಸುವಾಗ ಕೆಲವು ಕಾನ್ಸ್ಟೆಂಟ್ ವ್ಯಾಲ್ಯೂಸ್ಗಳಂತ ಇದೆ. ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಅದೆಂದೂ ಬದಲಾಗಬಾರದು. ಪ್ರೀತಿ, ಸಹಾನುಭೂತಿ, ಕರುಣೆ, ಸಹನೆ, ನೈತಿಕತೆ, ಸತ್ಯ, ಇದೆಲ್ಲ ಕಾನ್ಸ್ಟೆಂಟ್ ವ್ಯಾಲ್ಯೂಸ್, ಪರ್ಮನೆಂಟ್ ವ್ಯಾಲ್ಯೂಸ್. ಅದೆಂದು ಕೂಡ ದುರ್ಬಲ ಆಗದಂತೆ, ಅದೆಂದು ಕೂಡ ಸಮಾಜದಿಂದ ಅಳಿದು ಹೋಗದಂತೆ ಈ ವ್ಯಾಲ್ಯೂಸ್ಗಳನ್ನು ಕಾಪಾಡಿಕೊಳ್ಳುವುದಾದರೆ ಮಾತ್ರ ಮನುಷ್ಯನಿಗೆ ಮನುಷ್ಯನಾಗಿ ಬದುಕಲಿಕ್ಕೆ ಸಾಧ್ಯ. ಅಹಬ್ಬನ್ನಾಸಿ ಇಲಲ್ಲಾಹಿ ಅನ್ಫಅಹುಂ ಲಿನ್ನಾಸ್ ಅಂತ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟರು. ಜಗತ್ತಿನಲ್ಲಿ ದೇವ ಅತಿ ಹೆಚ್ಚು ಇಷ್ಟಪಡುವುದು ಮನುಷ್ಯರಿಗೆ ಯಾರು ಹೆಚ್ಚು ಉಪಕಾರ ಮಾಡುತ್ತಾರೋ ಅವರು ಅಂತ. ಮನುಷ್ಯನಿಗೆ ಹೆಚ್ಚು ಉಪಕಾರ ಮಾಡುವವನೇ ದೇವನಿಗೆ ಅತ್ಯಂತ ಹೆಚ್ಚು ಪ್ರೀತಿ ಪಾತ್ರರು. ವಲ್ ಆಫೀನ ಅನಿನ್ನಾಸ್ ಅಂತ ಕುರಾನ್ ಒಂದು ಕಡೆ ಹೇಳುತ್ತದೆ. ಸಜ್ಜನರು ಯಾರು? ದೇವ ಭಯ ಇರುವವರಂದರೆ ಯಾರು? ವಲ್ ಆಫೀನ ಅನಿನ್ನಾಸ್, ಜನರಿಗೆ ಕ್ಷಮಿಸುವವರು ಅಂದರೆ ಜನರಿಂದಾದ ತೊಂದರೆ, ಜನರಿಂದ ನಿಮಗೇನಾದರೂ ನೋವಾಗಿದ್ದರೆ ಕ್ಷಮಿಸುವುದೆಂದರೆ ಅದನ್ನು ಮರೆತು ಬಿಡುವುದು ಅಂತ ಕುರ್ಆನ್ನ ವ್ಯಾಖ್ಯಾನ. ಯಾರಿಂದಲೋ ನಿಮ್ಮ ಮನಸ್ಸಿಗೆ ತೊಂದರೆ ಆಗಿದೆ, ನಿಮಗೇನೋ ಯಾರೋ ಕಷ್ಟ ಕೊಟ್ಟಿದ್ದಾರೆ, ಮರೆತು ಬಿಡುವುದು, ನೆನಪೇ ಇಲ್ಲದೆ ಇರುವುದು ನಿಮಗೆ. ವಲ್ ಆಫೀನ ಅನಿನ್ನಾಸ್, ಜನರಿಗೆ ನೀವು ಕ್ಷಮಿಸುವುದು. ಸಹೋದರರೇ, ಮನುಷ್ಯರ ಮಧ್ಯೆ ಪ್ರೀತಿ ಇಲ್ಲ ಎಂದಾದರೆ, ಮನುಷ್ಯರ ಮಧ್ಯೆ ನಂಬಿಕೆ ಇಲ್ಲ ಎಂದಾದರೆ, ಮನುಷ್ಯರ ಮಧ್ಯೆ ಪರಸ್ಪರ ಗೌರವ ಇಲ್ಲ ಎಂದಾದರೆ ಧಾರಾಳ ಮಸೀದಿಗಳಿದ್ದು, ಧಾರಾಳ ಚರ್ಚ್ಗಳಿದ್ದು, ಧಾರಾಳ ಮಂದಿರಗಳಿದ್ದು ಯಾವ ಪ್ರಯೋಜನ ಇದೆ? ಮನುಷ್ಯನ ಮಧ್ಯೆ ಗೌರವ ಪ್ರೀತಿ ಇಲ್ಲ ಎಂದಾದರೆ, ಇತ್ತೀಚೆಗೆ ನಿಧನರಾದ ಭಾರತದ ಖ್ಯಾತ ಉದ್ಯಮಿ, ತನ್ನ ಚಾರಿಟಿಗಾಗಿ ಖ್ಯಾತನಾದ ರತನ್ ಟಾಟಾರೊಂದಿಗೆ ಒಂದು ಇಂಟರ್ವ್ಯೂ ನಡೆಯುತ್ತದೆ, ಗೂಗಲ್ನಲ್ಲಿ ಇದೆ. ರತನ್ ಟಾಟಾರೊಂದಿಗೆ ಒಬ್ಬರು ಪ್ರಶ್ನಿಸ್ತಾರೆ, ಬದುಕಿನಲ್ಲಿ ಅತಿ ಹೆಚ್ಚು ಸಂತೋಷ ಕೊಟ್ಟ ಘಟನೆ ಯಾವುದು ನಿಮಗೆ ಅಂತ. ರತನ್ ಟಾಟಾ ಹೇಳಿದರು, ಬದುಕಿನ ಸಂತೋಷದ 4 ಹಂತಗಳನ್ನು ನಾನು ದಾಟಿದೆ. ಪ್ರಥಮ ಹಂತ, ನಾನು
ಧಾರಾಳ ದುಡ್ಡು, ಅಸೆಟ್, ಆಸ್ತಿ ಸಂಪಾದಿಸಿದೆ. ಆದರೆ ನಾನು ಬಯಸುವ ಸಂತೋಷ ನನಗದರಲ್ಲಿ ಸಿಗಲೇ ಇಲ್ಲ. ಎರಡನೆಯ ಹಂತ, ನಾನು ಧಾರಾಳ ಬೆಲೆ ಬಾಳುವ ವಸ್ತುಗಳನ್ನು ಸಂಗ್ರಹಿಸಿದೆ. ಬೆಲೆ ಬಾಳುವ ಕಾರುಗಳು, ಬೆಲೆ ಬಾಳುವ ವಾಚ್ಗಳು, ಬೆಲೆ ಬಾಳುವ ಪೆನ್ನುಗಳು, ಹೀಗೆ ಧಾರಾಳ ಬೆಲೆ ಬಾಳುವ ವಸ್ತುಗಳನ್ನು ನಾನು ಸಂಗ್ರಹಿಸಿದೆ. ಆದರೆ ನಾನು ಬಯಸಿದ ಸಂತೋಷವನ್ನು ಅಲ್ಲೂ ನನಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಮೂರನೆಯ ಹಂತ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ನಾನು ಆರಂಭಿಸಿದೆ, ಭಾರತದಲ್ಲೂ ವಿದೇಶಗಳಲ್ಲೂ. ಭಾರತ ಮತ್ತು ಆಫ್ರಿಕಾದ ಆಯಿಲ್ ಡಿಸ್ಟ್ರಿಬ್ಯೂಷನ್ನ 95% ನನ್ನ ಸಂಸ್ಥೆಯಿಂದ ನಡೆಯುತ್ತಾ ಇತ್ತು. ಭಾರತದಲ್ಲಿ ಮಾತ್ರ ಅಲ್ಲ, ಏಷ್ಯಾದಲ್ಲಿಯೇ ಅತ್ಯಂತ ದೊಡ್ಡ ಸ್ಟೀಲ್ ಫ್ಯಾಕ್ಟ್ರಿ ಅದು ಟಾಟಾ ಸಂಸ್ಥೆಯದ್ದಾಗಿತ್ತು. ಹೀಗೆ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್, ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನು ನಾನು ಮಾಡಿದೆ. ಆದರೆ ಯಾವ ಸಂತೋಷವನ್ನು ನಾನು ಹುಡುಕುತ್ತಾ ಇದ್ದೇನೆಯೋ ಆ ಸಂತೋಷ ಅಲ್ಲೂ ಸಿಗಲಿಲ್ಲ. ನಾಲ್ಕನೆಯ ಹಂತ, ಒಂದು ದಿವಸ ನನ್ನ ಒಬ್ಬ ಮಿತ್ರ ನನಗೆ ಫೋನ್ ಮಾಡಿ, ಅಂಗವಿಕಲ ಮಕ್ಕಳಿಗೆ, ಭಿನ್ನ ಸಾಮರ್ಥ್ಯದ ಅಂಗವಿಕಲ 2,000 ಮಕ್ಕಳಿಗೆ ವೀಲ್ ಚೇರ್ ನಿಮ್ಮ ವತಿಯಿಂದ ಕೊಡಿಸಬೇಕು ಅಂತ ನನ್ನ ಒಬ್ಬ ಮಿತ್ರ ನನಗೆ ಫೋನ್ ಮಾಡಿ ಹೇಳಿದರು. ನಾನು ಒಪ್ಪಿಕೊಂಡೆ. ಹಾಗೆ 2,000 ವೀಲ್ ಚೇರ್ ಭಿನ್ನ ಸಾಮರ್ಥ್ಯದ ಅಂಗವಿಕಲ ಮಕ್ಕಳಿಗೆ ಕೊಡುವುದಂತ ನಾನು ಒಪ್ಪಿದೆ. ಆ ವಿತರಣೆಯ ಕಾರ್ಯಕ್ರಮಕ್ಕೆ ನಾನೇ ಬರಬೇಕು ಅಂತ ನನ್ನ ಮಿತ್ರ ಒತ್ತಾಯಪಡಿಸಿದ. ಆ ಕಾರ್ಯಕ್ರಮಕ್ಕೆ ನಾನು ಹೋದೆ. ಆ ಕಾರ್ಯಕ್ರಮದಲ್ಲಿ 2,000 ಮಕ್ಕಳಿಗೆ ನಾನು ವೀಲ್ ಚೇರ್ ವಿತರಣೆ ಮಾಡಿದೆ. ಆ ವೀಲ್ ಚೇರ್ ವಿತರಣೆ ಮಾಡುವಾಗ ಆ ಅಸಹಾಯಕ ಮಕ್ಕಳ ಮುಖದಲ್ಲಿದ್ದ ನಗು, ಅವರ ಕಣ್ಣಿನಲ್ಲಿದ್ದ ಬೆಳಕು ನೋಡುವಾಗ ನಾನು ಬದುಕಿನ ನಿಜವಾದ ಸಂತೋಷವನ್ನು ಕಂಡುಕೊಂಡೆ. ಕಾರ್ಯಕ್ರಮ ಮುಗಿಸಿ ನಾನು ಹೊರಡಲಿಕ್ಕೆ ಸಿದ್ಧನಾಗುವಾಗ ಒಬ್ಬ ಅಂಗವಿಕಲ ಹುಡುಗ ನನ್ನ ಕಾಲನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ನಾನೆಷ್ಟು ಪ್ರಯತ್ನ ಪಟ್ಟರೂ ನನಗೆ ಬಿಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಹುಡುಗನೊಂದಿಗೆ ನಾನು ಕೇಳಿದೆ, ಅಲ್ಲ ಮಗನೇ, ನಿನಗೇನು ಬೇಕು, ನಿನಗೇನಾದರೂ ಅಗತ್ಯ ಇದೆಯಾ ನಾನು ಕೇಳಿದೆ. ಆ ಹುಡುಗ ನನ್ನ ಮುಖವನ್ನು ಸೂಕ್ಷ್ಮವಾಗಿ ನೋಡಿದ. ಆ ಹುಡುಗ ಹೇಳಿದ, ಸರ್, ನಿಮ್ಮ ಮುಖವನ್ನು ನಾನು ಚೆನ್ನಾಗಿ ನೆನಪಿಟ್ಟುಕೊಳ್ಳಬೇಕು, ಯಾಕೆಂದರೆ ನಾಳೆ ಸ್ವರ್ಗದಲ್ಲಿ ನಿಮ್ಮನ್ನು ಭೇಟಿಯಾದಾಗ ನಾನು ನಿಮ್ಮನ್ನು ಸ್ಮರಿಸಬೇಕು, ನಾನು ನಿಮಗೆ ಕೃತಜ್ಞತೆ ಹೇಳಬೇಕು ಅಂತ ಆ ಹುಡುಗ ಹೇಳಿದ. ಬದುಕಿನ ನಿಜವಾದ ಸಂತೋಷವನ್ನು ನಾನು ಅಲ್ಲಿ ಕಂಡುಕೊಂಡೆ ಅಂತ ಹೇಳಿದ ರತನ್ ಟಾಟಾ ಮತ್ತೆ ಅತ್ಯಂತ ದೊಡ್ಡ ಚಾರಿಟಿಯಲ್ಲಿ ಅವರು ಖ್ಯಾತಿಯನ್ನು ಪಡೆಯುತ್ತಾರೆ. ಸಹೋದರರೇ, ಬದುಕಿನಲ್ಲಿ ವ್ಯಾಲ್ಯೂಸ್ಗಳಿರುವಾಗ ಮಾತ್ರ ನೀವು ಮನುಷ್ಯರಾಗೋದು. ವಯೂಸಿರೂನ ಅಲಾ ಅಂಫುಸಿಹಿಂ ವಲೌ ಕಾನ ಬಿಹಿಂ ಖಸಾಸ. ಕುರ್ಆನ್ ಸಜ್ಜನರ ಗುಣಗಳನ್ನು ವಿವರಿಸ್ತದೆ. ನಿಮಗೆ ಅಗತ್ಯ ಇರುವಾಗಲೂ ನೀವು ಇತರರ ಅಗತ್ಯಗಳನ್ನು ಪರಿಗಣಿಸುವುದು. ವಯೂಸಿರೂನ ಅಲಾ ಅಂಫುಸಿಹಿಂ ವಲೌ ಕಾನ ಬಿಹಿಂ ಖಸಾಸ ವಮನ್ ಯೂಕ ಶುಹ್ಹ ನಫ್ಸಿಹಿ ಫೌಲಾಯಿಕ ಹುಮುಲ್ ಮುಫ್ಲಿಹೂನ. ನಿಮಗೆ ಅಗತ್ಯ ಇರುವಾಗಲೂ ನೀವು ಬೇರೆಯವರ ಅಗತ್ಯಗಳನ್ನು ಪರಿಗಣಿಸುವುದು. ಯಾರು ಮನಸ್ಸಿನ ಸಂಕುಚಿತತೆಯಿಂದ ಪಾರಾಗುತ್ತಾರೋ ಅವರು ನಿಜವಾದ ವಿಜಯಿಗಳು ಎಂದು ಕುರ್ಆನ್ ಹೇಳಿದೆ. ಆದ್ದರಿಂದ ಬದುಕಿನಲ್ಲಿ ವ್ಯಾಲ್ಯೂಸ್ಗಳಿರುವಾಗ ಮಾತ್ರ ಲಕದ್ ಖಲಕ್ನಲ್ ಇನ್ಸಾನ ಫೀ ಅಹ್ಸನಿ ತಕ್ವೀಮ್, ನೀವು ಈ ಜಗತ್ತಿನಲ್ಲಿ ಗೌರವಾರ್ಹರು, ನೀವು ಈ ಜಗತ್ತಿನಲ್ಲಿ ಗೌರವ ಇರುವವರು. ವ್ಯಾಲ್ಯೂಸ್ಗಳನ್ನೆಲ್ಲಿ ಕಂಡುಕೊಳ್ಬೇಕು? ವ್ಯಾಲ್ಯೂಸ್ಗಳಲ್ಲಿ ಸಿಗ್ತದೆ. ನಿಮ್ಮ ಧರ್ಮಗಳು ಧರ್ಮಗಳು, ಧಾರ್ಮಿಕ ಗ್ರಂಥಗಳು ನಿಮಗೆ ಆ ವ್ಯಾಲ್ಯೂಸ್ಗಳನ್ನು ಕಲಿಸಿಕೊಟ್ಟಿದೆ. ಆದ್ದರಿಂದ ಸಹೋದರ ಸಹೋದರಿಯರೇ, ಮನುಷ್ಯನಾಗಿ ಬದುಕಬೇಕಾದರೆ ಅವನ ಬದುಕಿನಲ್ಲಿ ಧಾರಾಳ ವ್ಯಾಲ್ಯೂಸ್ಗಳಿರಬೇಕು. ನಾನು ಮುಗಿಸ್ತಾ ಇದ್ದೇನೆ. ಪವಿತ್ರ ಕುರ್ಆನ್ ಕಲಿಸಿಕೊಟ್ಟ ಬಹಳ ದೊಡ್ಡ ಸಂದೇಶ, ನಿಮ್ಮ ಬದುಕು ಬಹಳ ಸೀಮಿತವಾದದ್ದು ಎಂಬುದು. ವಲಕುಂ ಫಿಲ್ ಅರ್ಲಿ ಮುಸ್ತಕರ್ರುನ್ ವ ಮತಾಉನ್ ಇಲಾಹೀನ್. ನಿಮಗೆ ಎಲ್ಲರಿಗೂ ಒಂದು ಕಾಲಾವಧಿ ಇದೆ. ನಿಮ್ಮ ಕೈಯಲ್ಲಿ ಎಷ್ಟು ಸಂಪತ್ತಿದ್ದರು, ವೈಜ್ಞಾನಿಕವಾಗಿ ನೀವೆಷ್ಟು ಬೆಳೆದಿದ್ದರು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಲ್ಲಿ ನೀವೆಷ್ಟು ಮುಂದೆ ಹೋದರು, ನಿಮಗೆಲ್ಲರಿಗೂ ಒಂದು ದಿವಸ ಮರಣ ಬರುತ್ತದೆ, ಖಂಡಿತ ಬರುತ್ತದೆ. ಯಾರೂ ನಿಮ್ಮ ಬದುಕನ್ನು ಉಳಿಸುವುದಿಲ್ಲ. ರಿಚೆಸ್ಟ್ ಲ್ಯಾಂಡ್ ಯಾವುದು ಅಂತ ಒಬ್ಬ ಸಂತನ ಬಳಿ ಪ್ರಶ್ನಿಸ್ತಾರೆ. ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ಪ್ರದೇಶ ಯಾವುದು ಅಂತ. ಮಕ್ಕಳೆಲ್ಲ ಬೇರೆ ಬೇರೆ ಉತ್ತರ ಕೊಡ್ತಾರೆ. ಕೆಲವರು ಹೇಳಿದರು ಗಣಿಗಳಿರುವ ಮೈನ್ಸ್ಗಳಿರುವ ಆಫ್ರಿಕಾ, ಆಯಿಲ್ ಇರುವ ಮಿಡ್ಲ್ ಈಸ್ಟ್ ಕಂಟ್ರಿಗಳು, ಯುರೋಪ್, ಹೀಗೆ ಬೇರೆ ಬೇರೆ ಉತ್ತರಗಳೆಲ್ಲ ಬಂತು. ಸಂತ ಹೇಳಿದ್ರು, ಅಲ್ಲ, ಜಗತ್ತಿನಲ್ಲಿ ರಿಚೆಸ್ಟ್ ಲ್ಯಾಂಡ್ ಅಂದರೆ ಸ್ಮಶಾನಗಳು ಅಂತ.
ಎಷ್ಟೆಷ್ಟು ದೊಡ್ಡ ದೊಡ್ಡ ಯೋಜನೆಗಳು ಅಲ್ಲಿ ಸಮಾಧಿ ಮಾಡಲ್ಪಟ್ಟಿದೆ. ಎಂತೆಂತಹ ಕನಸುಗಳು, ಎಂತೆಂತಹ ಯೋಜನೆಗಳು ಅಲ್ಲಿ ಸಮಾಧಿ ಮಾಡಲ್ಪಟ್ಟಿದೆ. ಆದ್ದರಿಂದ ಜಗತ್ತಿನ ಅತ್ಯಂತ ಶ್ರೀಮಂತ ಪ್ರದೇಶ ಅಂದರೆ ಅದು ಸ್ಮಶಾನಗಳು ಅಂತ ಹೇಳಿದರು ಆ ಸಂತ. ಸಹೋದರರೇ, ನಮ್ಮ ಬದುಕಿನ ಅತ್ಯಂತ ದೊಡ್ಡ ಸತ್ಯ ಏನೆಂದರೆ ಒಂದು ದಿವಸ ನನಗೆ ಮರಣ ಬರುತ್ತದೆ ಎಂಬುದು. ಬದುಕಿನ ಅತಿ ದೊಡ್ಡ ಸತ್ಯ. ವಲನ್ ಯುಅಖಿರಲ್ಲಾಹು ನಫ್ಸನ್ ಇದಾ ಜಾಅ ಅಜಲುಹಾ, ಕುರ್ಆನ್ ಹೇಳೋದು. ನಿಮಗೆಲ್ಲ ಒಂದು ಸಮಯ ನಿಶ್ಚಯಿಸಲಾಗಿದೆ. ಆ ಸಮಯ ಬಂದರೆ ನಿಮ್ಮನ್ನು ಮರಣದಿಂದ ತಡೀಲಿಕ್ಕೆ ಜಗತ್ತಿನಲ್ಲಿ ಯಾವ ಶಕ್ತಿಗಳೂ ಇಲ್ಲ. ನಹನು ಕದ್ದರ್ನಾ ಬೈನಕುಮುಲ್ ಮೌತ ವಮಾ ನಹನು ಬಿಮಸ್ಬೂಕೀನ. ನಿಮ್ಮ ಮರಣವನ್ನು ನಾವು ನಿಶ್ಚಯಿಸಿದ್ದೇವೆ, ನಮ್ಮನ್ನು ಸೋಲಿಸಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ ಅಂತ ದೇವ ಹೇಳುವುದು. ಯಾವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಿಂದಲೂ ನಿಮ್ಮ ಮರಣವನ್ನು ತಪ್ಪಿಸಲಿಕ್ಕೆ ನಿಮಗೆ ಸಾಧ್ಯವೇ ಇಲ್ಲ. ಆದ್ದರಿಂದ ಮರಣಕ್ಕಾಗಿ ನೀವು ಸಿದ್ಧತೆ ನಡೆಸಬೇಕು ಅಂತ ಕುರ್ಆನ್ ಹೇಳಿದೆ. ಮರಣಕ್ಕಾಗಿ ನೀವು ಸಿದ್ಧತೆ ನಡೆಸಬೇಕು. ನಾನು ಮುಗಿಸುವುದಕ್ಕಿಂತ ಮುಂಚೆ ಅಲೆಕ್ಸಾಂಡರ್ ಚಕ್ರವರ್ತಿ, ಅಲೆಕ್ಸಾಂಡರ್ ದ ಗ್ರೇಟ್ ಅಂತ, ಜಗತ್ತಿನ 32ನೇ ವಯಸ್ಸಿನಲ್ಲಿ ಜಗತ್ತಿನ ಹೆಚ್ಚಿನ ಭೂಭಾಗಗಳ ಮೇಲೆ ವಿಜಯ ಸಾಧಿಸಿದ ಮಹಾನ್ ಚಕ್ರವರ್ತಿ. 32ನೇ ವಯಸ್ಸಿಗೆ ರೋಗ ಬರುತ್ತದೆ. ರೋಗಾವಸ್ಥೆಯಲ್ಲಿ ಮಲಗಿದಂತಹ ಚಕ್ರವರ್ತಿ, ರೋಗ ಉಲ್ಬಣ ಆಗುತ್ತಾ ಇದೆ. ಡಾಕ್ಟರ್ಸ್ಗಳೆಲ್ಲ ಬಂದು ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಸಾಮ್ರಾಜ್ಯದ ಎಲ್ಲ ಖ್ಯಾತ ಡಾಕ್ಟರ್ಸ್ಗಳು ಬಂದಿದ್ದಾರೆ. ಆದರೆ ರೋಗ ಹೆಚ್ಚುತ್ತಲೇ ಇದೆ, ಕಡಿಮೆ ಆಗ್ತಾ ಇಲ್ಲ. ಅಲೆಕ್ಸಾಂಡರಿಗೆ ಗೊತ್ತಾಯಿತು ಸಮಯ ಮುಗಿದಿದೆ ಅಂತ. ಸಮಯ ಮುಗಿದಿದೆ, ಮರಣ ಸಮೀಪಿಸಿದೆ. 32 ವಯಸ್ಸು ಪ್ರಾಯ. ಅಲೆಕ್ಸಾಂಡರ್ ಚಕ್ರವರ್ತಿ ಬರೆಸ್ತಾರೆ, ಉಯಿಲು ಬರೆಸ್ತಾರೆ, ಕೆಲವು ವಿಷಯಗಳನ್ನು ಹೇಳಿ ಬರೆಸ್ತಾರೆ. ನಾನು ಸತ್ತು ಹೋದರೆ ನನ್ನ ಶವಮಂಚವನ್ನು ಸ್ಮಶಾನಕ್ಕೆ ಕೊಂಡು ಹೋಗುವಾಗ ಶವಮಂಚದಿಂದ ನನ್ನ ಕೈಗಳನ್ನು ಹೊರಗೆ ಹಾಕಬೇಕು ಅಂತ. ನನ್ನ 2 ಕೈಗಳನ್ನು ಹೀಗೆ ಶವಮಂಚದಿಂದ ನೀವು ಹೊರಗೆ ಹಾಕಬೇಕು. ಜಗತ್ತರ್ಥ ಮಾಡಲಿ, ಅಲೆಕ್ಸಾಂಡರ್ ಬರಿಗೈಯಿಂದ ಜಗತ್ತಿಗೆ ಬಂದಿದ್ದಾರೆ, ಬರಿಗೈಯಿಂದಲೇ ಜಗತ್ತನ್ನು ಬಿಟ್ಟು ಹೋಗಿದ್ದಾರೆ ಅಂತ ಈ ಜಗತ್ತರ್ಥ ಮಾಡಲಿ. ನಾವೆಲ್ಲ ಬರಿಗೈಯಲ್ಲಿ ಬಂದವರು. ನೀವೇನು ಮಾಡಿದ್ರು, ಎಷ್ಟು ನೀವು ಹೋರಾಟ ಮಾಡಿದ್ರು, ಏನೆಲ್ಲ ಮಾಡಿದ್ರು, ನಾವೆಲ್ಲ ಹೋಗುವುದು ಬರಿಗೈಯಲ್ಲೇ ಹೋಗುವವರು. ಎರಡನೇದಾಗಿ ಅಲೆಕ್ಸಾಂಡರ್ ಹೇಳಿದರು, ನನ್ನ ಶವವನ್ನು ಹೊತ್ತುಕೊಂಡು ಹೋಗುವ ಆ ಪೆಟ್ಟಿಗೆಯನ್ನು ಈ ನಾಡಿನ ಖ್ಯಾತ ಡಾಕ್ಟರ್ಸ್ಗಳು ಹೊತ್ತುಕೊಂಡು ಹೋಗಬೇಕು. ಯಾಕೆಂದರೆ ಸಮಾಜ ತಿಳಿಯಲಿ, ಜಗತ್ತರ್ಥ ಮಾಡಲಿ, ನಿಮ್ಮ ಮರಣದ ಸಮಯ ಬಂದರೆ ಜಗತ್ತಿನ ಯಾವ ಡಾಕ್ಟರ್ಸ್ಗಳು ನಿಮ್ಮನ್ನು ಕಾಪಾಡುವುದಿಲ್ಲ, ನಿಮ್ಮನ್ನು ಉಳಿಸುವುದಿಲ್ಲ ಅಂತ ಈ ಜಗತ್ತರ್ಥ ಮಾಡಲಿ. ಸಹೋದರರೇ, ನಮ್ಮೆಲ್ಲ ಬದುಕಿನ ವಾಸ್ತವಿಕತೆ ಅದು. ಆದ್ದರಿಂದ ಬದುಕಿರುವಷ್ಟು ಕಾಲ ಹೇಗೆ ಬದುಕಿದ್ದೇವೆ, ಜವಾಬ್ದಾರಿಯೊಂದಿಗೆ, ಹೊಣೆಗಾರಿಕೆಯೊಂದಿಗೆ, ದೇವನ ಪ್ರತಿನಿಧಿಗಳು ಎಂಬ ಪ್ರಜ್ಞೆಯೊಂದಿಗೆ, ಬದುಕಿನ ಬಗ್ಗೆ ದೇವನಾಳ ಪ್ರಶ್ನಿಸ್ತಾನೆ ಎಂಬ ಎಚ್ಚರಿಕೆಯೊಂದಿಗೆ ಬದುಕಬೇಕು ಎಂಬ ಸರಳವಾದ ಪಾಠವನ್ನು ಕುರ್ಆನ್ ಕಲಿಸಿಕೊಡ್ತದೆ. ಕೊನೆಯದಾಗಿ, ಈ ಜಗತ್ತಿನಲ್ಲಿ ನೀವು ನೀವು ಮಾಡಬಹುದಾದ ಅತ್ಯಂತ ದೊಡ್ಡ ಸಾಧನೆ ಯಾವುದು? ನಾವೆಲ್ಲ ತಲುಪಬಹುದಾದ ಅತ್ಯಂತ ಶ್ರೇಷ್ಠ ಸ್ಥಾನ ಯಾವುದು? ನೀವೆಲ್ಲ ಒಳ್ಳೆಯ ಮನುಷ್ಯರಾಗುವುದು. ಅದಕ್ಕಿಂತ ಹೆಚ್ಚು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲಲ್ಲ. ನಾವೆಲ್ಲ ಮಾಡಬಹುದಾದ ಅತ್ಯಂತ ದೊಡ್ಡ ಸಾಧನೆ ನೀವೆಲ್ಲ ಒಳ್ಳೆಯ ಮನುಷ್ಯರಾಗುವುದು. ನಾಳೆ ನನ್ನ ಮಗ ನನ್ನ ಅಪ್ಪ ಒಬ್ಬ ಒಳ್ಳೆಯ ಡಾಕ್ಟರ್ ಆಗಿದ್ದ, ನನ್ನ ಅಪ್ಪ ಒಬ್ಬ ಒಳ್ಳೆಯ ಪ್ರವಚನಕಾರ ಆಗಿದ್ದ, ನನ್ನ ಅಪ್ಪ ಒಬ್ಬ ಒಳ್ಳೆಯ ಇಂಜಿನಿಯರ್ ಆಗಿದ್ದ, ನನ್ನ ಅಪ್ಪ ಒಬ್ಬ ಒಳ್ಳೆಯ ಧಾರ್ಮಿಕ ವಿದ್ವಾಂಸ ಎಂದೆಲ್ಲ ಹೇಳುವುದಕ್ಕಿಂತ ನನ್ನ ಅಪ್ಪ ಒಬ್ಬ ಒಳ್ಳೆಯ ಮನುಷ್ಯನಾಗಿದ್ದ, ಧಾರಾಳ ವ್ಯಾಲ್ಯೂಸ್ಗಳಿದ್ದ, ಎಲ್ಲೋ ಮನುಷ್ಯರನ್ನು ಪ್ರೀತಿಸುತ್ತಿದ್ದ, ಗೌರವಿಸುತ್ತಿದ್ದ, ವ್ಯಾಲ್ಯೂಸ್ಗಳಿದ್ದ ಒಬ್ಬ ಒಳ್ಳೆಯ ಮನುಷ್ಯನಾಗಿದ್ದ ನನ್ನ ಅಪ್ಪ ಅಂತ ನನ್ನ ಮಗ ಹೇಳುವುದಾದರೆ ಅದಕ್ಕಿಂತ ದೊಡ್ಡ ಗೌರವ, ಅದಕ್ಕಿಂತ ದೊಡ್ಡ ಸಮ್ಮಾನ, ಅದಕ್ಕಿಂತ ದೊಡ್ಡ ಬಹುಮಾನ ಖಂಡಿತ ಜಗತ್ತಿನಲ್ಲಿ ನಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಆ ಒಳ್ಳೆಯ ಮನುಷ್ಯರಾಗುವ ಎಲ್ಲ ಪಾಠಗಳನ್ನು ಪವಿತ್ರ ಕುರ್ಆನ್ ನಮಗೆ ಕಲಿಸಿಕೊಡುತ್ತದೆ. ಆ ಶಿಕ್ಷಣಗಳು, ಆ ಮಾರ್ಗದರ್ಶನಗಳು ನಮಗೆಲ್ಲ ಆದರ್ಶವಾಗಲಿ, ನಮಗೆಲ್ಲ ದಾರಿ ತೋರಲಿ, ನಮಗೆಲ್ಲ ಬೆಳಕನ್ನು ತೋರಲಿ ಎಂಬ ಪ್ರಾರ್ಥನೆಯೊಂದಿಗೆ ತಮಗೆಲ್ಲ ಕೃತಜ್ಞತೆಗಳನ್ನು ಹೇಳಿ ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಇದುವರೆಗೆ ಕರೀಂರವರು ಗೌರವ ಸ್ಮರಣಿಕೆಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಧನ್ಯವಾದಗಳು. ಅಂತಹ ಮುಖ್ಯ ಅತಿಥಿಗಳಿಂದ ಸಂದೇಶ
ಅಖಿಲ ಭಾರತ ಕ್ರೈಸ್ತ ಒಕ್ಕೂಟ ಇದರ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಇವರನ್ನು ಬಹಳ ಗೌರವಪೂರ್ಣವಾಗಿ ಭಾಷಣ ಪೀಠದೆಡೆಗೆ ಆಹ್ವಾನಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಮುಖ್ಯ ಭಾಷಣಗಾರರು ನಮ್ಮೆಲ್ಲರ ಆತ್ಮೀಯವರಾದ ಮೊಹಮ್ಮದ್ ಗುಂಜಿ ಅವರೇ, ಹಾಗೆಯೇ ಸದ್ಭವನ ವೇದಿಕೆಯ ಅಧ್ಯಕ್ಷರು, ನಮ್ಮ ಆತ್ಮೀಯರು, ನಮ್ಮ ಸಹಪಾಠಿಯಾದ ಪ್ರಸಾದ್ ರೈ ಕಲ್ಲಿಮರ್ರವರೇ, ಹಾಗೆಯೇ ಸೌಹಾರ್ದದ ಕೊಂಡಿ ಎಂದು ಹೇಳಿದರೆ ಆಗಲಾರದು. ಶಾಲೆಯಲ್ಲಿ ಮಕ್ಕಳನ್ನು ಹೇಗೆ ವಿದ್ಯಾಭ್ಯಾಸದಲ್ಲಿ ಗುರುತಿಸಿ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಒಂದು ಒಳ್ಳೆಯ ವಿದ್ಯಾರ್ಥಿಗಳನ್ನಾಗಿ ರೂಪಿಸಿದ ಖ್ಯಾತಿ ಇದ್ದ ನಮ್ಮ ರವೀಂದ್ರ ಮಾಸ್ಟ್ರವರೇ, ಹಾಗೆಯೇ ನಾಟಕಲ್ ಜಮ್ಮು ಮಸೀದಿಯ ಅಧ್ಯಕ್ಷರಾದ PM ಅಬ್ಬಾಸ್ರವರೇ, ಜಮಾತೆ ಹಿಂದ್ ಇದರ ಅಧ್ಯಕ್ಷರಾದ ಅಬ್ದುಲ್ ಕರೀಮ್ರವರೇ ಮತ್ತು ಈ ವೇದಿಕೆಯ ಮುಂಭಾಗದಲ್ಲಿದ್ದ ನನ್ನ ಆತ್ಮೀಯರೇ ಮತ್ತು ಪತ್ರಿಕಾ ಮಾಧ್ಯಮದವರೇ, ಇದೊಂದು ಒಳ್ಳೆಯ ಕಾರ್ಯಕ್ರಮ, ಅರ್ಥಭರಿತ ಕಾರ್ಯಕ್ರಮ. ನಾವು ಹೇಗೆ ಧರ್ಮ ಒಂದು ಸ್ವಾಮೀಜಿಯವರು ಹೇಳ್ತಾರೆ, ನಾವು ಇನ್ನೊಂದು ಧರ್ಮದವನ್ನು ವಿಷಯ ತಿಳಿದಾಗ ಮಾತ್ರ ನಾವು ಖಂಡಿತ ದೇಶವನ್ನು ಕಟ್ಟಬಹುದು, ಸೌಹಾರ್ದದಿಂದ ಮಾತ್ರ ದೇಶವನ್ನು ಕಟ್ಟಬಹುದು. ಮೊದಲು ನಾವು ಸಣ್ಣದಿರುವಾಗ ನಮ್ಮಲ್ಲಿ ಹಣ ಇರಲಿಲ್ಲ, ವಿದ್ಯೆ ಇರಲಿಲ್ಲ. ಆದರೆ ಇವತ್ತು ನಮ್ಮಲ್ಲಿ ಹಣ ಉಂಟು, ಸೌಕರ್ಯ ಉಂಟು, ಬುದ್ಧಿ ಸ್ವಲ್ಪ ಕಡಿಮೆಯಾಗಿದೆ. ಅವತ್ತು ನಮ್ಮಲ್ಲಿ ಬುದ್ಧಿ ಇತ್ತು, ಇವತ್ತು ಬುದ್ಧಿ ಸ್ವಲ್ಪ ಕಡಿಮೆಯಾಗಿದೆ. ಮೊಹಮ್ಮದ್ ಗುಂಜಿ ಅವರು ಸವಿಸ್ತಾರವಾಗಿ ಹೇಳಿದರು, ಹೇಗೆ ಎಲ್ಲ ಅನಾಚಾರ ನಮ್ಮ ದೇಶದಲ್ಲಿ ನಡೀತದೆ, ಈ ಭೂಲೋಕದಲ್ಲಿ ನಡೀತದೆ. ನಾವು ಒಳ್ಳೆಯ ಒಂದು ಮಾನವರಾಗಿ ಆಗಬೇಕಾದ್ರೆ ಏನೆಲ್ಲ ಆಗಬೇಕು. ಒಂದೆರಡು ಉದಾಹರಣೆ ಕೊಡೋದಾದರೆ, ಇವತ್ತು ಮುಸ್ಲಿಂ ಬಾಂಧವರು ಎಲ್ಲದರಲ್ಲಿ ಮುಂದು, ಕೆಲವರು ಮಾತ್ರ ಅರ್ಥ ಮಾಡುವಾಗ ಅನರ್ಥ ಮಾಡ್ತಾರೆ. ಇಂಗ್ಲೀಷಲ್ಲಿ ಒಂದು ಗಾದೆ ಉಂಟು, ಬುಕ್ ಕಾಂಟ್ ಜಡ್ಜ್ ಬೈ ಈಸ್ ಬೈಂಡ್ ಹೇಳಿ. ಯಾವುದೋ ಒಬ್ಬನನ್ನು ನೋಡಿ ಇಡೀ ಧರ್ಮದಕ್ಕೆ ಒಂದು ಕಪ್ಪು ಚುಕ್ಕಿ ಹಾಕ್ತಾರೆ. ಕೊರೋನಾ ಬರುವಾಗ ನನಗೆ ನೆನಪಾಗ್ತದೆ ಈ ಮುಸ್ಲಿಂ ಬಾಂಧವರು ಮಾಡಿದ ಕರ್ತವ್ಯ. ಇದಕ್ಕೆ ಕಾರಣ ಅವರ ಬೈಬಲ್, ಅವರ ಕುರಾನ್ ಉಪದೇಶ. ಜಕಾತ್ ಆಗಲಿ ಸದಾಕಾಗಲಿ ಅವರು ಕೊಟ್ಟು, ನೆರೆಯವರನ್ನಾಗಲಿ ಅವರ ಸ್ವ ಪ್ರೀತಿಯಿಂದ ಅವರು ಮಾಡಿದ ಕರ್ತವ್ಯ. ಒಂದು ಕಡೆ ಒಬ್ಬ ಫಾದರ್ ಹೇಳ್ತಾರೆ, ಸ್ವರ್ಗಕ್ಕೆ ಹೋಗಲಿಕ್ಕೆ ದಾರಿ ಅವರ ನೆರೆ ಅವರ ಹಿತ್ತಲಲ್ಲಿ ಉಂಟು ಅಂತೇಳಿ. ನಮ್ಮ ನೆರೆಯವರು ಖಂಡಿತ ಒಳ್ಳೆಯವರಿದ್ದಾರೆ, ಖಂಡಿತ ನಮಗೆ ದೇವರು ಸ್ವರ್ಗ ಪ್ರಾಪ್ತಿ ಮಾಡ್ತಾರೆ. ಇದನ್ನು ಪಾಲನೆ ಮಾಡುವುದು, ಕಟ್ಟುನಿಟ್ಟಿನಿಂದ ಕುರಾನನ್ನು ಪಾಲನೆ ಮಾಡುವುದು ಮುಸ್ಲಿಮರು. ಎಲ್ಲ ಧರ್ಮದಲ್ಲಿ ಒಳ್ಳೆತನ ಹೇಳ್ತಾರೆ, ಯಾವ ಧರ್ಮದಲ್ಲಿ ಕೆಡುಕನ್ನು ಹೇಳುವುದಿಲ್ಲ. ಆದರೆ ನಾವು ತಿಳಿದುಕೊಳ್ಳಲಿಕ್ಕೆ ಲೇಟ್ ಆಗ್ತದೆ. ಇಂಥ ಕಾರ್ಯಕ್ರಮ ಮಾಡೋದರಿಂದ ನಮ್ಮ ಧರ್ಮದಲ್ಲಿ ಏನು ಒಳಿತು ಹೇಳ್ತದೆ ಆ ಒಳಿತನ್ನು ತೆಗೆದುಕೊಳ್ಳೋಣ, ಇನ್ನೊಬ್ಬರಿಗೆ ಹೇಳೋಣ. ಕೊರೋನಾದ ಸಮಯದಲ್ಲಿ ನಾವು ಬೇರೆಲ್ಲಿ ಹೋಗೋದು ಬೇಡ. ಈ ಡಾಕ್ಟರ್ ಅಬ್ದುಲ್ ಶಕೀರ್ ಅವರು ನಮಗೆ ಮಾಡಿದ ಸಹಾಯ, ನಾವು ಇಲ್ಲಿ ದೇರ್ಲಗಟ್ಟೆಯಲ್ಲಿ CM ಫಾರೂಕ್, CM ಸತ್ತಾರ್ ಅವರ ಮುಂದಾಳುತನದಲ್ಲಿ ಅವರ ಹೆಂಡತಿ ಗರ್ಭಿಣಿಯಾಗಿದ್ದರು. ಅವರ ಹೆಂಡತಿ ಗರ್ಭಿಣಿಯಾಗಿರುವಾಗ ಅವರು ಮನೆಗೆ ಹೋಗ್ತಿರಲಿಲ್ಲ. ನಾವು ಇದೇ ದೇರ್ಲಗಟ್ಟೆಯಲ್ಲಿ ನಾಟಕಲ್ ಟವರಿನ ಆಫೀಸನ್ನು ಮಾಡಿ ಬಡವರ ಪ್ರೀತಿ ಮಾಡ್ತಿದ್ದೇವೆ ನಾವು. ಈಗ ಮೊಹಮ್ಮದ್ ಗುಂಜಿ ಅವರು ಹೇಳುವಾಗ ಟಾಟಾ ರತ್ನರವರಿಗೆ ಅತ್ಯಂತ ಪ್ರೀತಿಯ ಅತ್ಯಂತ ಒಳ್ಳೆಯ ದಿನ ಯಾವುದೊಂದು ಹೇಳಿದರೆ ಅವ್ರು ಹೇಳಿದರು, ಒಂದು ಇನ್ಸಿಡೆಂಟನ್ನು ಹೇಳಿದರು. ಆದರೆ ನಾವು ತಂದ ಅತ್ಯಂತ ಸಂತೋಷದ ದಿನ ಎಂದು ಹೇಳಿದರೆ, ನಾವು ಕೊರೋನಾದ ಸಮಯದಲ್ಲಿ ನಾವೆಲ್ಲರೂ ಮನೆಗೆ ಹೋಗ್ತಿರಲಿಲ್ಲ. ನಾವು ಇದೇ ದೇರ್ಲಗಟ್ಟೆಯಲ್ಲಿ ಯಾವುದು ಆ್ಯಂಬುಲೆನ್ಸ್ ಬಂದರೂ ನಾವು ಅವರಿಗೆ ಸಹಾಯ ಮಾಡ್ತಿದ್ದೆವು, ಜೀವವನ್ನು ಉಳಿಸ್ತಿದ್ದೆವು. ಎಷ್ಟೋ ಮಂದಿ ಮುಸ್ಲಿಮರು ದಫನ ಕಾರ್ಯದಲ್ಲಿ ಯಾವ ಬಾಡಿಯನ್ನು ಯಾರು ಮುಟ್ಲಿಲ್ಲ ಆದರೂ ಇವರು ಹೋಗಿ ದಫನ ಮಾಡಿದ್ದು
ಇದು ಒಳ್ಳೆ ಕಾರ್ಯಕ್ರಮ. ನಿಜವಾಗಿ ನಾವು ಧರ್ಮದ ಬಗ್ಗೆ, ಬೇರೆಯವರ ಧರ್ಮದ ಬಗ್ಗೆ ತಿಳಿದರೆ ನಮಗೆ ಖಂಡಿತ ಒಳ್ಳೆಯದಾಗ್ತದೆ. ಆದುದರಿಂದ ನಾವು ನಮ್ಮ ಧರ್ಮವನ್ನು ಪ್ರೀತಿಸಬೇಕು, ಹಾಗೆಯೇ ಪರರ ಧರ್ಮವನ್ನು ಪ್ರೀತಿಸಬೇಕು, ಸೌಹಾರ್ದತೆಯಿಂದ ಪ್ರೀತಿಯಿಂದ ಇರಬೇಕು. ಇಂಥ ಕಾರ್ಯಕ್ರಮ ಹಲವಾರು ಬಾರಿ ನಡೆಯಲಿ. ಖಾಲಿ ಮುಸ್ಲಿಮರಲ್ಲ, ಪರ ಜಾತಿಯವರನ್ನು ಕರೆದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದರೆ ನಿಜವಾಗಿ ಎಲ್ಲರಿಗೂ ಒಳಿತು ಆಗ್ತದೆ ಎಂದು ಹೇಳುತ್ತಾ, ನನಗೆ ಈ ಕಾರ್ಯಕ್ರಮಕ್ಕೆ ಕರೆದು 2 ಮಾತನ್ನು ಆಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮೊಂದಿಗೆ ಹಂಚಿದಂತಹ ಶ್ರೀ ಆಲ್ವಿನ್ ಡಿಸೋಜಾ, ರಾಜ್ಯಾಧ್ಯಕ್ಷರು, ಅಖಿಲ ಭಾರತ ಕ್ರೈಸ್ತವ ಒಕ್ಕೂಟ, ಇವರಿಗೆ ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಂದಕ್ಕೆ ತಮ್ಮ ಅನಿಸಿಕೆಯನ್ನು ನಮ್ಮ ಮುಂದೆ ಇಡಲಿದ್ದಾರೆ ಜನಾಬ್ ಶ್ರೀಮಾನ್ ಪ್ರಸಾದ್ ರೈ ಕಲ್ಲಿಮಾನ್, ಅಧ್ಯಕ್ಷರು, ಸದ್ಭಾವನಾ ವೇದಿಕೆ, ಉಳ್ಳಾಳ. ಅರ್ಥಪೂರ್ಣವಾದ ಈ ಕಾಲಘಟ್ಟಕ್ಕೆ ಅಗತ್ಯತೆ ಇರುವಂತಹ ಅತ್ಯಂತ ಶಿಸ್ತುಬದ್ಧವಾದಂತಹ ಈ ಕಾರ್ಯಕ್ರಮವನ್ನು ಸಂಘಟಿಸಿದಂಥ ಜಮಾತೆ ಇಸ್ಲಾಂ ಹಿಂದ್ ಇದರ ಸರ್ವ ಸದಸ್ಯರಿಗೆ ಹಾಗೂ ಪದಾಧಿಕಾರಿಗಳಿಗೆ ನಾನು ನಮ್ಮ ಸರ್ವ ಧರ್ಮೀಯರ ಪರವಾಗಿ ಅತ್ಯಂತ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ಮೊಹಮ್ಮದ್ ಕುಂಜಿ ಅವರು, ರವೀಂದ್ರ ರೈ ಅವರು ಹಾಗೂ ಆಲ್ವಿನ್ ಅವರು ಬಹಳ ಉತ್ತಮವಾಗಿ ಮಾತಾಡಿದ್ದಾರೆ. ಈ ಜಗತ್ತಿನಲ್ಲಿ ನಾವು ಹೇಗೆ ಬದುಕಬೇಕು, ನಮ್ಮ ಬದುಕಿನಿಂದ ಇತರರಿಗೆ ಏನು ಸಹಾಯ ಆಗಬೇಕು, ಸಚ್ಚಾರಿತ್ರ್ಯದಿಂದ ಬದುಕಿದಾಗ ನಮ್ಮ ಸೇವೆ ಅದು ಭಗವಂತನಿಗೆ ಸಲ್ಲುತ್ತದೆ ಅನ್ನತಕ್ಕಂಥ ಮಾತನ್ನು ಈಗಾಗಲೇ ಮೊಹಮ್ಮದ್ ಕುಂಜಿ ಅವರು ಹೇಳಿದ್ದಾರೆ. ನಾನು ಹೆಚ್ಚಿಗೆ ಏನು ಮಾತಾಡಲಿಕ್ಕೆ ಇಷ್ಟಪಡದೆ, ಈ ವೇದಿಕೆಯಲ್ಲಿ ಕುರಾನ್ನ ಏನು ಸಂದೇಶ ಇದೆ ಅದನ್ನು ಈ ವೇದಿಕೆಯ ಮೇಲಿದ್ದವರು, ಕೆಳಗೆ ಆಲಿಸಿದಂಥವರು ಎಲ್ಲ ಇಲ್ಲಿಯೇ ಬಿಟ್ಟು ಹೋಗದೆ ತಮ್ಮ ತಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ಎಲ್ಲ ಸತ್ಕಾರ್ಯಗಳಿಗೆ ಹಿಂದೂ ಬಾಂಧವರು, ಮುಸ್ಲಿಂ ಬಾಂಧವರು, ಕ್ರೈಸ್ತ ಬಾಂಧವರು ನಾವೆಲ್ಲ ಒಂದಾಗಿ ದುಡಿದಾಗ ಮಾತ್ರ ಈ ಸಮಾಜದಲ್ಲಿ ಒಂದು ಶಾಂತಿಯನ್ನು, ಒಂದು ಸಮೃದ್ಧ ಬದುಕನ್ನು ಬದಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಮಾತನ್ನು ಹೇಳ್ತೇನೆ. ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಕೇವಲ ಕ್ಷುಲ್ಲಕ ವಿಚಾರಕ್ಕೆ ಅದನ್ನು ಅತ್ಯಂತ ಪ್ರಬಲ ರೀತಿಯಲ್ಲಿ ಅವರು ವರ್ಣಿಸ್ತಾರೆ, ರಂಜಿಸಿ ನಮ್ಮನ್ನೆಲ್ಲ ಮಾಧ್ಯಮಗಳಲ್ಲಿ ಬರ್ತದೆ. ನೋಡಿ, ಮೊನ್ನೆ ಉತ್ತರ ಕನ್ನಡದಲ್ಲಿ ಯಾವುದೋ ಒಂದು ದೇವಸ್ಥಾನದ ದೊಡ್ಡ ಬ್ರಹ್ಮಕಲಶಕ್ಕೆ ಎಲ್ಲ ಮುಸ್ಲಿಂ ಬಾಂಧವರು ಒಂದು ತಂಡವಾಗಿ ಬಂದು ಎಲ್ಲ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದು ಹೆಚ್ಚಿನ ಯಾವುದೇ ಪತ್ರಿಕೆಯಲ್ಲಿ ಬರಲಿಲ್ಲ. ಮೊನ್ನೆ ರೆಂಜಾಡಿಯಲ್ಲಿ ನಮ್ಮ ಉರುಸ್ ಅದು ಫಿಕ್ಸ್ ಆಗಿತ್ತಂತೆ. ಆದರೆ ನಮ್ಮ ಜಾತ್ರೆ ಕೂಡ ಅದೇ ಸಮಯಕ್ಕೆ, ಅದು ವರ್ಷಕ್ಕೆ ಅದು ಅದೇ ದಿನ ಆಗುವುದು. ಅದನ್ನು ತಿಳಿದಂತಹ ಹಿರಿಯರು, ಮುಸ್ಲಿಂ ಬಾಂಧವರು ಆ ಡೇಟನ್ನು ಚೇಂಜ್ ಮಾಡಿ ಬೇರೆ ಡೇಟಲ್ಲಿ ಮಾಡಿದ್ದಾರೆ. ಅದು ಕೂಡ ಹೆಚ್ಚು ಪ್ರಚಾರ ಪಡೆಯಲಿಲ್ಲ. ಇಂತಹ ವಿಷಯಗಳು ಹೆಚ್ಚು ಪ್ರಚಾರ ಆಗಬೇಕು. ಆದಾಗ ಮಾತ್ರ ನಾವೆಲ್ಲ ಒಂದಾಗಿ ಎಲ್ಲ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆಗ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಜಮಾತೆ ಇಸ್ಲಾಂನಿಂದ ಇಂತಹ ಅನೇಕ ಸಭೆಗಳಾಗಲಿ, ಮೊಹಮ್ಮದ್ ಕುಂಜಿಯವರಂಥ ಅನೇಕ ವಾಗ್ಮಿಗಳು ಪ್ರತಿ ತಿಂಗಳು ಪ್ರತಿ ಕಡೆಯಲ್ಲಿ ಇಂತಹ ಸಂದೇಶಗಳನ್ನು ಬೀರಲಿ. ಈ ಸಂದೇಶದಿಂದ ನಮ್ಮೆಲ್ಲರ ಬದುಕು ಒಳಿತಾಗಲಿ. ನಮ್ಮೆಲ್ಲರಿಗೆ ದೇವರು ಸುಖ, ಶಾಂತಿ, ಐಶ್ವರ್ಯ, ಆಯುಷ್ಯ, ಆರೋಗ್ಯವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ನಾವೆಲ್ಲ ಸೇರಿ ಭವ್ಯವಾದ ಭಾರತವನ್ನು ಕಟ್ಟುವ, ನಾವೆಲ್ಲ ಒಂದಾಗುವ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ ಇಂತಹ ಒಂದು ವೇದಿಕೆಯಲ್ಲಿ ನಿಂತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ನನ್ನ ಎಲ್ಲ ಬಾಂಧವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ನಮ್ಮ ಧರ್ಮ ನಮ್ಮೊಂದಿಗಿರಲಿ, ನಮ್ಮ ಪ್ರೀತಿ ಎಲ್ಲರೊಂದಿಗಿರಲಿ. ನಮಸ್ಕಾರ. ಸಂದೇಶವನ್ನು ನೀಡಿದಂತಹ ಸಿ ಆಲ್ವಿನ್ ಡಿಸೋಜಾ ಇವರಿಗೆ ಅಬ್ದುಲ್ ರಹೀಂ ರವರು ಗೌರವ ಸ್ಮರಣಿಕೆಯನ್ನು ನೀಡಬೇಕೆಂದು ವಿನಂತಿಸ್ತಾ ಇದ್ದೇನೆ. ಹಾಗಾಗಿ ಈಗ ಸಂದೇಶವನ್ನು ನೀಡಿದಂತಹ ಶ್ರೀ ಪ್ರಸಾದ್ ರೈ
ಕಲ್ಲಿಮಾರ್ ಇವರಿಗೂ ಅಬ್ದುಲ್ ರಹೀಮ್ರವರು ಸ್ಮರಣಿಕೆಯನ್ನು ನೀಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿರುವಂತಹ PM ಅಬ್ಬಾಸ್ ಹಾಜಿ, ಅಧ್ಯಕ್ಷ ರಹಮಾನಿಯಾ ಜುಮಾ ಮಸೀದಿ ನಾಟಕಲ್ ಇವರು ನಾನು ತಮ್ಮ ಅನಿಸಿಕೆಗಳಿಗಾಗಿ ಕೇಳಿಕೊಳ್ತಾ ಇದ್ದೇನೆ. ಜಮಾತಿಯ ಇಸ್ಲಾಂ ಪ್ರಕಟಿಸಿರುವಂತಹ ಈ ವೇದಿಕೆಯಲ್ಲಿ ನಮಗೆಲ್ಲರಿಗೂ ಇಲ್ಲಿ ನೀವು ಅವಕಾಶ ಕೊಟ್ಟದಕ್ಕೆ ನಿಮಗೆಲ್ಲರಿಗೂ ನಾನು ವಂದನೆಯನ್ನು ಅರ್ಪಿಸ್ತೇನೆ. ಮುಖ್ಯ ಅತಿಥಿಯಾಗಿ ಇರುವ ನಮ್ಮ ಉಪಾಧ್ಯಾಯರಾದ ರೈ ಅವರೇ, ಆಲ್ವಿನ್ ಡಿಸೋಜನವರೇ, ಕಲ್ಲಿಮಾರು ರೈ ಅವರೇ, ಮೊಹಮ್ಮದ್ ಕುಂಜಿಯವರೇ, ನಿಮಗೆಲ್ಲ ಇಲ್ಲಿ ಇರುವ ಸಭಾ ಸದಸ್ಯರೇ, ನಿಮಗೆಲ್ಲರಿಗೂ ನಾನು ವಂದನೆಯನ್ನು ಅರ್ಪಿಸ್ತೇನೆ. ಇಲ್ಲಿ ಈ ಕಾರ್ಯಕ್ರಮವನ್ನು ನೀವು ಯೋಜಿಸಿದ್ದರಿಂದ ನಮಗೆಲ್ಲರಿಗೂ ಈ ವೇದಿಕೆಯಲ್ಲಿರುವಂತಹ ಎಲ್ಲರೂ ನಮಗೆ ಒಳ್ಳೆಯ ವಿಷಯವನ್ನು ನಮಗೆಲ್ಲ ಬೋಧಿಸಿದರು. ನಾವೆಲ್ಲ ಒಂದೇ ತಾಯಿಯ ಮಕ್ಕಳಾಗಿ ಒಂದೇ ರೀತಿಯಲ್ಲಿ ನಾವು ಇಲ್ಲಿ ನಡೆದುಕೊಳ್ಬೇಕು. ಈ ಏರಿಯಾದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ರು ಎಲ್ಲ ನಾವು ಒಂದಾಗಿ ಸಹಬಾಳ್ವೆಯಿಂದ ಬಾಳ್ತಾ ಇದ್ದೇವೆ. ಇನ್ನು ಮುಂದೆಯೂ ಅದಕ್ಕಿಂತಲೂ ಚೆನ್ನಾಗಿ ನಾವೆಲ್ಲರೂ ಇಲ್ಲಿ ಬಾಳಬೇಕು. ಇದೇ ಶಾಲೆಯಲ್ಲಿ ನಾನೊಂದು 65 ವರ್ಷಕ್ಕೆ ಮೊದಲು ಇಲ್ಲಿ ವಿದ್ಯಾ ಕಲಿತಿದ್ದೆ. ಆಗ ನಾವು ಹಿಂದೂ ಮುಸ್ಲಿಂ ಎಲ್ಲ ಏನು ಬರಲಿಲ್ಲ, ಚಂದಲ್ಲಿ ನಾವು ಒಟ್ಟಿಗಿದ್ದೆವು. ಈಗಲೂ ನನ್ನ ಕೆಲವು ಗೆಳೆಯರೆಲ್ಲ ಈಗಲೂ ಸಿಗ್ತಾರೆ. ನಾವೀಗೆಲ್ಲ ಮುದುಕರಾಗಿದ್ದೇವೆ. ಆದ್ದರಿಂದ ನನಗೆ ಜಾಸ್ತಿ ಮಾತನಾಡೋದಿಲ್ಲ. ಇಷ್ಟು ಹೇಳಿ ಇವರಿಗೆ ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ. ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿ ತಮ್ಮ ಹೃದಯಂತರಾಳದ ಒಂದೆರಡು ಮಾತನ್ನು ನಮ್ಮ ಮುಂದಿಗೆ ಹಂಚಿದಂತಹ ಜನಾಬ್ PM ಅಬ್ಬಾಸ್ ಹಾಜಿ ಅವರ ಸೂಚಕ ಸ್ಮರಣೆಯನ್ನು ನೀಡಲಿಕ್ಕಾಗಿ ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ್ ಅಧ್ಯಕ್ಷರಾದಂತಹ ಜನಾಬ್ ಅಬ್ದುಲ್ ಕರೀಂ ಸಾಬ್ರವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಇಲ್ಲಿ ನಾವಿದ್ದೇವೆ. ಧನ್ಯವಾದ ಸಮರ್ಪಣೆ. ಪ್ರಥಮವಾಗಿ ಈ ಒಂದು ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಯಲು ನೆರವು ನೀಡಿದಂತಹ ನಿಮ್ಮೆಲ್ಲರ ಸೃಷ್ಟಿಕರ್ತನಾದ ಅಲ್ಲಾಹನಿಗೆ, ಸೃಷ್ಟಿಕರ್ತನಿಗೆ ಮೀಸಲು. ಅವನ ಅಪಾರ ಅನುಗ್ರಹಗಳು ಇಲ್ಲಿ ಸೇರಿದ ಸರ್ವರ ಮೇಲೂ ಸದಾ ವರ್ಷಿಸುತ್ತಿರಲಿ. ಅದೇ ರೀತಿ ವೇದಿಕೆಯಲ್ಲಿರುವಂತಹ ಜನಾಬ್ ಅಬ್ದುಲ್ ಕರೀಂ ಸಾಬ್ ಅಧ್ಯಕ್ಷರು ಜಮಾತೆ ಇಸ್ಲಾಮೀನ್ ಉಳ್ಳಾಲ ಇವರಿಗೆ, ಜನಾಬ್ ಅಬ್ದುಲ್ ರಹೀಂ ಸದಸ್ಯರು ಜಮಾತೆ ಇಸ್ಲಾಮೀನ್ ಉಳ್ಳಾಲ ಒಂದು ಗೌರವ ಸೂಚಕ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಕೃತಜ್ಞತೆಗಳು. ಕನ್ನಡದಲ್ಲಿ ಕುರಾನ್ ಸಂದೇಶ ಸಾರ್ವಜನಿಕ ಭಾಷಣವನ್ನು ಮಾಡಿದಂತಹ ಶ್ರೀ ರವೀಂದ್ರ ರೈ, ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಮುಖ್ಯೋಪಾಧ್ಯಾಯರು, ಹರೇಕಳ ವಿದ್ಯಾಸಂಸ್ಥೆ ಇವರಿಗೆ ಜಮಾತೆ ಇಸ್ಲಾಮೀನ್ ಉಳ್ಳಾಲ ಈ ಸಂಘಟನೆಯ ಪರವಾಗಿ ನಾನು ಹೃದಯಂತರಾಳದ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಹಿಂದಿನ ಕಾರ್ಯಕ್ರಮದಲ್ಲಿ ಪ್ರಮುಖ ಕುರ್ಆನ್ನ ಸಂದೇಶವನ್ನು ನೀಡಿದಂತಹ ಜನಾಬ್ ಮೊಹಮ್ಮದ್ ಕುನ್ನಿ ಖತೀಬರು, ಮಸ್ಜಿದುಲ್ ಹುದಾ ತೊಕ್ಕೋಟು ಇವರಿಗೂ ಕೂಡ ಎಲ್ಲರ ಪರವಾಗಿ ನಾನು ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಸಂದೇಶವನ್ನು ನೀಡಿದಂತಹ ಶ್ರೀ ಆಲ್ವಿನ್ ಡಿಸೋಜಾ, ರಾಜ್ಯಾಧ್ಯಕ್ಷರು, ಅಖಿಲ ಭಾರತ ಕ್ರೈಸ್ತವ ಒಕ್ಕೂಟ ಇವರಿಗೂ ಕೂಡ ನಾನು ಜಮಾತೆ ಇಸ್ಲಾಮೀನ್ ಉಳ್ಳಾಲ ಇದರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಮುಖ್ಯ ಅತಿಥಿಯಾಗಿ ಸಂದೇಶವನ್ನು ನೀಡಿದಂತಹ ಶ್ರೀ ಪ್ರಸಾದ್ ರೈ ಕಲ್ಲಿಮಾರ್, ಅಧ್ಯಕ್ಷರು, ಸದ್ಭಾವನಾ ವೇದಿಕೆ ಉಳ್ಳಾಲ ಇವರಿಗೂ ಕೂಡ ನಾನು ಜಮಾತೆ ಇಸ್ಲಾಮೀನ್ ಉಳ್ಳಾಲದ ಪರವಾಗಿ ಹೃದಯಂತರಾಳದ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಸಂದೇಶವನ್ನು ನೀಡಿದಂತಹ ಜನಾಬ್ PM ಅಬ್ಬಾಸ್ ಹಾಜಿ, ಅಧ್ಯಕ್ಷರು, ರಹಮಾನಿಯಾ ಜುಮಾ ಮಸೀದಿ ಅಸೈ ನಾಟಕಲ್ ಇವರಿಗೂ ಕೂಡ ನಾನು ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ಇದರ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತಹ ಜನಾಬ್ ಮೊಹಮ್ಮದ್ ಯಾಸೀಂಡಿ, ಅಧ್ಯಕ್ಷರು, ಉಮರ್ ಬಿನ್ ಖತ್ತಾಬ್ ಜುಮಾ ಮಸೀದಿ ದೇರಳಕಟ್ಟೆ ಇವರಿಗೂ ಕೂಡ ನಾನು ಸರ್ವರ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಜಮಾತೆ ಇಸ್ಲಾಮೀನ್ ಉಳ್ಳಾಲ ಇದರ ಅಧ್ಯಕ್ಷರಾದಂತಹ ಜನಾಬ್ ಅಬ್ದುಲ್ ಕರೀಂ ಸಾಬ್ರವರು ಕೂಡ ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ವಿಶೇಷವಾಗಿ ಈ ಕಾರ್ಯಕ್ರಮದ ಸ್ವಾಗತ ಮತ್ತು ಪ್ರಾಸ್ತಾವಿಕವನ್ನು ಮಾಡಿದಂತಹ ಡಾಕ್ಟರ್ ಮೊಹಮ್ಮದ್ ಮುಬೀನ್ ರವರಿಗೂ ಕೂಡ ನಾನು ಸರ್ವರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಲು ಸಹಕರಿಸಿದಂತಹ ಸರ್ವ ಬಾಂಧವರನ್ನು ಕೂಡ ನಾನು ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳುತ್ತಾ,
ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರನ್ನು ಕೂಡ ನಮಗೆ ಮರೆಯಲು ಸಾಧ್ಯವಿಲ್ಲ. ಈ ಕಾರ್ಯಕ್ರಮವನ್ನು ಚಂದಗಾಣಿಸಲು ಬಂದಂತಹ ಸರ್ವರನ್ನು ನಾನು ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳುತ್ತಿದ್ದೇನೆ. ಅದೇ ರೀತಿ ನಮಗೆ ಈ ಕಾರ್ಯಕ್ರಮವನ್ನು ನಡೆಸಲು ಈ ಗ್ರೌಂಡನ್ನು ನೀಡಿ ಸಹಕರಿಸಿದ ಪಂಚಾಯತ್ನ ಪದಾಧಿಕಾರಿಗಳಿಗೂ, ಅದೇ ರೀತಿ ಪೊಲೀಸ್ ವಿಭಾಗದವರಿಗೂ ಮತ್ತು ಇಲ್ಲಿ ಈ ವ್ಯವಸ್ಥೆಯನ್ನು ಕಲ್ಪಿಸಲು ಸಹಕರಿಸಿದಂತಹ ಎಲೆಕ್ಟ್ರಿಷಿಯನ್ಸ್, ಅದೇ ರೀತಿ ಸೌಂಡ್ಸ್, ಲೈಟ್ಸ್ ಎಲ್ಲ ವ್ಯವಸ್ಥೆಯನ್ನು ಬಹಳ ಅತ್ಯುತ್ತಮ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿ ಕೊಟ್ಟಂತಹ ಎಲ್ಲರಿಗೂ ನಾನು ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ.